ನೋಡಿ, ನೀವೊಂದು ಆತ್ಮಿಕ ಪ್ರಯಾಣದಲ್ಲಿ ಇದ್ದೀರಿ. ಪ್ರತಿಯೊಬ್ಬರು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿದವರು. ಆರ್ ಯು ಏಬಲ್ ಟು ನೇವಿಗೇಟ್ ಯುವರ್ ಜರ್ನಿ ಟುವರ್ಡ್ಸ್ ಹೆವನ್? ನಿತ್ಯತೆಯ ಕಡೆಗೆ ಇರ್ತಕ್ಕಂಥ ನಮ್ಮ ಈ ಪ್ರಯಾಣವನ್ನು ಸರಿಯಾದ ರೀತಿಯಲ್ಲಿ ನಾವು ಹೋಗ್ಲಿಕ್ಕೆ ಆಗ್ತಾ ಇದೆಯಾ? ದಾರಿ ಮಾಡಿಕೊಂಡು, ಅಥವಾ ದಾರಿ ಮಾಡ್ಕೊಂಡಲ್ಲ, ಇರುವ ದಾರಿಯಲ್ಲಿ. ಒಂದು ವೇಳೆ ಹೋಗುವಂಥ ದಾರಿಯಲ್ಲಿ ಏನಾದರೂ ರೋಡ್ ಬ್ಲಾಕ್ ಆಯಿತು ಅಂತ ಇಟ್ಕೊಳ್ಳಿ, ಏನೋ ಒಂದು ಅಡ್ಡ ಬಂತು. ಈಗ ಅಡ್ಡ ಬಂದರೆ ಇನ್ನೊಂದು ದಾರಿ ಇರುತ್ತಲ್ಲಿ, ಎಲ್ಲಿ ಲೆಫ್ಟ್ ತಗೋಬೇಕು, ಎಲ್ಲಿ ರೈಟ್ ಟರ್ನ್ ತಗೋಬೇಕು, ಆ ದಾರಿ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಮಗೆ ಸಾಧ್ಯ ಆಗ್ತಾ ಇದೆಯಾ ಮುಂದಕ್ಕೆ ಹೋಗ್ಲಿಕ್ಕೆ? ಪ್ರತಿ ತಿಂಗಳು 2ನೇ ಭಾನುವಾರ ನೀವು ಯಾಕೆ ಧ್ಯಾನಕ್ಕಾಗಿ ಇಷ್ಟು ದೂರ ಬರ್ತೀರಿ? ಅಥವಾ ಪ್ರತಿ ತಿಂಗಳು 1ನೇ ಭಾನುವಾರ ಮೈಲಸಂದ್ರ ಹೋಲಿ ಟ್ರಿನಿಟಿ ಚರ್ಚಲ್ಲಿ ನಡೆಯುವಂಥ ಧ್ಯಾನಕೂಟಕ್ಕೆ ಯಾಕೆ ಬರ್ತೀರಿ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ಬೋದು ನೀವು? ಯೇಸುವನ್ನು ಅರಿತುಕೊಳ್ಳಲಿಕ್ಕೆ, ಯೇಸುವನ್ನು ಅನುಭವಿಸಲಿಕ್ಕೆ. ಅದಾದಮೇಲೆ ಯೇಸುವನ್ನು ಅರಿತುಕೊಂಡು ಯೇಸುವನ್ನು ಅನುಭವಿಸಿ ಬಾಕಿ ಏನು, ಮುಂದಕ್ಕೇನು? ಥಿಂಕ್ ಮಾಡಿ ಸ್ವಲ್ಪ. ಪ್ರತಿದಿನ ಆನ್ಲೈನ್ನಲ್ಲೂ ಜಾಯ್ನ್ ಆಗ್ತೀರಾ, ವಾಕ್ಯ ಕಲಿತೀರಾ, ಕೇಳಿಸ್ಕೊಳ್ತೀರಾ, ರಿಟ್ರೀಟ್ಗಳಿಗೂ ಬರ್ತೀರಾ, ಎಲ್ಲ ಕಡೆಗೂ ಬರ್ತೀರಾ. ಸೊ ನಮಗೆ ನಾವೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ನಾವು ಪ್ರತಿ ಭಾನುವಾರ ಇರ್ಬೋದು, ಅಥವಾ ಪ್ರತಿ ದಿನ ಇರ್ಬೋದು, ತಿಂಗಳಿಗೆ ಒಮ್ಮೆ ಇರ್ಬೋದು, ತಿಂಗಳಿಗೆ 2 ಸಾರಿ ಇರ್ಬೋದು, ನಾವು ಬರ್ತೀವಲ್ವಾ ಧ್ಯಾನಕ್ಕೆ ಅಂತ ಬರ್ತೀವಿ, ದೇವರ ವಾಕ್ಯ ಆಲಿಸ್ಲಿಕ್ಕೆ ಅಂತ ಬರ್ತೀವಿ. ಬರೋದ್ರ ಉದ್ದೇಶ ಏನು? ಆನ್ಲೈನಲ್ಲೂ ಬರ್ತೀರಿ ಕೆಲವರು, ಇವತ್ತು ಇದ್ದೀರಾ ಸುಮಾರು ಜನ, ಸಂತೋಷ, ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ಯಾಕೆ ಬೇಕು? ಯಾಕೆ ನಮಗೆ ದೇವರ ವಾಕ್ಯದ ಉಪದೇಶ ಬೇಕು? ಯಾಕೆ ನಾವು ಇದನ್ನು ಕೇಳಿಸ್ಕೊಂಡು ಏನಾಗೋದಿದೆ? ಈಗ ಪ್ರತಿದಿನ ದೇವರ ವಾಕ್ಯ ಕೇಳಿಸ್ಕೊಂಡವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರಾ? ಕೆಲವ್ರು ಕೇಳೋದಿಲ್ವ ನಿಮಗೆ? ನೀವೇನು ವಾಕ್ಯ ಕೇಳಿಸ್ಕೊಳ್ಳೋಕೆ ಹೋಗೋದು? ಪ್ರತಿದಿನ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಳ್ತೀರಾ, ಆನ್ಲೈನಲ್ಲಿ ವೆಬ್ಎಕ್ಸ್ ಆನ್ ಮಾಡಿ ಇಟ್ಕೊಂಡು, ಯೂಟ್ಯೂಬಲ್ಲಿ ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಕೂತ್ಕೊಳ್ತೀರಾ, ಮತ್ತು ಧ್ಯಾನ ಅಂತ ಅಲ್ಲಿ ಇಲ್ಲಿ ಎಲ್ಲ ಬೈಬಲ್ಲು, ನೋಟ್ ಪುಸ್ತಕ, ಪೆನ್ನು ಎತ್ಕೊಂಡು ಓಡ್ತೀರಾ. ಏನು ನೀವು ಮಾತ್ರ ಸ್ವರ್ಗಕ್ಕೆ ಹೋಗೋದು? ಹಾಗಾದರೆ ನಾವು ಯಾರು ಸ್ವರ್ಗಕ್ಕೆ ಹೋಗೋದಿಲ್ವಾ? ಬೇರೆ ಯಾರು ಸ್ವರ್ಗಕ್ಕೆ ಹೋಗೋದಿಲ್ವಾ? ನಿಮಗೆ ಯಾರಾದರೂ ಆ ಥರ ಪ್ರಶ್ನೆ ಕೇಳಿದಾರಾ? ಕೇಳಿಲ್ವಾ? ಕೇಳಿದ್ದಾರೆ. ನೀವೇನು ಉತ್ತರ ಕೊಟ್ರಿ? ಅದು ಅಜ್ಜಿ ಕತೆ ಹೇಳ್ದಂಗೆ ಆಯಿತು. ಒಂದಾನೊಂದು ಕಾಲದಲ್ಲಿ ಒಂದು ವಾಕ್ಯವಿತ್ತು, ಆ ವಾಕ್ಯದಲ್ಲಿ ಹೀಗೆ ಬರೆದಿದೆ, ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದಲೇ. ದಾವೀದನ ಕಾಲದಲ್ಲಿ ಯಾವುದೋ ಮಂದಿರ ಎತ್ತು ಹೋದ, ನೀವು ಯಾವ ಮಂದಿರಕ್ಕೆ ಹೋಗ್ತೀರಾ? ನೀವೇ ಮಂದಿರ ಅಲ್ಲ. ವಾಪಸ್ ಕೇಳ್ತಾರೆ ಪ್ರಶ್ನೆ, ಏನು ಉತ್ತರ ಕೊಡ್ತೀರ ಅವಾಗ? ಅದೇ ನಮ್ಮ ಪ್ರಾಬ್ಲಮ್ ಏನಂದರೆ, ನಾವು ಅಲ್ಲಿ ಧ್ಯಾನಕ್ಕೆ ಹೋಗ್ಬಿಟ್ಟು 4 ಕೊಟೇಶನ್ ಹೊಡೆದ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ ಗೊತ್ತಾ? ಕೇಳಿಸ್ಕೊಂಡು, ನಮಗೇನು ಗೊತ್ತಾಗ್ತಾ ಇಲ್ಲ, ವಾಪಸ್ ಏನು ಹೇಳೋದು? ಇವ್ರು ವಾಕ್ಯ ಹೇಳ್ತಾ ಇದ್ದಾರೆ, ವಾಪಸ್ ನಮಗೆ ಹೇಳಲಿಕ್ಕೇನು ಗೊತ್ತಿಲ್ಲ, ಅವ್ರು ವಾಪಸ್ ಹೋಗ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಏನೋ, ನಾವು ಹೇಳಿದ ಉತ್ತರ ಏನೋ. ಹಾಗೆ ನಮ್ಮ ಜೀವನ ಇದೇ ಥರ ಹೋಗ್ತಾ ಇದೆ ನೋಡಿ. ನಾವು ಧ್ಯಾನಕೂಟದಲ್ಲಿ ಭಾಗವಹಿಸೋದು, ದೇವರ ವಾಕ್ಯವನ್ನು ಕಲಿಯೋದು, ಅಥವಾ ಆನ್ಲೈನ್ನಲ್ಲಿ ನೀವು ಜಾಯ್ನ್ ಆಗಿ ದೇವರ ವಾಕ್ಯವನ್ನು ಕಲಿತಾ ಇದ್ದೀರಿ. ಸಾಲದಕ್ಕೆ ಈಗ ಅಡಿಷ್ನಲ್ ಆಗಿ ಎಫಿಷಿಯನ್ಸ್ ಬೈಬಲ್ ಸರ್ವೆ ಬೇರೆ ಸ್ಟಾರ್ಟ್ ಮಾಡಿದ್ದೀರಾ ಕಲೀಲಿಕ್ಕೆ, ಅದ್ರ ಮುಖಾಂತರನೂ ಕಲಿತಾ ಇದ್ದೀರಾ. ಅಲ್ಟಿಮೇಟ್ ಏಮ್ ಏನು? ವಾಟ್ ಈಸ್ ದ ಅಲ್ಟಿಮೇಟ್ ಇಂಟೆನ್ಷನ್ ಆರ್ ದ ಪರ್ಪಸ್ ಆಫ್ ಆಲ್ ದೀಸ್ ರಿಟ್ರೀಟ್ಸ್, ಬೈಬಲ್ ಸರ್ವೆ, ಬೈಬಲ್ ಕ್ಲಾಸ್? ವಾಟ್ ಇಸ್ ದ ಯೂಸ್? ಏನು ಪ್ರಯೋಜನ ಅಂತ ಕೇಳೋದಾದರೆ, ನಿಜವಾಗಲೂ ನೀವು ಉತ್ತರ ಕೊಡ್ತೀರಿ, ಕೊಡೋದಿಲ್ಲ ಅಂತಲ್ಲ. ಏನು ಉತ್ತರ ಕೊಡ್ತೀರಿ ಅಂದರೆ, ಸ್ವರ್ಗಕ್ಕೆ ಹೋಗ್ಬೇಕು ನಾವು, ಅಥವಾ ಯೇಸುವಿನ ಹಾಗೆ ನಾವು ಆಗಬೇಕು. ನಾವು ಆತನನ್ನು ಅರಿತುಕೊಳ್ಳುವುದರ ಮುಖಾಂತರ ಆತನಂತೆ ಆಗ್ತೀವಿ, ಮತ್ತು
ಆ ನಿತ್ಯ ಜೀವವನ್ನು ನಾವು ನಮ್ಮದಾಗಿಸ್ಕೊಳ್ತೀವಿ ಅಂತ ಒಂದು ಬುದ್ಧಿವಂತ ಉತ್ತರ ನಾವು ಕೊಡ್ಬೋದು ನಮ್ಮ ಹೆಡ್ಡಿಂದ. ಬಟ್ ಇಟ್ಸ್ ಗುಡ್, ರೈಟ್ ಆನ್ಸರ್ ಏನು ತಪ್ಪಿಲ್ಲ. ಆದರೆ ಒಂದು ನಿಮಿಷ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಅಲ್ಲಿ ಬ್ರೇಕ್ ತಗೊಂಡು ಥಿಂಕ್ ಮಾಡಿ, ನಾನು ಇದರಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದ್ದೀನಿ, ವಾಟ್ ಈಸ್ ಮೈ ಪರ್ಸನಲ್ ಪ್ರೋಗ್ರೆಸ್ ಇನ್ ದಿಸ್. ನಾವು ಹೇಳ್ತೀವಲ್ವಾ, ಯಾಕೆ ನಾವು ದೇವ್ರ ವಾಕ್ಯ ಆಲಿಸ್ಬೇಕು? ಬೈಬಲ್ ಎತ್ಕೊಂಡು, ನೋಟ್ ಪುಸ್ತಕ ಎತ್ಕೊಂಡು ಕಷ್ಟಪಟ್ಟು ಕೂತ್ಕೊಂಡು ನೀವು ಬರ್ಕೊಳ್ತಾ ಇದ್ದೀರಿ. ಕೆಲವರು ಆನ್ಲೈನ್ನಲ್ಲಿ ಜಾಯ್ನ್ ಆಗಿ ನೀವು ಕೂಡ ಬರ್ಕೊಳ್ತಾ ಇದ್ದೀರಿ. ಇನ್ನು ಕೆಲವರು ವಿಮರ್ಶಕರು ಕೂಡ ಇರ್ತೀರಿ. ಎಲ್ರಿಗೂ ವೆಲ್ಕಮ್. ಎಲ್ಲರೂ ಇರಬೇಕು, ಎಲ್ಲರೂ ಇದ್ರೇ ಒಂದು ಮಜಾ ಅಲ್ವಾ? ಪ್ಲಸ್ ಇರಬೇಕು, ಮೈನಸ್ ಇರಬೇಕು, ಚಪ್ಪಾಳೆ ಹೊಡೆಯೋರು ಇರಬೇಕು, ಏಟ್ ಹಾಕೋರು ಇರಬೇಕು. ಎಲ್ಲರೂ ಇದ್ರೇ ಒಂದು ಸಂತೋಷ. ಎಲ್ಲಿದ್ರೆ ಚೆನ್ನಾಗಾಗಲ್ಲ. ಓಕೆ, ಎನಿವೆ, ನಮ್ಮ ವಿಷಯ ಅದಲ್ಲ. ನಾವು ಧ್ಯಾನಕೂಟಗಳಿಗೆ ಬಂದು ವಾಕ್ಯ ಕಲಿಯೋದರ ಉದ್ದೇಶ ಏನು? ಉದ್ದೇಶ ನಾವು ನಿತ್ಯ ಜೀವ ಪಡ್ಕೋಬೇಕು, ಒಂದು. ಎರಡನೇದಾಗಿ ಕ್ರಿಸ್ತ ಯೇಸುವಿನಂತೆ ಆಗಬೇಕು. ಯಾರ ಥರ ಆಗಬೇಕು? ಯಾರು ಬೋಧನೆ ಮಾಡ್ತಾರಲ್ಲ ಅವ್ರ ಥರ ಆಗೋದಲ್ಲ. ಬೋಧಕನ ಥರ ಆಗೋದು ಹಳ್ಳಕ್ಕೆ ಬಿದ್ದಂಗೆ ಆಗತ್ತೆ. ನಾವು ದೇವರ ವಾಕ್ಯವನ್ನು ಆಲಿಸಿ ಕಲಿತು ಅರ್ಥ ಮಾಡಿಕೊಂಡು ದಿನದಿಂದ ದಿನಕ್ಕೆ ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗುವ ಆ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಯೇಸುವಿನಂತೆ ಆಗಬೇಕು, ಯೇಸುವಿನಂತೆ ಆಗಬೇಕು. ಈಗ ನೀವು ಒಂದು ಮನೆ ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿರ್ತೀರ. ಆ ಮನೆ ಕಟ್ಟಲಿಕ್ಕೆ ನೀವು 6 ತಿಂಗಳಿಂದ ಫೌಂಡೇಶನ್ ಹಾಕಿರ್ತೀರ. 6 ತಿಂಗಳ ಹಿಂದೆ ಫೌಂಡೇಶನ್ ಹಾಕಿರ್ತೀರ. ಅದು ಫೌಂಡೇಶನ್ ಹಾಕಿ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಬಂದು ನೋಡುವಾಗ ಗೋಡೆಗಳು ಎದ್ದಿರುತ್ತೆ. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಎಲ್ಲ ಬಾಗಿಲು ಕಿಟಕಿ ಎಲ್ಲ ಕೂರಿಸಿರ್ತೀರ. ಇನ್ನೂ ಸ್ವಲ್ಪ ತಿಂಗಳಾದ್ಮೇಲೆ ಬಂದು ನೋಡುವಾಗ ಮೋಲ್ಡ್ ಬಂದಿರುತ್ತೆ. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಬಂದಿರುತ್ತೆ. ಈ ರೀತಿ ಒಂದು 2-3 ಫ್ಲೋರ್ ಕಟ್ಟಲಿಕ್ಕೆ ನೀವು ಪ್ಲ್ಯಾನ್ ಮಾಡಿ ಫೌಂಡೇಶನ್ ಹಾಕಿದ್ದಾದರೆ ಒಂದು 6-7 ತಿಂಗಳಾಗುವಾಗ ಆ ಒಂದು ಸ್ಟ್ರಕ್ಚರ್ ಎದ್ದು ಬಂದಿರೋದು ನಮಗೆ ಕಾಣಿಸುತ್ತೆ. ಅದಾದಮೇಲೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟರೆ ಪೇಂಟಿಂಗ್ ಆಗಿರುತ್ತೆ, ಪ್ಲಂಬಿಂಗ್ ವರ್ಕ್ ಆಗಿರುತ್ತೆ, ಇದೆಲ್ಲ ಕಂಪ್ಲೀಟ್ ಆಗಿರುತ್ತೆ. 1 ವರ್ಷ ಆಗುವಷ್ಟೊತ್ತಿಗೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಆದರೆ ನಾವು ಎಷ್ಟೋ ವರ್ಷಗಳಿಂದ ಧ್ಯಾನಕೂಟಗಳಿಗೆ ಬರ್ತಾನೇ ಇದ್ದೀವಿ, ಸಭೆಗಳಿಗೆ ಹೋಗ್ತಾನೇ ಇದ್ದೀವಿ, ಕರಿಸ್ಮ್ಯಾಟಿಕ್ ಬೋಧಕರು ಬೋಧನೆ ಮಾಡುವ ಬೋಧನೆಗಳನ್ನ ಆಲಿಸ್ತಾ ಇದ್ದೀವಿ. ಪಾಸ್ಟರ್ಗಳು, ಫಾದರ್ಗಳು, ಬಿಷಪ್ಗಳು, ಇನ್ನು ಯಾರ್ಯಾರು ಬೋಧನೆ ಮಾಡ್ತಾರೆ, ಈ ಬೋಧನೆಗಳನ್ನೆಲ್ಲ ನಾವು ಆಲಿಸ್ತಾ ಇದ್ದೀವಿ. ಒಳ್ಳೆಯದೇ. ಉದ್ದೇಶ ಏನು ಕೇಳಿದ್ರೆ ನಾವು ಹೇಳ್ತೀವಿ, ಯೇಸುವಿನಂತೆ ಆಗಬೇಕು, ಇದು ದೇವರ ಚಿತ್ತ, ಪುತ್ರನ ಅನುರೂಪಿ ಆಗಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಆಲಿಸ್ತಾ ಇದ್ದೀನಿ. ನಿತ್ಯ ಜೀವ ಎಂಬ ಬಹುಮಾನ ಗೆಲ್ಲಬೇಕು. ಈ ವಿಶ್ವಾಸದ ಜೀವನವನ್ನು ಸರಿಯಾಗಿ ಟ್ರ್ಯಾಕಲ್ಲಿ ಓಡಬೇಕು. ಸರಿಯಾದ ಟ್ರ್ಯಾಕಲ್ಲಿ, ದೇವರಿಟ್ಟಿರುವ ಟ್ರ್ಯಾಕಲ್ಲಿ ನಾನು ಓಡಬೇಕು. ಆದ್ರಿಂದ ನನಗೇನು ಬೇಕು? ರೈಟ್ ಗೈಡೆನ್ಸ್ ಬೇಕು. ಆದ್ರಿಂದ ನಾನು ಬರ್ತಾ ಇದ್ದೀನಿ, ಕಲಿತಾ ಇದ್ದೀನಿ ಅಂತ ನೀವು ಹೇಳ್ತೀರಾ. ಆದರೆ ಲೆಟ್ ಅಸ್ ಡೂ ಎ ಕೋರ್ಸ್ ಕರೆಕ್ಷನ್. ಒಂದು ಕೋರ್ಸ್ ಕರೆಕ್ಷನ್ ತುಂಬ ಮುಖ್ಯ. ಈ ಕೋರ್ಸ್ ಕರೆಕ್ಷನ್ ಯಾರು ಮಾಡ್ತಾರೆ ಕೇಳಿದರೆ, ಈ ಫ್ಲೈಟ್ ಎಲ್ಲ ಹೋಗಬೇಕಾದ್ರೆ, ಓಕೆ, ರಾಕೆಟ್ ಎಲ್ಲ ಹಾರಿಸ್ಬೇಕಾದ್ರೆ ಕೋರ್ಸ್ ಕರೆಕ್ಷನ್ ಮಾಡ್ತಾರೆ. ಕೋರ್ಸ್ ಕರೆಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ, ರಿಯಲ್ ಟೈಮ್ ಕೋರ್ಸ್ ಕರೆಕ್ಷನ್. ಎವ್ರಿ ಸೆಕೆಂಡ್ ಅಥವಾ ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಕೋರ್ಸ್ ಕರೆಕ್ಷನ್. ಈ ಕೋರ್ಸ್ ಕರೆಕ್ಷನ್ ಅಂದರೆ ಏನು ಅಂದರೆ, ಫ್ಲೈಟ್ ಅಥವಾ ರಾಕೆಟ್ ಸರಿಯಾದ ಡೈರೆಕ್ಷನ್ನಲ್ಲಿ, ಟ್ರ್ಯಾಕಲ್ಲಿ ರೈಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು. ಕೋರ್ಸ್ ಕರೆಕ್ಷನ್ ಆಫ್ ಎ ಫ್ಲೈಟ್ ಮೀನ್ಸ್ ವೆದರ್ ಇಟ್ ಈಸ್ ಗೋಯಿಂಗ್ ಆನ್ ದ ರೈಟ್ ಟ್ರ್ಯಾಕ್ ಟುವರ್ಡ್ಸ್ ದ ರೈಟ್ ಡೆಸ್ಟಿನೇಷನ್. ಚೆಕ್ಕಿಂಗ್, ಚೆಕ್ ಮಾಡೋದು. ಒಂದು ಸಾಧಾರಣ ಫ್ಲೈಟ್ ಕಂಪೇರ್ ಟು ಇಟರ್ನಲ್ ಲೈಫ್, ಕ್ರಿಶ್ಚಿಯನ್ ಲೈಫ್, ಕ್ರೈಸ್ತ ಜೀವನಕ್ಕೆ ಕಂಪೇರ್ ಮಾಡುವಾಗ ಫ್ಲೈಟ್ ಜರ್ನಿ ಸಾಧಾರಣ, ಏನೂ ಅಲ್ಲ, ನಥಿಂಗ್ ಕಂಪೇರ್ ಟು ಯುವರ್ ಜರ್ನಿ ಟುವರ್ಡ್ಸ್ ಹೆವನ್.
ಆ ಒಂದು ಫ್ಲೈಟ್ ಕೂಡ ಅದರಲ್ಲಿ ಆಟೋಮೆಟಿಕ್ ಪೈಲಟ್ ಇರುತ್ತೆ, ಅಥವಾ ಅದೊಂದು ಸಾಫ್ಟ್ವೇರ್. ಅದು ಆಟೋ ಪೈಲಟ್ ಏನು ಮಾಡುತ್ತೆ, ಚೆಕ್ ಮಾಡ್ತಾ ಇರುತ್ತೆ, ರೈಟ್ ಟ್ರ್ಯಾಕಲ್ಲಿ ಇದೆಯಾ ಅಂತ. ರೆಡಾರ್ ಎಲ್ಲ ಯೂಸ್ ಮಾಡಿ ಟೆಸ್ಟ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಟ್ರ್ಯಾಕಿಂದ ಏನಾದರೂ ಏರೋಪ್ಲೇನ್ ಹೊರಗಡೆ ಹೋದರೆ, ಆ ವೆಸಲ್ ಹೊರಗಡೆ ಹೋದರೆ, ಇಮ್ಮಿಡಿಯೇಟ್ ಆಗಿ ಪೈಲಟ್ ಏನು ಮಾಡ್ತಾನೆ, ಅದನ್ನು ವಾಪಸ್ ರೈಟ್ ಟ್ರ್ಯಾಕಿಗೆ ತಗೊಂಡು ಬರ್ತಾನೆ. ಯಾಕೆ ಅಂದರೆ ಇಷ್ಟು ಜನ ಪ್ಯಾಸೆಂಜರ್ಸ್ನ ಸರಿಯಾದ ಸ್ಥಳಕ್ಕೆ ತಲುಪಿಸ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇಷ್ಟು ವರ್ಷಗಳು ಕ್ರೈಸ್ತರಾಗಿದ್ದೀವಿ, ಈ ಕೋರ್ಸ್ ಕರೆಕ್ಷನ್ ನಾವು ಮಾಡ್ತಾ ಇದ್ದೀವ? ವಾಕ್ಯ ಕಲಿತಾ ಇದ್ದೀರಲ್ಲ ನಾನು ಕೇಳ್ತಾ ಇರೋದು. ನಾವು ತುಂಬ ವಾಕ್ಯ ಕಲಿತಾ ಇದ್ದೀವಿ, ನಿಜ. ಹಾಡುಗಳು ಕಲಿತಾ ಇದ್ದೀವಿ, ಪ್ರಾರ್ಥನೆಗಳನ್ನ ಕಲಿತಾ ಇದ್ದೀವಿ, ಬೋಧನೆ ಮಾಡೋದು ಕಲಿತಾ ಇದ್ದೀವಿ, ಕೌನ್ಸಿಲಿಂಗ್ ಮಾಡೋದು ಕಲಿತಾ ಇದ್ದೀವಿ, ಡ್ಯಾನ್ಸ್ ಮಾಡೋದು ಕಲಿತಾ ಇದ್ದೀವಿ, ಇನ್ನೂ ಏನೇನೋ ಕಲಿತಾ ಇದ್ದೀವಿ. ಅದು ನಿಮ್ಗೆ ಇಷ್ಟ, ಏನಾದರೂ ಕಲ್ತ್ಕೊಳ್ಳಿ. ಆದರೆ am I truly doing this spiritual course correction in my spiritual journey towards spiritual destination and spiritual intention? ನನ್ನ ಆತ್ಮಿಕ ಪ್ರಯಾಣದಲ್ಲಿ ನನ್ನ ಆತ್ಮಿಕವಾದ ಒಂದು ಡೆಸ್ಟಿನೇಷನ್ ಇದೆಯಲ್ವಾ, ನಾನು ತಲುಪಬೇಕಾದ ಸ್ಥಳ, ಆ ಸ್ವರ್ಗರಾಜ್ಯ, ಆ ದೇವರ ಸಾನ್ನಿಧ್ಯ, ಅಲ್ಲಿಗೆ ಹೋಗುವಂಥ ಈ ಒಂದು ಪ್ರಯಾಣದಲ್ಲಿ ಮತ್ತು ಕ್ರಿಸ್ತ ಯೇಸುವಿನಂತೆ ಈ ಭೂಮಿಯಲ್ಲಿ ನಾನು ಆಗಬೇಕು ಎಂಬ ಆ ಒಂದು ಪ್ರಯತ್ನದಲ್ಲಿ ನಾವು ಏನಾದರೂ ಕೋರ್ಸ್ ಕರೆಕ್ಷನ್ ಮಾಡ್ತಾ ಇದ್ದೀವಾ ನಿಜವಾಗ್ಲೂ? ಅಥವಾ ಅದನ್ನು ಈ ರೀತಿ ತಗೋಬಹುದು, ಸೆಲ್ಫ್ ಎಕ್ಸಾಮಿನೇಷನ್. ಒಂದು ಪೇಷಂಟನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರೆ ಪ್ರತಿದಿನ ಬೆಳಗ್ಗೆ ಕೋರ್ಸ್ ಕರೆಕ್ಷನ್ ಮಾಡ್ತಾರೆ. ಯಾರು? ನರ್ಸುಗಳು. ಏನು ಮಾಡ್ತಾರೆ? BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಇನ್ನು ಏನೇನೋ ಇರುತ್ತೆ. ಡಾಕ್ಟ್ರ್ ಏನೆಲ್ಲ ಹೇಳಿರ್ತಾರೋ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ನೀವು ಹೇಳಿದ್ರು ಅವ್ರು ಸುಮ್ಮನೆ ಇರೋದಿಲ್ಲ. ಏನು ಟೆಸ್ಟ್ ಮಾಡೋದು ಬೇಡ, ನಮಗೆ ನಾರ್ಮಲ್ ಇದೆ, BP ಶುಗರ್ ಎಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದರೆ, ಇಲ್ಲ ನಾವು ಮಾಡಲೇಬೇಕು. ದಿಸ್ ಈಸ್ ಅವರ್ ಪ್ರೋಟೋಕಾಲ್. ಇದು ಈ ಹಾಸ್ಪಿಟಲ್ನ ಪ್ರೋಟೋಕಾಲ್. ಡಾಕ್ಟ್ರ್ ನಮಗೆ ಹೇಳಿದ್ದಾರೆ, ನಮ್ಮ ಡಾಕ್ಟ್ರು ಯಾವಾಗ ನಿಲ್ಲಿಸ್ಲಿಕ್ಕೆ ಹೇಳ್ತಾರೋ ಅವಾಗ ನಾವು ನಿಲ್ಲಿಸ್ತೀವಿ, ಅಲ್ಲಿವರೆಗೂ ನೀವು ಇಲ್ಲಿದ್ದೀರಿ, ನಾವು ಟೆಸ್ಟ್ ಮಾಡ್ತಾನೇ ಇರ್ತೀವಿ. ನಿಮಗೆ ಬೇಡ ಅಂದರೂ ಅವ್ರು ಮಾಡ್ತಾರೆ. ನರ್ಸಿದ್ದಾರೆ, ಬೇಕಾದ್ರೆ ಕೇಳಿ ನೋಡಿ ಆಮೇಲೆ. ಹೌದು, ಹಂಗೇನಾದ್ರು ಮಾಡ್ತಾರಾ? ಮಾಡ್ತಾರೆ ಅಲ್ವಾ? ಸೊ ನಮಗೆ ಯಾರು ಎಕ್ಸ್ಟ್ರಾ ನರ್ಸ್ಗಳು ಡಾಕ್ಟ್ರು ಬರೋದಿಲ್ಲ. ನಮಗೆ ನಾವೇ ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು, ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡ್ಕೋಬೇಕು. ನಮ್ಮ ಈ ಆತ್ಮಿಕ ಜರ್ನಿ ಅಂತಕ್ಕಂಥದ್ದು ತಲುಪಬೇಕಾದ ಸ್ಥಳಕ್ಕೆ ತಲುಪಬೇಕಾದ್ರೆ, ಮತ್ತೆ ಆಗಬೇಕಾದ ಕಾರ್ಯ ನನ್ನಲ್ಲಿ ಆಗಬೇಕಾದ್ರೆ, ಈ ಒಂದು ಸ್ಪಿರಿಚುವಲ್ ಕೋರ್ಸ್ ಕರೆಕ್ಷನ್ ಇಲ್ಲದೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮೋಸ ಹೋಗ್ತೀರಾ. ಇವತ್ತು ನಮ್ಮಲ್ಲಿ ಅನೇಕರು ಆ ರೀತಿಯಲ್ಲಿ ಮೋಸ ಹೋಗ್ಬಿಟ್ಟಿದ್ದೀವಿ. ವಿ ಆರ್ ಡಿಸೀವ್ಡ್, ಮೆನಿ ಆಫ್ ಅಸ್ ಆರ್ ಡಿಸೀವ್ಡ್. ನೋಡ್ಲಿಕ್ಕೆ ಪ್ರೇಯರಲ್ಲಿದ್ದಾರೆ, ನೋಡ್ಲಿಕ್ಕೆ ಬೈಬಲ್ ಚೆನ್ನಾಗಿ ಓದ್ತೀವಿ, ನೋಡ್ಲಿಕ್ಕೆ ಚೆನ್ನಾಗಿ ಪ್ರಬೋಧನೆ ನಾವು ಹೇಳ್ತೀವಿ, ನೋಡ್ಲಿಕ್ಕೆ ಚೆನ್ನಾಗಿ ಕೈ ತಟ್ತೀವಿ, ನೋಡ್ಲಿಕ್ಕೆ ಸ್ಪಿರಿಚುವಲ್ ಥರ ಇದ್ದೀವಿ. ನಮಗೂ ಅನಿಸುತ್ತೆ ನಾವು ಸ್ಪಿರಿಚುವಲ್ ಇದ್ದೀವಿ ಅಂತ, ನೋಡುವ ಜನಕ್ಕೂ ಅನಿಸುತ್ತೆ ಇವರು ಸ್ಪಿರಿಚುವಲ್ ಆಗಿದ್ದಾರೆ ಅಂತ. ಯಾಕೆಂದರೆ ನಾವೆಲ್ಲ ಒಂದೇ ಬೋಟಲ್ಲಿ ಇರೋದ್ರಿಂದ ಸ್ವಲ್ಪ ಆ ಬೋಟಲ್ಲಿ ಇರ್ತಕ್ಕಂಥ ಕಲರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ನಮ್ಗಿಂತ ಚೆನ್ನಾಗಿ ನೀವು ಬೋಧನೆ ಮಾಡ್ತೀರಿ, ಚೆನ್ನಾಗಿ ಹಾಡ್ತೀರಿ, ಚೆನ್ನಾಗಿ ನೀವೆಲ್ಲ ಮಾಡ್ತೀರಿ. ಇಷ್ಟೇ ಬಿಟ್ಟರೆ, ವ್ಯತ್ಯಾಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ನಾವು ನೋಡಬೇಕಾಗಿರೋದು, ಈ ಟ್ರ್ಯಾಕಲ್ಲಿ ನಾವು ನಿಜವಾಗಲೂ ಓಡೋದಾದರೆ, ದೇವರು ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ಆ ಟ್ರ್ಯಾಕಲ್ಲಿ, ಓಕೆ, ದೇವರೇ ನಮಗೆ ಟ್ರ್ಯಾಕ್ ಕೊಡ್ತಾರೆ. ಆ ಟ್ರ್ಯಾಕಲ್ಲಿ ನಾವು ಹೋಗೋದಾದರೆ, ಡಿವೈನ್ ಟ್ರ್ಯಾಕ್ ಇದೆ ನಮಗೆ. ಆ ಡಿವೈನ್ ಟ್ರ್ಯಾಕಲ್ಲಿ ನಾವು ಹೋಗಬೇಕು. ದೈವಿಕವಾದ ಒಂದು ದಾರಿ ಇದೆ, ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲೇ ನಾವು ಹೋಗಬೇಕು. ಇನ್ ಆರ್ಡರ್ ಟು ರೀಚ್ ಹೆವನ್, ಟು ಬಿ ಲೈಕ್ ಜೀಸಸ್ ಹಿಯರ್ ಆನ್ ಅರ್ತ್. ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನಂತೆ, ಆ ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ ದಿನದಿಂದ ದಿನಕ್ಕೆ, ಮತ್ತು ಕೊನೆಯಲ್ಲಿ ಆ ನಿತ್ಯ ನಿವಾಸವನ್ನು ತಲುಪಲು ನಾವು ಆತ್ಮಿಕವಾದ ಈ ದಾರಿಯಲ್ಲಿ ನಾವು ಚಲಿಸಬೇಕು. ಸ್ಪಿರಿಚುವಲ್ ಟ್ರ್ಯಾಕ್. ಮನುಷ್ಯನ ಬುದ್ಧಿಯಿಂದ, ಜ್ಞಾನದಿಂದ ಈ ಟ್ರ್ಯಾಕನ್ನು ಸೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ.
ನೋಡಿ, ಈ ರೆಡಾರ್ ಇದೆಯಲ್ವಾ, ಇದೆಯಾ? ಯಾವುದರಲ್ಲಿ ಯೂಸ್ ಮಾಡ್ತಾರೆ? ಹಾಂ, ರೆಡಾರ್ ಅಲ್ವಾ? ಹಾಂ, ರೆಡಾರ್ನ ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ? ರೆಡಾರ್ ಅಂದರೆ ಗೊತ್ತಿಲ್ಲ ಅಂದರೆ ತುಂಬ ಒಳ್ಳೇದಾಯಿತು, ಈಸಿಯಾಗಿ ಹೇಳ್ಬೋದು. ಈ ಕಾರಲ್ಲೆಲ್ಲ ಹಿಂದ್ಗಡೆ ಸೆನ್ಸರ್ ಹಾಕಿರ್ತಾರಲ್ಲ, ರಿವರ್ಸ್ ತೆಗೆದಾಗ ಅಥವಾ ಮುಂದಕ್ಕೆ ಹೋದಾಗ ಏನಾದರೂ ಆಬ್ಜೆಕ್ಟ್ ಇದ್ದರೆ ಏನಾದರೂ ಇದ್ದರೆ ಅದು ಟಿ ಅಂತ ಹೊಡ್ಕೊಳ್ಳುತ್ತಲ್ವಾ, ಅದೇ ರೆಡಾರ್. ಸದ್ಯಕ್ಕೆ ನಿಮ್ಗೆ ಅರ್ಥ ಆಗಲಿಕ್ಕೆ ಆಯಿತಾ? ಸೊ ಫ್ಲೈಟಲ್ಲೆಲ್ಲ ಯೂಸ್ ಮಾಡ್ತಾರೆ. ಈ ಏರೋಪ್ಲೇನಲ್ಲೆಲ್ಲ ಹೋಗಬೇಕಾದ್ರೆ ಮತ್ತು ಹಡಗಲ್ಲೆಲ್ಲ ಹೋಗಬೇಕಾದ್ರೆ ಈ ದಾರಿ ಗೊತ್ತಾಗೋದು ಹೇಗೆ? ಅಥವಾ ದಾರಿಲಿ ಏನಾದರೂ ಒಂದು ಅಡ್ಡ ಇದೆಯಂತ ಗೊತ್ತಾಗೋದು ಹೇಗೆ ಅಂದರೆ, ಈ ರೆಡಾರ್ ಮುಖಾಂತರ ಸಿಗ್ನಲ್ ಬರುತ್ತೆ. ಈ ರೆಡಾರಿಂದ ರೇಡಿಯೋ ಸಿಗ್ನಲ್ ಹೇಗೆ ಬರುತ್ತೆ? ಈ ನಿಮ್ಮ ಮೊಬೈಲ್ ಫೋನಲ್ಲಿ ಹೇಗೆ ಸಿಗ್ನಲ್ ಮುಖಾಂತರ ವರ್ಕ್ ಆಗುತ್ತೋ ಅದೇ ರೀತಿ ಸಿಗ್ನಲ್ಸ್ ಹೋಗುತ್ತೆ. ಈ ಸಿಗ್ನಲ್ಸ್ ಎಲ್ಲೋ ಒಂದು ಕಡೆ ಟಚ್ ಆದಾಗ ಏನೋ ಇಲ್ಲಿದೆ ಅಂತ ಸೆನ್ಸ್ ಮಾಡುತ್ತೆ. ಆಗ ಅದಕ್ಕೆ ಬೇಕಾದ ಕ್ರಮಗಳನ್ನ ಇಲ್ಲಿ ಕೈಗೊಂಡು ಪೈಲಟ್ ಏನು ಮಾಡ್ತಾನೆ, ರೈಟ್ ಟ್ರ್ಯಾಕಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆ ರೀತಿ ಒಂದು ರೆಡಾರ್ ಸಿಸ್ಟಮ್, ಸ್ಪಿರಿಚುವಲ್ ರೆಡಾರ್ ಸಿಸ್ಟಮ್ ನಮ್ಮ ಒಳಗಡೆ ಇದೆಯಾ? ಫಸ್ಟ್ ಯು ನೀಡ್ ಟು ಚೆಕ್ ವೆದರ್ ಯು ಹ್ಯಾವ್ ಎ ಸ್ಪಿರಿಚುವಲ್ ರೆಡಾರ್ ಇನ್ ಯು. ಒಂದು ಆತ್ಮಿಕವಾದ ಈ ರೀತಿ ದಿಕ್ಕನ್ನು ಕಂಡುಹಿಡಿಯುವ, ಸರಿಯಾದ ದಿಕ್ಕನ್ನು ಗುರುತಿಸುವ ಒಂದು ಇನ್ಸ್ಟ್ರೂಮೆಂಟ್, ದಿಕ್ಕನ್ನು ಗುರುತಿಸುವ ಒಂದು ಸಾಧನ, ಒಂದು ಯಂತ್ರ. ಆಯಿತಾ? ನಾನು ಸರಿಯಾದ ದಿಕ್ಕಲ್ಲಿದ್ದೀನಾ? ನಾನು ಹೋಗೋ ದಿಕ್ಕಿನಲ್ಲಿ ಏನಾದರೂ ಅಡಚಣೆಗಳಿದೆಯಾ? ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಆತ್ಮಿಕವಾದ ಒಂದು ಟ್ರ್ಯಾಕಲ್ಲಿ ನಾವು ಹೋಗ್ತೀವಿ. ಕಣ್ಣಿಗೆ ಕಾಣದ, ಲೋಕದ ಬುದ್ಧಿಗೆ ಅರ್ಥ ಆಗದ ಒಂದು ದಾರಿಯಲ್ಲಿ ನಾವು ಚಲಿಸ್ತೀವಿ. ಹಾಗೆ ಚಲಿಸುವಾಗ ಈ ಟ್ರ್ಯಾಕಲ್ಲಿ ಅಡ್ಡ ಬರೋದೆಲ್ಲ ಆತ್ಮಿಕವಾದ ಶತ್ರುಗಳೇ ಆಗಿರ್ತಾರೆ. ಸ್ಪಿರಿಚುವಲ್ ಆಬ್ಸ್ಟಿಕಲ್ಸ್, ಆಧ್ಯಾತ್ಮಿಕವಾದ ಅಡೆತಡೆಗಳೇ ಬರೋದು. ಕಾಣೋದು ಮಾತ್ರ ಮನುಷ್ಯರು ಲೌಕಿಕವಾದ ರೀತಿ ಕಾಣಿಸುತ್ತೆ, ಆದರೆ ಬರೋದೆಲ್ಲ ಆತ್ಮಿಕವಾದ ಅಡಚಣೆಗಳು. ನೆನ್ಪಿಟ್ಕೊಳ್ಳಿ, ಇದನ್ನು ಸೆನ್ಸ್ ಮಾಡಬೇಕಾದ್ರೆ ಯು ಮಸ್ಟ್ ನೀಡ್ ಎ ಸ್ಪಿರಿಚುವಲ್ ರೆಡಾರ್. ಆತ್ಮಿಕವಾದ ರೆಡಾರ್ ಬೇಕು. ಅದು ಯಾವುದು ಕೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು. ಪವಿತ್ರ ಆತ್ಮರನ್ನ ದೇವರು ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆ ಅವರೇ ಫಿಕ್ಸ್ ಮಾಡ್ತಾರೆ. ಇಫ್ ಯು ಆರ್ ಎ ಟ್ರೂ ಬಿಲೀವರ್, ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ಬಾರ್ನ್ ಅಗೈನ್, ಹೊಸದಾಗಿ ಹುಟ್ಟಿದ ಒಬ್ಬ ದೇವರ ಮಗನೂ ಮಗಳು ನೀನಾಗಿದ್ರೆ, ನಿನ್ನ ಒಳಗಡೆ ದೇವರೇ ಈ ಒಂದು ರೆಡಾರ್ನ ಫಿಕ್ಸ್ ಮಾಡಿರ್ತಾರೆ. ಈ ಒಂದು ದಿಕ್ಕನ್ನು ಸೂಚಿಸು ಅಥವಾ ದಿಕ್ಕನ್ನು ಗುರುತಿಸುವಂತಹ ಒಂದು ಯಂತ್ರ. ಪವಿತ್ರಾತ್ಮ ಯಂತ್ರ ಅಲ್ಲ, ಪವಿತ್ರಾತ್ಮರನ್ನ ನಮ್ಮ ಒಳಗಡೆ ದೇವರಿಟ್ಟಿರ್ತಾರೆ. ಈ ಪವಿತ್ರಾತ್ಮರು ನಮಗೆ ಗೈಡ್ ಮಾಡ್ತಾರೆ. ಆದರೆ ಈ ಪವಿತ್ರಾತ್ಮ ಆಗಿರ್ತಕ್ಕಂಥ ಈ ರೆಡಾರ್ ಏನಾದರೂ ಸರಿಯಾಗಿ ಸೆನ್ಸ್ ಮಾಡದೆ ಹೋದರೆ, ಸಿಗ್ನಲ್ನ ಕರೆಕ್ಟಾಗಿ ಕೊಡದೆ ಹೋದರೆ, ನಮ್ಮ ಆತ್ಮಿಕ ಪ್ರಯಾಣ ಕೊಲ್ಯಾಪ್ಸ್ ಆಗುತ್ತೆ. ತಲುಪಬೇಕಾದ ಸ್ಥಳಕ್ಕೆ ನಾವು ತಲುಪೋದಿಲ್ಲ. ಆದ್ರಿಂದನೇ ಸಂತ ಪೌಲರು ಹೇಳ್ತಾರೆ, ಪವಿತ್ರಾತ್ಮರನ್ನು ನೋಯಿಸಬೇಡಿ. ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್, ಡು ನಾಟ್ ಮೇಕ್ ದ ಹೋಲಿ ಸ್ಪಿರಿಟ್ ಪ್ಯಾಸಿವ್. ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಬೇಡಿ ಅಲ್ವಾ? ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಬೇಡಿ. 1 Thessalonians 5:19 ಪವಿತ್ರಾತ್ಮರನ್ನ ನೋಯಿಸಬೇಡಿ ಅಂತ ಇದೆ ಅಲ್ವಾ? ಎಫಿಷಿಯನ್ಸ್ 3:30 4:30 ನಾವು ಓದ್ತೀವಿ, ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಬೇಡಿ ಅಂತ ಇದೆ. ಪವಿತ್ರಾತ್ಮರನ್ನು ನೋಯಿಸಬೇಡಿ, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ. ನಮ್ಮಲ್ಲಿ ಪವಿತ್ರಾತ್ಮರು ನೊಂದ್ಕೊಳ್ತಾರಾ? ನೊಂದ್ಕೊಳ್ತಾರೆ. ನಮ್ಮಲ್ಲಿ ಪವಿತ್ರಾತ್ಮರು ನಿಶ್ಚೇತನಗೊಳ್ತಾರಾ? ಆದ್ರಿಂದಾನೇ ಹೇಳಿದ್ದು, ಡೋಂಟ್ ಮೇಕ್ ಹಿಮ್ ಸ್ಯಾಡ್. ಅವ್ರನ್ನ ದುಃಖಪಡಿಸಬೇಡಿ. ಡೋಂಟ್ ಮೇಕ್ ಹಿಮ್ ಪ್ಯಾಸಿವ್. ಅವ್ರನ್ನ ನಿಶ್ಚೇತನ ಮಾಡಬೇಡಿ. ಅವ್ರು ಯಾವಾಗಲೂ ಆಕ್ಟಿವ್ ಆಗಿರಬೇಕು, ಕಾರ್ಯ ಮಾಡ್ತಾ ಇರಬೇಕು. ಆಗ ನಮ್ಮ ಈ ಒಂದು ಜರ್ನಿ ಇದೆಯಲ್ವಾ, ಈ ನಮ್ಮ ಆತ್ಮಿಕ ಪ್ರಯಾಣ, ಕ್ರಿಶ್ಚಿಯನ್ ಲೈಫ್ ಅಂತ ಏನು ಹೇಳ್ತೀವೋ, ವಿಶ್ವಾಸದ ಜೀವನ ಅಂತ ಏನು ಹೇಳ್ತೀವೋ, ಇದು ಸರಿಯಾದ ಟ್ರ್ಯಾಕಲ್ಲೇ ಹೋಗುತ್ತೆ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಔಟ್, ಏನೂ ಇಲ್ಲ ಬಿಡಿ. ಪವಿತ್ರಾತ್ಮ ಇದ್ದರೂ ಕೂಡ ನಮ್ಮ ಒಳಗಡೆ ಪವಿತ್ರಾತ್ಮ ಇದ್ದು ಅವರು ನೊಂದಿರುವ ಅವಸ್ಥೆಯಲ್ಲಿದ್ದರೆ, if Holy Spirit is wounded, if Holy Spirit is quenched, passive, ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವನ ಸೋತೋಗುತ್ತೆ.
ನಮ್ಮ ಆತ್ಮಿಕ ಪ್ರಯಾಣ ದಿಕ್ಕು ತಪ್ಪಿ ಹೋಗುತ್ತೆ. ಪ್ರಾರಂಭದಲ್ಲಿ ಒಳ್ಳೆ ರೀತಿಯಲ್ಲಿ ಟೇಕ್ ಆಫ್ ಆಗ್ತೀವಿ, ಫ್ಲೈಟ್ ಟೇಕ್ ಆಫ್ ಆಗೋ ಥರ. ಆದರೆ ಹೋಗ್ತಾ ಹೋಗ್ತಾ ಈ ರಡಾರ್ ಸರಿ ವರ್ಕ್ ಮಾಡದೆ ಹೋದರೆ ಪೈಲಟಿಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ. ಈಗ ನಿಮ್ಮ ಜೀವನಕ್ಕೆ ನೀವೇ ಪೈಲಟ್. ರಡಾರ್ ಸಿಸ್ಟಮ್ ಒಳಗಡೆ ಇದೆ. ಈ ರಡಾರ್ ಏನು ಸಿಗ್ನಲ್ ಕೊಡುತ್ತೋ ಬೇಸ್ಡ್ ಆನ್ ದಟ್ ಸಿಗ್ನಲ್ ಓನ್ಲಿ ನೇವಿಗೇಟ್ ಮಾಡ್ಕೊಂಡು ಅವ್ನು ಹೋಗ್ಲಿಕ್ಕಾಗುತ್ತೆ. ನೀವು ಯೋಚನೆ ಮಾಡಿ, ನೀವೊಂದು ಆತ್ಮಿಕ ಪ್ರಯಾಣದಲ್ಲಿ ಇದ್ದೀರಿ. ಪ್ರತಿಯೊಬ್ಬರು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿದವರು. ಆರ್ ಯು ಏಬಲ್ ಟು ನೇವಿಗೇಟ್ ಯುವರ್ ಜರ್ನಿ ಟುವರ್ಡ್ಸ್ ಹೆವನ್? ನಿತ್ಯತೆಯ ಕಡೆಗೆ ಇರ್ತಕ್ಕಂಥ ನಮ್ಮ ಈ ಪ್ರಯಾಣವನ್ನು ಸರಿಯಾದ ರೀತಿಯಲ್ಲಿ ನಾವು ಹೋಗ್ಲಿಕ್ಕಾಗ್ತಾ ಇದೆಯಾ? ದಾರಿ ಮಾಡಿಕೊಂಡು, ಅಥವಾ ದಾರಿ ಮಾಡ್ಕೊಂಡಲ್ಲ, ಇರುವ ದಾರಿಯಲ್ಲಿ. ಒಂದು ವೇಳೆ ಹೋಗುವಂಥ ದಾರಿಯಲ್ಲಿ ಏನಾದರೂ ರೋಡ್ ಬ್ಲಾಕ್ ಆಯಿತು ಅಂತ ಇಟ್ಕೊಳ್ಳಿ, ಏನೋ ಒಂದು ಅಡ್ಡ ಬಂತು. ಈಗ ಅಡ್ಡ ಬಂದರೆ ಇನ್ನೊಂದು ದಾರಿ ಇರುತ್ತಲ್ಲಿ. ಎಲ್ಲಿ ಲೆಫ್ಟ್ ತಗೋಬೇಕು, ಎಲ್ಲಿ ರೈಟ್ ಟರ್ನ್ ತಗೋಬೇಕು, ಆ ದಾರಿ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಮಗೆ ಸಾಧ್ಯ ಆಗ್ತಾ ಇದೆಯಾ ಮುಂದಕ್ಕೆ ಹೋಗ್ಲಿಕ್ಕೆ? ನನಗೆ ಅನ್ನಿಸ್ತಾ ಇರೋ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇರೋದು, ಖಂಡಿತವಾಗಲೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿದ್ದೀನಿ ಕೇಳಿದ್ರೆ ಅಲ್ಲೇ ಇದ್ದೀನಿ ಅಂತ ನಂಗೆ ಅನ್ನಿಸ್ತು. ಎಷ್ಟೋ ವರ್ಷಗಳಾಯಿತು ಬೈಬಲ್ ಓದ್ತಾ ಇದ್ದೀವಿ, ಎಷ್ಟೋ ವಾಕ್ಯಗಳು, ಎಷ್ಟೋ ಪ್ರಕಟಣೆಗಳು, ಎಷ್ಟೋ ಹಾಡುಗಳು, ಎಷ್ಟೋ ಬೋಧನೆಗಳು, ಎಷ್ಟೋ ಧ್ಯಾನಗಳು, ಗ್ರೋತ್ ರಿಟ್ರೀಟ್ ಅಂತೆ, ಅದಂತೆ, ಬರ್ನಿಂಗ್ ಬುಷ್ ಅಂತೆ, ಇನ್ನೊಂದು ಬುಷ್ ಅಂತೆ, ಏನೇನೋ ಧ್ಯಾನಗಳಾಯಿತು. ಕೊಯ್ನೋನಿಯಾ ಅಟೆಂಡ್ ಮಾಡಿದ್ದು, ಬೋಧನೆ ಮಾಡಿದ್ದು. ನಾನು ಬೋಧನೆ ಮಾಡಿ ಅಟೆಂಡ್ ಮಾಡಿದೆ, ನೀವು ಕೂತ್ಕೊಂಡು ಅಟೆಂಡ್ ಮಾಡಿದ್ರಿ. ಬಟ್ ಆಲ್ ಟುಗೆದರ್ ವಿ ಆರ್ ಅಟೆಂಡಿಂಗ್ ರೆಟ್ ಇಟ್. ಆದರೆ ನಾನೊಂದು ಎಕ್ಸಾಮಿನ್ ಮಾಡಿ ನೋಡುವಾಗ, ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿ ನೋಡುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಅಲ್ಲೇ ಇದ್ದೀನಿ, ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ. ಕ್ರಿಸ್ತನ ಅನುರೂಪಿಯಾಗುವಂಥ ಆ ಒಂದು ಪ್ರಾಸೆಸ್ಸಲ್ಲಿ ಏನು ಬೆಳವಣಿಗೆ ಇಲ್ಲ, ನನ್ನಲ್ಲಿ ಏನು ಬೆಳವಣಿಗೆ ಕಾಣ್ತಾ ಇಲ್ಲ. ಒಂದು. ಎರಡನೇದಾಗಿ, ಆ ಡೆಸ್ಟಿನೇಷನ್ ಕಡೆಗೆ, ಆ ನಿತ್ಯ ಜೀವ, ಆ ಸ್ವರ್ಗರಾಜ್ಯ ಎಂಬ ಆ ಡೆಸ್ಟಿನೇಷನ್ ಕಡೆಗೆ ಸರಿಯಾದ ದಾರಿನಲ್ಲೆಲ್ಲೋ ಹೋಗ್ತಾ ಇಲ್ಲ ಅಂತ ಎಲ್ಲೋ ಅನ್ನಿಸ್ತಾ ಇದೆ. ಪ್ರೇಯರಲ್ಲಿ ಇದೀನ ಕೇಳಿದರೆ ಪ್ರೇಯರಲ್ಲಿ ಇದ್ದೀನಿ, ವಾಕ್ಯ ಗೊತ್ತಾ ಕೇಳಿದರೆ ವಾಕ್ಯ ಗೊತ್ತು, ಪ್ರೇಯರ್ ಗ್ರೂಪಲ್ಲಿ ಇದೀನ ಕೇಳಿದರೆ ಪ್ರೇಯರ್ ಗ್ರೂಪಲ್ಲೂ ಇದ್ದೀನಿ. ಎಷ್ಟು ವರ್ಷದಿಂದ ಕೇಳಿದರೆ ಸುಮಾರು 20 ವರ್ಷದಿಂದ. ಆದರೆ ಕ್ರಿಸ್ತ ಯೇಸುವಿನ ಅನುರೂಪಕ್ಕೆ ಎಷ್ಟು ಬಂದಿದೆ? ನೀವು ಯಾರನ್ನಾದ್ರೂ ಒಂದು ಬಿಲ್ಡಿಂಗ್ ಕಟ್ಟೋರ್ನ ಕೇಳಿದರೆ ಇವತ್ತಿಷ್ಟು ಬಂದಿದೆ, ಇನ್ನು 3 ತಿಂಗಳು ಬಿಟ್ಟು ಕೇಳಿದರೆ ಅವ್ರು ಹೇಳ್ತಾರೆ ಇಷ್ಟ ಆಗಿದೆ, ಇನ್ನು 3 ತಿಂಗಳು ಬಿಟ್ಟು ಕೇಳಿದರೆ ಇನ್ನೂ ಇಷ್ಟ ಆಗಿದೆ. ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಕೇಳಿದರೆ, ಮಗು ಏನು ಓದ್ತಾ ಇದೆ ಈ ವರ್ಷ? 5ನೇ ಕ್ಲಾಸ್. ಇನ್ನೊಂದು 2 ವರ್ಷ ಬಿಟ್ಟು ಕೇಳಿದರೆ 7ನೇ ಕ್ಲಾಸ್. ಇನ್ನೂ ಒಂದು 5 ವರ್ಷ ಬಿಟ್ಟು ಕೇಳಿದರೆ ಆ ಕ್ಲಾಸ್. ಎಲ್ಲ ಮೇಲಕ್ಕೆ ಹೇಳ್ತೀವಿ ಬಿಟ್ರೆ, ಕ್ರಿಸ್ತ ಯೇಸುವಿನ ಅನುರೂಪಿಯಾಗಿ ನಾನು ಯಾವ ಕ್ಲಾಸಲ್ಲಿ ಇದ್ದೀನಿ ಇವತ್ತು, ನಾನು ಎಷ್ಟು ಬೆಳೆದಿದ್ದೀನಿ ಅಂತ ಬೇರೆಯವ್ರು ನನ್ನನ್ನು ಕೇಳೋದು ಬೇಡ, ನಾವು ಬೇರೆಯವ್ರನ್ನ ಕೇಳೋದು ಬೇಡ, ನನ್ನನ್ನು ನಾನೇ ಕೇಳ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಎಲ್ಲಿದ್ದೀನಿ ಕೇಳಿದರೆ ಅಲ್ಲೇ ಇದ್ದೀನಲ್ಲ. 20 ವರ್ಷದ ಹಿಂದೆ ಎಲ್ಲಿ ಪ್ರಾರಂಭ ಆಗಿದೆಯೋ ಅಲ್ಲೇ ಇದ್ದಂಗೆ ಅನಿಸ್ತಾ ಇದೆ ನನಗೆ. ಐ ಡೋಂಟ್ ನೋ ಅಬೌಟ್ ಯು, ಬಟ್ ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್. ನನಗನ್ನಿಸ್ತಾ ಇರೋದು ಆ ಥರ. ಪ್ರಾರಂಭದಲ್ಲಿ ಈ ರಡಾರ್ ಚೆನ್ನಾಗಿತ್ತು, ಆಮೇಲೆ ಬರ್ತಾ ಬರ್ತಾ ಈ ರಡಾರ್ ಏನಾಯಿತು? ನ್ಯೂಟ್ರಲ್ ಆಯಿತು, ಸುಮ್ಮನೆ ಆಯಿತು. ನನ್ನ ಒಳಗಡೆ ಪವಿತ್ರಾತ್ಮರು ಕೆಲಸ ಮಾಡದೇ ಇದ್ದರೆ ಯಾರು ಕೆಲಸ ಮಾಡ್ತಾರೆ ಗೊತ್ತಾ? ನಾನು ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡಿದರೆ ಏನಾಗುತ್ತೆ ಗೊತ್ತಾ? ನನ್ನದೇ ಆದ ರೀತಿಯಲ್ಲಿ ನಾನು ಪ್ರಯತ್ನ ಪಡಲಿಕ್ಕೆ ಹೋಗ್ತೀನಿ, ಯೇಸುವಿನಂತೆ ಆಗಲಿಕ್ಕೆ ಮತ್ತು ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ. ಇದು ಡಿಸೆಪ್ಷನ್. ಇದೊಂದು ಮಹಾ ವಂಚನೆ ಸೈತಾನನದು. ಇವತ್ತು ಆ ವಂಚನೆಗೆ ಒಳಗಾಗಿರ್ತಕ್ಕಂಥ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಂಚನೆ ಸರಿಪಡಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಹೌ ಐ ಕ್ಯಾನ್ ಎಕ್ಸಾಮಿನ್ ಮೈ ಸೆಲ್ಫ್? ಹೇಗೆ ನನ್ನನ್ನು ನಾನು ಎಕ್ಸಾಮಿನ್ ಮಾಡ್ಕೋಬೋದು? ಈ ಕೋರ್ಸ್ ಕರೆಕ್ಷನ್ ಹೇಗೆ ಮಾಡೋದೀಗ? ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್, ಓನ್ಲಿ ಥ್ರೂ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್, ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಆಫ್ ಗಾಡ್ ಇನ್ ಇಟ್ಸ್
ಕಾಂಟೆಕ್ಸ್ಟ್. ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟ ದೇವರ ವಾಕ್ಯ ಯಾವ ಉದ್ದೇಶದಿಂದ ಬರೆಯಲ್ಪಟ್ಟಿದೆಯೋ ಆ ಉದ್ದೇಶದ ಪ್ರಕಾರ ನಾನು ದೇವರ ವಾಕ್ಯವನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಬದುಕಿದ್ರೆ ಈ ಕೋರ್ಸ್ ಕರೆಕ್ಷನ್ ಸರಿಯಾಗುತ್ತೆ. ಅದಲ್ಲದೆ ನಾವು ಯಾವುದೋ ಒಂದು ಬ್ರದರ್ ಜೊತೆಗಿರೋದ್ರಿಂದ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರೋದ್ರಿಂದ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಿನಾಮಿನೇಷನಲ್ಲಿ ಸಭೆಯಲ್ಲಿ ಇರೋದ್ರಿಂದ ಕೋರ್ಸ್ ಕರೆಕ್ಷನ್ ಆಗೋದಿಲ್ಲ. ಕೋರ್ಸ್ ಕರೆಕ್ಷನ್ ಸರಿಯಾಗಿ ಆಗಬೇಕಾದ್ರೆ ಸರಿಯಾದ ಬೋಧನೆ ಆಲಿಸಬೇಕು. ವಿ ಮಸ್ಟ್ ನೀಡ್ ರೈಟ್ ಬೈಬಲ್ ಟೀಚಿಂಗ್. ಸರಿಯಾದ ಬೈಬಲ್ ಉಪದೇಶ ಅಂದರೆ ದೇವರ ವಾಕ್ಯದ ಉಪದೇಶ ನಮಗೆ ಬೇಕು. ದೇವರ ವಾಕ್ಯದ ಸರಿಯಾದ ಉಪದೇಶ ನಮಗೆ ಸಿಕ್ಕಿದ್ರೆ, ಇವತ್ತಿನ ಈ ಕರಿಸ್ಮ್ಯಾಟಿಕ್ ವೇ ಪ್ರೀಚಿಂಗ್ ಅಲ್ಲ ನಾನು ಹೇಳ್ತಾ ಇರೋದು, ಅದು ಮನುಷ್ಯರಿಗೆ ಒಂದು ಖುಷಿ ಕೊಡುವಂಥ ಅನೇಕ ಬೋಧನೆಗಳಿದೆ. ಮನುಷ್ಯ ತುಂಬ ಚೆನ್ನಾಗಾಯಿತು ಬೋಧನೆ, ಈ ಚೆನ್ನಾಗಾಯಿತು ಫೀಲಿಂಗ್, ಒಳ್ಳೆ ಫೀಲಿಂಗ್ ಬರೋದು 5 ಪೈಸಾ ಪ್ರಯೋಜನ ಇಲ್ಲ. ದಟ್ ಈಸ್ ಎ ಬಿಗ್ಗೆಸ್ಟ್ ಡಿಸೆಪ್ಷನ್ ಟುಡೇ. ಆ ರೀತಿ ಆಗೋಗ್ಬಿಟ್ಟಿದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರ, ಇದರ ಮುಖಾಂತರ ನಾವು ಕೋರ್ಸ್ ಕರೆಕ್ಷನ್ ಮಾಡಬೇಕು. ಎಲ್ಲಿಂದ ಕರೆಕ್ಟ್ ಮಾಡ್ಕೋಬೇಕಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್, ಪ್ರಾರಂಭದಿಂದ ಕರೆಕ್ಟ್ ಮಾಡ್ಕೋಬೇಕು. ಈ ದಿನದ ಫಸ್ಟ್ ರೀಡಿಂಗ್, ಟುಡೇಸ್ ಫಸ್ಟ್ ರೀಡಿಂಗ್, ಆ ಒಂದು ಕೋರ್ಸ್ ಕರೆಕ್ಷನ್ಗೆ ತುಂಬ ಉಪಯೋಗವಾಗುವ ಒಂದು ರೀಡಿಂಗ್ ಆಗಿದೆ. ಫಸ್ಟ್ ಕೊರಿಂಥಿಯನ್ಸ್, ಸೆಕೆಂಡ್ ರೀಡಿಂಗ್. ಓಕೆ, ಫಸ್ಟ್ ರೀಡಿಂಗ್ ಬೇಡ, ಸೆಕೆಂಡ್ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 3. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ವಾಕ್ಯಗಳು 9ರಿಂದ ಇರ್ತಕ್ಕಂಥ ವಾಕ್ಯಗಳು ಅಲ್ವಾ. ಸೊ ಇಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ನಾವು ದೇವರ ಸಹಕಾರ್ಮಿಕರು. ಫಾರ್ ವಿ ಆರ್ ಗಾಡ್ಸ್ ಸರ್ವೆಂಟ್ಸ್ ಅಥವಾ ಕೋ ವರ್ಕರ್ಸ್, ವರ್ಕಿಂಗ್ ಟುಗೆದರ್. ಯು ಆರ್ ಗಾಡ್ಸ್ ಫೀಲ್ಡ್, ಗಾಡ್ಸ್ ಬಿಲ್ಡಿಂಗ್. ಇಲ್ಲಿ ವಿ, ಯು, 2 ವರ್ಡ್ ಯಾವುದು ನೋಡ್ಬೇಕು ನಾವು. ಹೂ ಇಸ್ ದಿಸ್ ವಿ, ಹೂ ಇಸ್ ದಿಸ್ ಯು. ನಾವು ಅಂತ ಇದೆ, ನೀವು ಅಂತ ಇದೆ. ಇನ್ನು ನಾವು ಯಾರು ಮತ್ತು ನೀವು ಯಾರು? ಸುಮ್ಮನೆ ಬರೆದಿದ್ದ? ನಾವು ಅಂದರೆ ಯಾರು? ನಾವು ಅಂದರೆ ಯಾರು? ನಾವು ವಾಕ್ಯನ ಕಲಿಯೋಣವಾ? ಇಂಟ್ರೆಸ್ಟ್ ಇದೆಯಾ ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ? ನಿಮ್ಮ ಜೀವನ ಎಂಬ ಫ್ಲೈಟ್ ರೈಟ್ ಟ್ರ್ಯಾಕಲ್ಲಿ ಹೋಗಬೇಕಾ? ಚೆನ್ನಾಗಿ ಯೇಸುವಿನಂತೆ ಆಗಬೇಕಾ? ಆದರೆ ನಾವು ಯೇಸುವಿನಂತೆ ಫಲ ತರ್ಬೋದು. ಒಳ್ಳೆಯ ಒಂದು ದೇವರು ಬಯಸುವ ಹಾಗೆ ಒಂದು ಒಳ್ಳೆ ಮಿಷನರಿ ಆಗ್ಬೋದು. ಇಲ್ಲ ಅಂದರೆ ಕಲಬೆರಕೆ ಆಗಿ ಹೀಗೆ ಕೈ ತಟ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಸ್ವಲ್ಪ ಕಳೆದ ಭಾನುವಾರ ನಾನು ಹೇಳಿದ್ನಲ್ವಾ, 50-50 ಟೇಸ್ಟಿ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಥರ ಇರ್ಬೋದು. ಏನು ಪ್ರಯೋಜನ ಇಲ್ಲ ಆ ಥರ ಇದ್ದು. ಅದೇ ಥರ ಆಗ್ಬಿಟ್ಟಿದ್ದು ನಾವೀಗ. ಓಕೆ, ಸೊ ನೀವು ಡಿಸೈಡ್ ಮಾಡಿ ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ. ಡಿಪೆಂಡ್ ಆನ್ ದ ವರ್ಡ್ ಆಫ್ ಗಾಡ್, ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಈ ಕಲಿಕೆಯನ್ನು ನಾವು ಡಿಪೆಂಡ್ ಆದರೆ ಮುಂದಕ್ಕೆ ಹೋಗ್ಬೋದು. ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಯಾರನ್ನೂ ಡಿಪೆಂಡ್ ಆಗಬೇಡಿ. ಡಿಪೆಂಡ್ ಆದರೆ ಹಾಳಾಗೋಗ್ತೀವಿ. ಸೊ ಡಿಪೆಂಡ್ ಆನ್ ಗಾಡ್. ದೇವರ ವಾಕ್ಯವನ್ನೇ ಡಿಪೆಂಡ್ ಆಗಿ, ಆಗ ನಮಗೆ ಸರಿಯಾದ ಒಂದು ಟ್ರ್ಯಾಕಲ್ಲಿ ಹೋಗ್ಲಿಕ್ಕೆ ಬೇಕಾದ ವಿಸ್ಡಮ್ ನಮಗೆ ಸಿಗುತ್ತೆ. ಓಕೆ, ಇಲ್ಲಿ ನಾವು ಅಂದರೆ ಯಾರು? ನಾವು ದೇವರ ಸಹಕಾರ್ಮಿಕರು, ನೀವು ದೇವರೇ ಸಾಗುವಳಿ ಮಾಡುವ ತೋಟ ಅಥವಾ ಹೊಲ ಅಂತ ಇದೆ. ಹೂ ಇಸ್ ದಿಸ್ ವಿ? ನಾವು ಅಂದರೆ ಯಾರು? ಈ ಅಧ್ಯಾಯದಲ್ಲಿ ನಾವು ಅಂದರೆ ಯಾರು? ಮೇಲೆ ಹೇಳ್ತಾರಲ್ವಾ, ಯಾರು ಅಂದರೆ ಅಪೊಸ್ತಲರು. ಪೌಲ, ಅಪೊಲೋಸ, ಕೇಫ ಅಂದರೆ ಪೇತ್ರ, ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಅಂದರೆ ಅಪೊಸ್ತಲರು ಅಥವಾ ಸಭೆಯನ್ನ ನಡೆಸುವವರು, ಲೀಡರ್ಸ್ ಆಫ್ ದ ಚರ್ಚ್. ಸಭೆಯನ್ನ ನಡೆಸುವವರು. ನಾವು ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಪಾಸ್ಟರ್ಸ್ ಆರ್ ಸಭಾಪಾಲಕರು. ಪಾಸ್ಟ್ರಿಂಗ್ ಅಂದರೆ ಸಭೆಯನ್ನು ಪಾಲಿಸುವುದು. ಅರ್ಥ ಆಗ್ತಿದ್ಯಾ? ಸೊ ಸಭಾಪಾಲಕರು, ಸಭೆಯನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತವರು ಯಾರು? ಸಭಾಸ್ತಂಭಗಳು. ಪೇತ್ರ, ಯಾಕೋಬ, ಯೋವಾನ್ನ, ಅಪೊಲೋಸ, ಪೌಲ, ಈ ರೀತಿ ಪ್ರೇಷಿತರು, ಅಪೊಸ್ತಲರು. ಇದು ನಾವು. ನೀವು ಅಂದರೆ ಯಾರು? ಸಭೆ, ಆಲ್ ಬಿಲೀವರ್ಸ್, ಸಕಲ ವಿಶ್ವಾಸಿಗಳ ಸಮೂಹ.
ಓಕೆ, ಈಗ ಓದೋಣ. ನಾವು ದೇವರ ಸಹಕಾರ್ಮಿಕರು. ಈಗ ಈ ನಾವು ಗುಂಪಲ್ಲಿ ಯಾರೆಲ್ಲ ಬರ್ತೀವಿ? ಯಾರೆಲ್ಲ ಇವತ್ತು ದೇವರ ಸೇವಕರು ಅಂತ ನೀವು ಗುರುತಿಸಲ್ಪಡೋದಾದ್ರೆ, ವಿ ಆರ್ ಡೂಯಿಂಗ್ ಮಿನಿಸ್ಟ್ರಿ ಅಂತ ಹೇಳೋದಾದ್ರೆ, ಇಫ್ ಯು ಆರ್ ದ ಪಾರ್ಟ್ ಆಫ್ ಎನಿ ಮಿನಿಸ್ಟ್ರಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸೇವೆ ಮಾಡೋದಾದರೆ, ಸೇವೆಯ ಒಂದು ಕರೆ, ಒಂದು ವರ ನಿಮಗೆ ಲಭಿಸಿದ್ದಾದರೆ, ನಾವು ಯು ಆರ್ ದ ಕೋ ವರ್ಕರ್ ವಿತ್ ಗಾಡ್, ದೇವರ ಜೊತೆಗೆ ಸಹಕಾರ್ಮಿಕರಾಗಿ ಇರುವಂಥವರು. ನೀವು ಅಂದರೆ ಯಾರು? ನೀವು ಯಾರಿಗೆ, ಟು ಹೂಮ್ ಯು ಆರ್ ಮಿನಿಸ್ಟರಿಂಗ್. ಓಕೆ, ನೀನು ಯಾರಿಗೆ ಸೇವೆ ಮಾಡ್ತಾ ಇದ್ದೀರೋ ಅವರು ದೇವರೇ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ಅದಾದ್ಮೇಲೆ ಈಗ ನಾವು ಯಾರು ಹಾಗಾದ್ರೆ? ಕ್ರೈಸ್ತ ಸಭೆ. ನಾವು ಯಾರು? ನೀವು ಬೇಕಾದರೆ ಈ ಎರಡೂ ಪಾತ್ರಧಾರಿಗಳಾಗ್ಬೋದು, ಆಯ್ತಾ? ನೀವು ಸೇವೆ ಮಾಡೋರಾಗ್ಬೋದು. ಸೇವೆ ಮಾಡೋರಾಗಿರ್ಬೇಕಂದ್ರೆ ಬೈ ಡಿಫಾಲ್ಟ್ ಯು ಮಸ್ಟ್ ಬಿ ದ ಮೆಂಬರ್ ಆಫ್ ದ ಚರ್ಚ್. ನೀವು ಸಭೆಯ ಒಂದು ಅಂಗ ಆಗಿರಲೇಬೇಕು ಮೊದಲನೇದಾಗಿ. ಅದಾದಮೇಲೆ ನೀವು ಈ ಸಭೆಯನ್ನು ಕಟ್ಟುವ ಕಾರ್ಯದಲ್ಲಿ ನೀವಿದ್ರೆ, ಭಾಗಿಗಳಾಗಿದ್ದರೆ ಅದು ಒಂದು ಸೌಭಾಗ್ಯ, ಅದೊಂದು ದೇವರ ವಿಶೇಷವಾದ ಒಂದು ಕರೆ. ಆದರೆ ಎಲ್ಲರೂ ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಪೌಲರು ಹೇಳ್ತಾರೆ, ದೇವರು ನನಗಿತ್ತ ವರದಾನಗಳಿಗೆ ಅನುಗುಣವಾಗಿ ನಾನು ಚತುರಶಿಲ್ಪಿಯಂತೆ ಅಸ್ಥಿವಾರ ಹಾಕಿದ್ದೇನೆ, ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ. ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದ ಇರಲಿ. ಈಗಾಗಲೇ ಅಸ್ಥಿವಾರ ಹಾಕಲಾಗಿದೆ, ಕ್ರಿಸ್ತ ಯೇಸುವೇ ಆ ಅಸ್ಥಿವಾರ. ಇದಲ್ಲದೆ ಬೇರೆ ಅಸ್ಥಿವಾರವನ್ನು ಯಾರೂ ಹಾಕಲಾರದು. ನೋ one can lay any foundation other than the one that has been laid. That foundation is Jesus Christ. ಇಲ್ಲಿ ಮುಖ್ಯವಾಗಿ ನಾವು ಈ ಕೋರ್ಸ್ ಕರೆಕ್ಷನ್ ನಲ್ಲಿ ನಾವು ಇವ್ಯಾಲ್ಯುವೇಟ್ ಮಾಡಿ ನೋಡಬೇಕಾಗಿರೋದು, ಹೂ ಈಸ್ ದ ಫೌಂಡೇಶನ್ ಆಫ್ ಮೈ ಫೇತ್. ನನ್ನ ವಿಶ್ವಾಸದ ಫೌಂಡೇಶನ್ ಯಾರು ಅಥವಾ ಏನು? ವಾಟ್ ಈಸ್ ದ ಫೌಂಡೇಶನ್ ಆಫ್ ಮೈ ಫೇತ್? ನನ್ನ ವಿಶ್ವಾಸದ ಅಡಿಪಾಯ ಏನು? ನೀವು ಬಿಲ್ಡಿಂಗ್, ಸಭೆ ಅನ್ನೋದು ಬಿಲ್ಡಿಂಗ್. ಓಕೆ, ಇವತ್ತು ಅನೇಕ ಸಭೆಗಳಲ್ಲಿ ಕ್ರಿಸ್ತನ ಅನುರೂಪ ಇಲ್ಲ, ನಿತ್ಯತೆಯ ಕುರಿತಾದ ನಿರೀಕ್ಷೆಯಲ್ಲಿ ಬದುಕ್ತಾ ಇಲ್ಲ. ಅನೇಕ ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಕುಟುಂಬ, ಕ್ರೈಸ್ತ ಸಭೆ, ಕ್ರೈಸ್ತ ಸಮೂಹ ಇಂದು ಇದಿಲ್ಲ, ಯಾವುದಿಲ್ಲ. ಈಗ ಹೇಳಿದ್ನಲ್ವಾ, ನಿತ್ಯ ಜೀವದ ಕುರಿತಾದ ಬೋಧನೆಗಳು, ಆಸೆಗಳು, ಆಕಾಂಕ್ಷೆಗಳು, ಅದಕ್ಕೆ ಬೇಕಾದ ಪ್ರಾರ್ಥನೆಗಳು, ಅದಕ್ಕೆ ಬೇಕಾದ ಹಾಡುಗಳು, ಅದಕ್ಕೆ ಬೇಕಾದ ಧ್ಯಾನಗಳು ಇಲ್ಲ. ಕಲಬೆರಕೆಯಾಗಿ ಇದೆ, ಅದು ಮಾತ್ರವಾಗಿ ಇಲ್ಲ. ಟೇಸ್ಟಿ ಇದೆ, ಓನ್ಲಿ ದಿಸ್ ನೋ. ಕೇಳಿದರೆ ಜನ ಬರಲ್ಲ, ಜನಕ್ಕಾಗಿ ಜನರನ್ನು ಮೆಚ್ಚಿಸುವ ಕಾರ್ಯಗಳು ಅಲ್ವಾ? ಸೊ ನಾವು ಕೂಡ ಜನ ಎಲ್ಲಿರ್ತಾರೋ ಅಲ್ಲಿರ್ತೀವಿ. ಹೆಚ್ಚು ಜನ ಎಲ್ಲಿರ್ತಾರೋ ಅದು ನಮ್ಗೆ ಅಲ್ಲಿ ಬೇಕು. 2-3 ಜನ ಇರುವ ಒಂದು ಸಭೆ ಎಂಥ ಸಭೆ ಅಲ್ವಾ? ಅದು ಯೇಸುವಿನ ಸಭೆ. ಅದೇ ಯೇಸು ಹೇಳಿದ್ದು, 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಸೇರ್ತಾರೋ ಅಲ್ಲಿ ನಾನಿರ್ತೀನಿ. ಪುಟ್ಟ ಮಂದೆಯೇ ಭಯಪಡಬೇಡ, ದೇವರು ತಮ್ಮ ಸಾಮ್ರಾಜ್ಯ ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ದೇವರು ಹೇಳಲಿಲ್ಲ ದೊಡ್ಡ ಮಂದೆಯೇ ಅಂತ ಹೇಳಲಿಲ್ಲ, ಪುಟ್ಟ ಮಂದೆಯೇ ಅಂತ ಹೇಳಿದ್ದಾರೆ. 5,000-10,000 ಜನ ಎಲ್ಲಿ ಸೇರ್ತಾರೋ ಅಲ್ಲಿ ನಾನಿರ್ತೀನಿ ಅಂತ ಯೇಸು ಹೇಳಲಿಲ್ಲ. 2-3 ಎಲ್ಲಿ ಸೇರ್ತಾರೆ ಯೇಸು ಗೊತ್ತಿತ್ತು. ಮುಂದೆ ಡ್ರಾಮಾ ಕಂಪನಿಗಳು ಸುಮಾರು ಬರುತ್ತೆ. ಜಾಸ್ತಿ ಜನ ಇದ್ರೆ ದೊಡ್ಡ ಸಭೆ, ಕಡಿಮೆ ಜನ ಇದ್ದರೆ ಇದು ಸಭೆ ಅಲ್ಲ. ಸಭೆ ಅಂದಮೇಲೆ ಜಾಸ್ತಿ ಜನ ಇರಬೇಕು, ಜಾಸ್ತಿ ಮೆಂಬರ್ಸ್ ಯಾರಿದ್ದಾರೋ ಅದು ದೊಡ್ಡ ಸಭೆ, ಅದು ಅವರವರ ಸಭೆ. ಯೇಸುವಿನ ಸಭೆಯಲ್ಲಿ 3 ಜನ ಇದ್ದರೂ ಸಾಕು. 2 ಅಥವಾ 3 ನನ್ನ ಹೆಸರಿನಲ್ಲಿ ಒಟ್ಟಾಗಿ ಸೇರ್ತಾರೋ ನಾನು ಅಲ್ಲಿದ್ದೀನಿ, ಐ ಆಮ್ ದೇರ್. ಸೊ ಒಂದು ಕುಟುಂಬ ಕೂಡ ಒಂದು ಕಿರು ಸಭೆ ಆಗ್ಬೋದು. ಅನೇಕ ಕುಟುಂಬಗಳು ಒಟ್ಟಾಗಿ ಸೇರಿ ಒಂದು ಸಭೆ ಆಗ್ಬೋದು. ಅದೇ ಸಭೆ ಅಂತ ಹೇಳೋದು. ಈಗ ಬಿಲ್ಡಿಂಗ್ ಒಳಗಡೆ ಸೇರ್ಕೊಬಿಟ್ಟಿದ್ದೀವಿ ನಾವು, ಬರ್ತಾ ಇನ್ನೆಲ್ಲಿ ಸೇರ್ಕೊಳ್ತೀವೋ ಗೊತ್ತಿಲ್ಲ. ಎನಿವೆ ಅದು ವಿಷಯ ಅಲ್ಲ, ನಾವು ಈ ವಿಷಯಕ್ಕೆ ಬರೋಣ. ಬಟ್ ನಮಗೆ ಗೊತ್ತಿರಬೇಕು, ವಾಟ್ ಈಸ್ ದ ಫೌಂಡೇಶನ್ ಆಫ್ ಮೈ ಫೇತ್? ಹೂ ಈಸ್ ದ ಫೌಂಡೇಶನ್ ಆಫ್ ಮೈ ಫೇತ್? ನನ್ನ ವಿಶ್ವಾಸ ಜೀವಿತದ ಅಡಿಪಾಯ ಯಾರಾಗಿದ್ದಾರೆ? ನನ್ನ ವಿಶ್ವಾಸ ಜೀವಿತದ ಅಡಿಪಾಯ ಏನಾಗಿದೆ?
ಅದು ಯೇಸು ಆಗಿದ್ದಾರಾ? ಯೇಸು ಅಡಿಪಾಯ ಅಂದ್ರೆ ಏನರ್ಥ? ಯೇಸು ನನ್ನ ಕ್ರೈಸ್ತ ಜೀವನದ ಅಡಿಪಾಯ ಅಂದರೆ ಅದರ ಅರ್ಥ ಏನು? ಅದರ ಅರ್ಥ ಇಷ್ಟೇನೆ, ಯೇಸು ಕ್ರಿಸ್ತನೇ ರಕ್ಷಕ. ಜೀಸಸ್ ಕ್ರೈಸ್ಟ್, ಜೀಸಸ್ ಈಸ್ ದ ಕ್ರೈಸ್ಟ್. ಯೇಸುವೆ ಕ್ರಿಸ್ತ, ಯೇಸುವೆ ರಕ್ಷಕ. ಯೇಸು ಕ್ರಿಸ್ತನಲ್ಲಿ ನನಗೆ ರಕ್ಷಣೆ ಲಭಿಸಿದೆ ಎಂಬ ವಿಶ್ವಾಸದ ಮುಖಾಂತರ ನಿನ್ನ ಕ್ರೈಸ್ತ ಜೀವನವನ್ನು ನೀನು ಪ್ರಾರಂಭಿಸಿದ್ದೀಯಾ? ದಟ್ ಈಸ್ ದ ಫೌಂಡೇಶನ್. ಅದು ಅಡಿಪಾಯ. ಅದಲ್ಲದೆ ನಾನು ಬ್ಯಾಪ್ಟಿಸಮ್ ತಗೊಂಡು ಕ್ರಿಶ್ಚಿಯನ್ ಆದೆ, ನಾನು ಚರ್ಚಿಗೆ ಹೋಗಿ ಕ್ರಿಶ್ಚಿಯನ್ ಆದೆ, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಕ್ರಿಶ್ಚಿಯನ್ ಆದೆ, ನಾನು ಪ್ರೇಯರ್ಗೆ ಹೋಗಿ ಕ್ರಿಶ್ಚಿಯನ್ ಆದೆ, ಇದೆಲ್ಲ ಅಡಿಪಾಯ ರಾಂಗ್. ಈ ಥರ ಅಡಿಪಾಯ ಅಂದರೆ ಮರಳಿನ ಮೇಲೆ ನಿನ್ನ ಮನೆ, ವಿಶ್ವಾಸದ ಮನೆಯನ್ನು ಕಟ್ಟದಂಗೆ ಉದುರಿ ಬಿದ್ದು ಹೋಗುತ್ತೆ. ನಿನ್ನ ವಿಶ್ವಾಸದ ಅಡಿಪಾಯ ಏನಾಗಿರಬೇಕು ಅಂದರೆ ಜೀಸಸ್ ಈಸ್ ದ ಕ್ರೈಸ್ಟ್, ಯೇಸು ಕ್ರಿಸ್ತನಾಗಿದ್ದಾನೆ. ನೋಡಿ, ಅದು ಒಂದು ಸಾಲಿಡ್ ರಾಕಿ ಫೌಂಡೇಶನ್. ಅದೊಂದು ಬಂಡೆ ಥರ ಇರ್ತಕ್ಕಂಥ ಒಂದು ಫೌಂಡೇಶನ್. ಅದು ನೋಬಡಿ ಕ್ಯಾನ್ ಶೇಕ್ ದಟ್ ಫೌಂಡೇಶನ್. ಪೇತ್ರನಿಗೆ ಕೇಳ್ತಾರೆ, ಶಿಷ್ಯರಿಗೆ ಯೇಸು ಕೇಳ್ತಾರೆ ಮ್ಯಾಥ್ಯೂ ಚಾಪ್ಟರ್ 16 ಜನ ನನ್ನನ್ನು ಯಾರು ಅಂತ ಹೇಳ್ತಾರೆ ಅಂತ. ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಟರು. ಆದರೆ ಮತ್ತೆ ಶಿಷ್ಯರಿಗೆ ಕೇಳ್ತಾರೆ, ಹೂ ಡು ಯು ಸೇ ದಟ್ ಐ ಆಮ್? ನಾನು ಯಾರು ಅಂತ ನೀವೇನು ಹೇಳ್ತೀರಾ ಅಂತ ಕೇಳುವಾಗ ಪೇತ್ರ ಪವಿತ್ರಾತ್ಮನಿಂದ ಪ್ರೇರಿತನಾಗಿ, ಸ್ವಂತ ಬುದ್ಧಿಯಿಂದ ಅಲ್ಲ, ಜ್ಞಾನದಿಂದ ಅಲ್ಲ, ತಂದೆಯ ಆತ್ಮನಿಂದ ಪ್ರೇರಿತರಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಯು ಆರ್ ದ ಕ್ರೈಸ್ಟ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ವಾಕ್ಯ. ಅದಕ್ಕೆ ಪೇತ್ರನು ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಏನ್ ಹೇಳ್ತಾರೆ ಪೇತ್ರ? ಯು ಆರ್ ದ ಮೆಸ್ಸಿಯ, ದ ಸನ್ ಆಫ್ ಲಿವಿಂಗ್ ಗಾಡ್. ಕೇಳಿಸ್ಕೊಳ್ಳಿಕ್ಕೆ ತುಂಬಾ ಸಿಂಪಲ್ ಆದ, ಸರಳವಾದ ಒಂದೇ ಒಂದು ವಾಕ್ಯ. ಈ ಒಂದು ಸಿಂಪಲ್ ಸ್ಟೇಟ್ಮೆಂಟ್ಗೆ ಯೇಸು ಕ್ರಿಸ್ತರು ದೊಡ್ಡ ಒಂದು ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರಲ್ಲಿ. ನಾವು 100 ವಾಕ್ಯ ಕಲ್ತ್ಕೊಂಡು ಹೋಗಿ ಭಾಷಣ ಬಿಗಿದ್ರು ಅಪ್ರಿಷಿಯೇಷನ್ ಸಿಗಲ್ಲ ವಿತೌಟ್ ದಿಸ್ ಕನ್ವಿಕ್ಷನ್. ಇದ್ರಲ್ಲಿ ಇದೆಯಾ ಫಸ್ಟ್ ನೋಡ್ಬೇಕು ನೀನು. ಯು ಆರ್ ದ ಮೆಸ್ಸಿಯ, ದ ಸನ್ ಆಫ್ ದ ಲಿವಿಂಗ್ ಗಾಡ್. ಅದಕ್ಕೆ ಯೇಸು ಏನ್ ಹೇಳ್ತಾರೆ? ಅದಕ್ಕೆ ಯೇಸು, ಯೋನನ ಮಗ ಸೀಮೋನನೇ, ನೀನು ಧನ್ಯ. ಯು ಆರ್ ಬ್ಲೆಸ್ಡ್, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ ಅಂತ ಹೇಳಿ ಮುಂದೆ ಕೇಳ್ತಾರೆ, ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ನಾನು ಕಟ್ಟುವೆನು, ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾಗದು. ಪ್ರೀತಿಯ ಸಹೋದರ ಸಹೋದರರಲ್ಲಿ ಗಮನಿಸಬೇಕು, ಪೇತ್ರನ ಯೇಸು ಕ್ರಿಸ್ತರು ಕರೆದು ನಿನ್ನನ್ನು ಮನುಷ್ಯನನ್ನು ಹಿಡಿಯವನನ್ನಾಗಿ ಮಾಡ್ತೀನಿ, ಬಾ ನನ್ನನ್ನು ಹಿಂಬಾಲಿಸಿ ಅಂತ ಕರೆದಾಗ ಯೇಸು ಈ ಒಂದು ಸ್ಟೇಟ್ಮೆಂಟ್ ಹೇಳಲಿಲ್ಲ. ಕರೆದಾಗ ಹೇಳ್ಬಿಡ್ಬೋದಾಗಿತ್ತು, ಪೇತ್ರ ನೀನು ಬಂಡೆ, ಇದ್ರ ಮೇಲೆ ನಾನು ಸಭೆ ಕಟ್ತೀನಿ ಅಂತ. ಅಲ್ಲಿ ಹೇಳಲಿಲ್ಲ. ಯಾವ ಸಂದರ್ಭದಲ್ಲಿ ಹೇಳಿದರು? ಸಿ ದ ಟೈಮ್, ಕಾಂಟೆಕ್ಸ್ಟ್. ಯಾವ ಸಂದರ್ಭದಲ್ಲಿ ಹೇಳಿದರು? ಯಾವಾಗ ಪೇತ್ರನಿಗೆ ದೇವರ ಆತ್ಮನ ಮುಖಾಂತರ ಈ ಒಂದು ರೆವಲೇಷನ್ ಬಂತು, ವೆನ್ ಹಿ ಕನ್ಫೆಸ್ಡ್ ದಟ್ ರೆವಲೇಷನ್ ಬೈ ಫೇತ್. ಅದಕ್ಕೆ ರೋಮ 10 ಹೇಳೋದು, ಯೇಸುವೇ ಪ್ರಭು ಎಂದು, ಕ್ರಿಸ್ತನೆಂದು ನೀನು ಕನ್ಫೆಸ್ ಮಾಡಿ, ದೇವರು ಯೇಸುವನ್ನ ಮರಣದಿಂದ ಎಬ್ಬಿಸಿದ್ದಾರೆ ಎಂದು ಹೃದಯದಲ್ಲಿ ನೀನು ನಂಬುದಾದ್ರೆ ಯು ವಿಲ್ ಬಿ ಸೇವ್ಡ್. ದಟ್ ಮಸ್ಟ್ ಬಿ ದ ಫೌಂಡೇಶನ್ ಆಫ್ ಯುವರ್ ಕ್ರಿಶ್ಚಿಯನ್ ಫೇತ್. Otherwise, you are building your Christian life, Christian community, Christian church on sand. ಮರಳಿನ ಮೇಲೆ ಮನೆ ಕಟ್ಟಿದ ಹಾಗೆ ಆಗ್ತದೆ. ಇದು ಇಲ್ಲಿರಬೇಕು ನಮ್ಮ ಹೃದಯದಲ್ಲಿ, ನಮ್ಮ ಹಾರ್ಟಲ್ಲಿ ಇದು ಸ್ಟ್ರಾಂಗ್ ಆಗಿ ಕನ್ವಿಕ್ಟ್ ಆಗಬೇಕು. ಅದಕ್ಕೆ ಯೇಸು ಹೇಳಿದ್ದು, ಪೇತ್ರನಿಗೆ ಹೇಳ್ತಾರೆ, ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ,
ಫಾರ್ ಫ್ಲೆಶ್ ಅಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯು ಬಟ್ ಮೈ ಫಾದರ್ ಇನ್ ಹೆವೆನ್. ಯೋನನ ಮಗನಾದ ಸಿಮೋನನೇ, ಇದು ನಿನಗೆ ಮನುಷ್ಯ ಬುದ್ಧಿಯಿಂದ ಸಿಕ್ಕಿದ್ದ ಒಂದು ವಿಷಯ ಅಲ್ಲ. ಇದು ನಿನ್ನ ಧರ್ಮಶಾಸ್ತ್ರದಿಂದ ನಿನಗೆ ಸಿಕ್ಕಿದ್ದಲ್ಲ. ಇದು ಧರ್ಮಶಾಸ್ತ್ರಿಗಳಿಂದ ನೀನು ಕಲ್ತಿದ್ದಲ್ಲ. ಇದು ಯೂನಿವರ್ಸಿಟಿಯಿಂದ ಕಲ್ತಿದ್ದಲ್ಲ. ಇದು ನೀನು ಸೆಮಿನಾರಿಗೆ ಹೋಗಿ ಕಲ್ತಿದ್ದು ಅಲ್ಲ ಪೇತ್ರ. ಇದು ನಿನಗೆ ಸಿಕ್ಕಿದ ಒಂದು ಪ್ರಕಟಣೆ. ಇದು ಎಲ್ಲಿಂದ ಸಿಕ್ತು ಕೇಳಿದರೆ ಹೆವನ್ಲಿ ಯೂನಿವರ್ಸಿಟಿಯಿಂದ ಸಿಕ್ಕಿದ್ದು. ಸ್ವರ್ಗದಲ್ಲಿರುವ ಅಪ್ಪ, ತಂದೆಯಾದ ದೇವರು ನಿನಗೆ ಇದನ್ನ ಈಗ ಪ್ರಕಟಪಡಿಸಿ ಕೊಟ್ಟಿದ್ದಾರೆ. ಆದ್ರಿಂದ ನೀನೇನು ಮಾಡಿದೆ? ಯು ಸಿಂಪ್ಲಿ ಕನ್ಫೆಸ್ಡ್ ಇಟ್. What came to your mind, you confessed it. That faith confession, Jesus says, on this rock. ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನನ್ನ ಸಭೆ ನಾನು ಕಟ್ತೀನಿ. ಯೇಸು ಕ್ರಿಸ್ತನಾಗಿದ್ದಾನೆ, ಯೇಸು ಏಕೈಕ ರಕ್ಷಕನಾಗಿದ್ದಾನೆ ಎಂಬ ಮನವರಿಕೆ ಅಥವಾ ಅರಿವು, ಪ್ರಕಟಣೆ ನಿಮ್ಮಲ್ಲಿ ಯಾರಿಗಿದೆಯೋ ನೀವು ನಿಜವಾದ ವಿಶ್ವಾಸಿಗಳು, ವಿಶ್ವಾಸಕ್ಕೆ ಬಂದವರು. ಯೇಸು ಆಗಿರ್ತಕ್ಕಂಥ ಫೌಂಡೇಶನ್ ಮೇಲೆ ಕಟ್ಟಲ್ಪಡ್ತಾ ಇರುವ ಸಭೆ ಅಥವಾ ನಿಮ್ಮ ವಿಶ್ವಾಸದ ಜೀವನ. ಇಫ್ ಯುವರ್ ಫೇತ್ ಲೈಫ್ ಆರ್ ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ರೆಸ್ಟಿಂಗ್ ಆನ್ ದಿಸ್ ಸ್ಟೇಟ್ಮೆಂಟ್ ಮೀನ್ಸ್ that Jesus is Christ, He is the Messiah, He is the Savior. ಯೇಸುವೆ ರಕ್ಷಕ, ಯೇಸು ದೇವರ ಪುತ್ರ, ನನ್ನ ಪಾಪ ವಿಮೋಚಕ, ಅವರಿಂದ ನನಗೆ ಪಾಪ ವಿಮೋಚನೆ ಲಭಿಸಿದೆ, ನಿತ್ಯ ಜೀವ ಲಭಿಸಿದೆ, ದೇವರ ಮಗನಾಗುವ ಹಕ್ಕು, ಸೌಭಾಗ್ಯ ನನಗೆ ಲಭಿಸಿದೆ ಎಂಬ ಸತ್ಯ ನಮಗೆ ಮನವರಿಕೆ ಆಗದೆ ಇದ್ರೆ, ಥ್ರೂ ದ ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರ ಅದು ನಮ್ಮೊಳಗಡೆ ದೇವರಾತ್ಮನಿಂದ ಪ್ರಕಟವಾಗದೇ ಇದ್ರೆ, ಪ್ರೀತಿ ಸಹೋದರ ಸಹೋದರಿಯರೇ, ನೀನು ಕ್ರೈಸ್ತ ವಿಶ್ವಾಸಿನೇ ಅಲ್ಲ. ಯು ಆರ್ ಆನ್ ರಾಂಗ್ ಫೌಂಡೇಶನ್. ಯಾವುದೋ ತಪ್ಪಾದ ಒಂದು ಅಡಿಪಾಯದ ಮೇಲೆ ಕಟ್ಟಲ್ಪಟ್ಟಿರುವ ಸಭೆ ಆಗಿರ್ತೀಯ ಅಥವಾ ವಿಶ್ವಾಸಿ ಆಗಿರ್ತೀಯ. ದಿಸ್ ಇಸ್ ದ ಫಂಡಮೆಂಟಲ್ ಥಿಂಗ್. ಇದು ಮೂಲಭೂತ ವಿಷಯ. ಅಡಿಪಾಯ ಸತ್ಯ ಅಂತ ಹೇಳ್ತೀವಲ್ವಾ, ಇದು ಸಿಂಪಲ್ ಬಟ್ ಪವರ್ಫುಲ್. ಈ ಅಡಿಪಾಯ ಸ್ಟ್ರಾಂಗ್ ಇಲ್ಲದೆ ಇರೋದೇ ಅನೇಕ ವಿಶ್ವಾಸಿಗಳು ಉದುರು ಹೋಗ್ಲಿಕ್ಕೆ ಕಾರಣ. ಅಡಿಪಾಯನೇ ಸರಿ ಇರೋದಿಲ್ಲ, ಕ್ರಿಶ್ಚಿಯನ್ ಆಗಿರ್ತೀವಿ. ನಾವು ಕ್ರಿಶ್ಚಿಯನ್ಸ್, ಹೌದು ನಾವು ಕ್ರಿಶ್ಚಿಯನ್ಸ್. ಎಷ್ಟು ವರ್ಷದಿಂದ? 20 ವರ್ಷದಿಂದ, ತಾತನ ಕಾಲದಿಂದ, ಅಜ್ಜಿ ಕಾಲದಿಂದ, ಅಜ್ಜನ ಕಾಲದಿಂದ, 100 ವರ್ಷದಿಂದ, 500 ವರ್ಷದಿಂದ, 2000 ವರ್ಷದಿಂದ, 1000 ವರ್ಷದಿಂದ, 500 ವರ್ಷದಿಂದ ನಾವು ಹೇಳ್ತೀವಿ ನಮ್ಮದೇ ಆದ ರೀತಿನಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆನ್ ವಾಟ್ ಯುವರ್ ಚರ್ಚ್ ಇಸ್ ಬಿಲ್ಟ್. ನಿನ್ನ ಸಭೆ ಅಥವಾ ನೀನಿರ್ತಕ್ಕಂಥ ಸಭೆ, ಸಮೂಹ, ಚರ್ಚ್ ಯಾವ ಅಡಿಪಾಯದಲ್ಲಿದೆ? ವಾಟ್ ಇಸ್ ದ ಫೌಂಡೇಶನ್ ಆಫ್ ಯುವರ್ ಚರ್ಚ್? ವಾಟ್ ಇಸ್ ದ ಫೌಂಡೇಶನ್ ಆಫ್ ಯುವರ್ ಕ್ರಿಶ್ಚಿಯನ್ ಲೈಫ್? ನಿನ್ನ ಕ್ರೈಸ್ತ ಜೀವಿತದ ಅಥವಾ ಕ್ರೈಸ್ತ ಸಭೆಯ ಅಡಿಪಾಯ ಇದೇನಾ? ಯಾವುದು? ಎಸ್, ವಿ ಬಿಲೀವ್ ದಟ್ ಜೀಸಸ್ ಅಲೋನ್ ಈಸ್ ದ ಮೆಸ್ಸಾಯ. Jesus alone is the Christ. Jesus alone is the Savior. Jesus alone is the Son of only living God. ನಿಜವಾದ ಏಕೈಕ ದೇವರ ಪುತ್ರ ಯೇಸು ಮಾತ್ರ ಆಗಿದ್ದಾರೆ. ರಕ್ಷಕ ಯೇಸು ಒಬ್ಬರೇ. ಮೆಸ್ಸಿಯ ಅಂದರೆ ಅಭಿಷಿಕ್ತನು ಯೇಸು ಒಬ್ಬರೇ. ಇದು ನಮಗೆ ಮನವರಿಕೆ ಆಗಿದೆಯಾ? ಇದು ಮನವರಿಕೆ ಹೇಗೆ ಆಗೋದು? ಆಗದೇ ಇದ್ದರೆ ಹೇಗೆ ಆಗೋದು ಕೇಳಿದರೆ, ಥ್ರೂ ದ ಪ್ರೀಚಿಂಗ್ ಆ್ಯಂಡ್ ಟೀಚಿಂಗ್ ಆಫ್ ದ ಗಾಸ್ಪೆಲ್. ಇದು ನಿಮಗೆ ಮನವರಿಕೆ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಮನವರಿಕೆ ಆಗದೆ ಇದ್ದವರು ಇದನ್ನು ಮನವರಿಕೆ ಮಾಡ್ಕೋಬೇಕು. ಇದಕ್ಕೆ ಪ್ಲಸ್ ಇಲ್ಲ, ಆಯ್ತಾ? ಇದಕ್ಕೆ ಪ್ಲಸ್, ಈ ಫೌಂಡೇಶನ್ ಬೇಕು, ಪ್ಲಸ್ ಇನ್ನೊಂದು ಇಲ್ಲ. ನೋ ಮೋರ್ ಪ್ಲಸ್. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ನಮ್ಮ ಪೋಪ್ ಲಿಯೋ 14 ಅವರು ಇತ್ತೀಚೆಗೆ ಅವರು ಬರೆದಂಥ ಒಂದು ಲೆಟರಲ್ಲಿ ಕ್ಲೀನಾಗಿ ಹೇಳಿದ್ದಾರೆ, ಯೇಸು ಏಕೈಕ ರಕ್ಷಕ, ದೇವರಿಗೂ ಮನುಷ್ಯನಿಗೂ ಈ ಪಾಪ ಪರಿಹಾರಕ್ಕಾಗಿ ನಿತ್ಯತೆಗಾಗಿರ್ತಕ್ಕಂಥ ಏಕೈಕ ಮಧ್ಯಸ್ಥ, ಸಕಲ ಕೃಪೆಗೂ ಮೂಲ ಯೇಸು ಒಬ್ಬರೇ. ನೀವು ಪ್ಲಸ್ ಯಾರನ್ನೂ ಸೇರಿಸಬೇಡಿ, ಮತ್ತೆ ಮರೆಯಳು ನೋ ಪ್ಲಸ್. ಸುಮಾರು ಜನಕ್ಕೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಪೋಪ್ ಹೇಳಿದ ಮೇಲೆ ಒಪ್ಕೊಳ್ಳೇಬೇಕಲ್ವಾ? ದೇವರು ಹೇಳಿದ್ದಷ್ಟೇ, ದೇವರಿಗೆ ಸ್ತೋತ್ರ.
ಅವರು ಮಾತೆ ಮರಿಯಮ್ಮನನ್ನು ಕೀಳಾಗಂತೂ ಹೇಳಲಿಲ್ಲ, ಯೇಸುವನ್ನು ಲಿಫ್ಟ್ ಮಾಡಿದ್ರು. ಯೇಸುವನ್ನು ಕ್ರಿಸ್ತನ ಕೆಳಗೆ ಹೋಗ್ಲಿಕ್ಕೆ ಬಿಟ್ಕೊಟ್ಟಿಲ್ಲ ಅಷ್ಟೇ. ಫೌಂಡೇಶನ್ ಹಾಳಾಗದಿದ್ದ ಹಾಗೆ ನೋಡ್ಕೊಂಡ್ರು. ಫೌಂಡೇಶನ್ ಈಸ್ ಇಂಪಾರ್ಟೆಂಟ್. ಫೌಂಡೇಶನ್ ಸೆಕ್ಯೂರ್ ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡಿಲ್ಲ ಅವರು. ಸೈತಾನ ಈ ಫೌಂಡೇಶನ್ ಮೇಲೂ ಏನೋ ಕಸ ಕಡ್ಡಿ ಹಾಕ್ಲಿಕ್ಕೆ ಬಂದಾಗ ಪೋಪ್ ಜಗದ್ಗುರುಗಳ ಮುಖಾಂತರ ಪವಿತ್ರಾತ್ಮರು ಏನು ಮಾಡಿದ್ರು, ಫೌಂಡೇಶನ್ ಅನ್ನು ಕ್ಲೀನ್ ಮಾಡೋ ಕೆಲಸ ಮಾಡಿಸಿದ್ರು ಅಷ್ಟೇ. ಬೇರೆ ಏನು ಇಲ್ಲಿ ಯಾರನ್ನೂ ಅವಮಾನ ಮಾಡಿದ್ದು ಇಲ್ಲ, ಯಾರನ್ನೂ ಸನ್ಮಾನ ಮಾಡಿದ್ದು ಇಲ್ಲ. ಮಾಡಬೇಕಾಗಿರೋ ಕರ್ತವ್ಯವನ್ನ ಮಾಡಿದ್ದಾರೆ, ಅದನ್ನು ನಾವು ಅಂಗೀಕರಿಸ್ಬೇಕಷ್ಟೇನೆ. ಅಂದರೆ ಕೆಲವರು, ಎಲ್ಲರೂ ಅಲ್ಲ, ಅರಿವಿಲ್ಲದೆ ಎಷ್ಟೋ ಜನರು ಮಾತೆ ಮರಿಯಮ್ಮನವರು ಸಹ ರಕ್ಷಕಿಯಾಗಿದ್ದಾರೆ. ಕೋ ರಿಡೆಂಪ್ಟರಿಸ್ಟ್, ಕೋ ಸೇವಿಯರ್. ಮಾತೆ ಮರಿಯಳು ಸಹ ರಕ್ಷಕಿ ಆಗಿದ್ದಾಳೆ. ರಕ್ಷಣೆಗೆ ಮಾತೆ ಮರಿಯಮ್ಮನವರು ಯೇಸು ಸೇರಿ ರಕ್ಷಣೆ ಮಾಡಿದ್ದಮ್ಮನ್ನ ಅನ್ನೋ ಬೋಧನೆ ಮಾಡುವ ಅನೇಕ ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಕೆಲವರು ಬೋಧಕರು ಇದ್ದಾರೆ ಈ ಕರಿಸ್ಮ್ಯಾಟಿಕಲ್ ಅಂತವ್ರು ಜಾಸ್ತಿ. ಕೇಳೋದಕ್ಕೆ ಕಿವಿಳ್ಳವರು ಕೇಳಿಸ್ಕೊಳ್ಳಿ, ನಾನು ಹೇಳಿದ್ದಲ್ಲ, ಪೋಪ್ ಹೇಳಿದ್ದು. ಏನಾದರೂ ಕ್ವಶನ್ ಇದ್ದರೆ ಪೋಪ್ ಲಿಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಯೋಜನ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ದಾರೆ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರ್ತಕ್ಕಂತಹ ಮನುಷ್ಯನನ್ನು ದೇವರೊಡನೆ ಸಂಧಾನಗೊಳಿಸುವ, ಈ ಪಾಪ ಪರಿಹಾರ ಬಲಿಯ ಮುಖಾಂತರ ಸಂಧಾನಗೊಳಿಸುವ ಮೀಡಿಯೇಟರ್. ದೇರ್ ಇಸ್ ನೋ ಕೋ ಮೀಡಿಯೇಟರ್, ಅನದರ್ ಹೆಲ್ಪಿಂಗ್ ಮೀಡಿಯೇಟರ್. ದೇರ್ ಇಸ್ ಓನ್ಲಿ ಒನ್ ಮೀಡಿಯೇಟರ್, ದಟ್ ಈಸ್ ಜೀಸಸ್ ಕ್ರೈಸ್ಟ್. ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ, ದೇವರನ್ನ ಮನುಷ್ಯನ ಜೊತೆಗೆ ಸಂಧಾನಗೊಳಿಸುವ ಮಧ್ಯಸ್ಥರು ಒಬ್ಬರೇ, ರಕ್ಷಕರು ಒಬ್ಬರೇ, ಮಧ್ಯಸ್ಥರು ಒಬ್ಬರೇ, ಯೇಸು ಕ್ರಿಸ್ತರು ಮಾತ್ರನೇ. ಇದನ್ನ ಅವರು ಎತ್ತಿ ಹಿಡಿತಾ ಇದ್ದಾರೆ ಅಷ್ಟೇ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಸಕಲ ದೇವರ ಕೃಪಾವರಗಳಿಗೂ ಮೂಲ ಯೇಸು ಕ್ರಿಸ್ತರು ಒಬ್ಬರೇನೆ. ಇವತ್ತು ನಾವೆಷ್ಟೋ ಸಾರಿ ಇಮೋಷನಲ್ಲಿ ಮತ್ತು ಅಜ್ಞಾನದಿಂದ ನಾವು ಹೇಳ್ತೀವಿ ಮಾತೆ ಮರಿಯಳು ದೇವರ ಕೃಪೆಗೆ ಮೂಲವಾಗಿದ್ದಾರೆ. ನೋ ಅಂತ ಪೋಪ್ ಹೇಳ್ತಾರೆ. ದೇವರ ಕೃಪೆಯ ಮೂಲ ಬೈಬಲ್ ಹೇಳುತ್ತೆ, ಟ್ರೂತ್ ಅಂಡ್ ಗ್ರೇಸ್ ಕೇಮ್ ಥ್ರೂ ಜೀಸಸ್ ಕ್ರೈಸ್ಟ್. ಈ ಕೃಪೆ, ಈವನ್ ಮದರ್ ಮೇರಿಗೂ ಕೂಡ ಕೃಪೆ ಲಭಿಸಿದ್ದು ದೇವರಿಂದಾನೆ, ಯೇಸುವಿನಿಂದಾನೆ, ಕ್ರಿಸ್ತನಿಂದಾನೆ. ಕ್ರಿಸ್ತನಿಂದ ಕೃಪೆ ಹೊಂದಿಕೊಂಡು ದೈವಾನುಗ್ರಹ ಆ ಕೃಪೆಯಿಂದ ತುಂಬಿದವಳಾಗಿ ವಾಕ್ಯವನ್ನ ಸ್ವೀಕಾರ ಮಾಡಿದ್ರು. ಆ ವಾಕ್ಯಕ್ಕೆ ಪವಿತ್ರಾತ್ಮನ ಶಕ್ತಿ ಮುಖಾಂತರ ಮಾಂಸ ಧರಿಸಲಿಕ್ಕಾಯ್ತು. ಧನ್ಯರಾದರು, ಗ್ರೇಟ್ ಆದರು. ಶಿ ಬಿಕೇಮ್ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್. ಹೌ? ಬೈ ದ ಗ್ರೇಸ್. ಆ ಕೃಪೆಯಿಂದ ತುಂಬಿದ್ರಿಂದ. ಅರ್ಥ ಆಗ್ತಿದೆಯಾ? ಬಟ್ ಶಿ ಈಸ್ ನಾಟ್ ದ ಸೋರ್ಸ್ ಆಫ್ ಆಲ್ ದ ಗ್ರೇಸ್ ಆಫ್ ಗಾಡ್. ಶಿ ರಿಸೀವ್ಡ್ ಆಲ್ ದ ಗ್ರೇಸ್ ಆಫ್ ಗಾಡ್. ಅವರು ಎಲ್ಲ ದೇವರ ಕೃಪೆಯನ್ನು ಪಡ್ಕೊಂಡ್ರು, ಯೇಸುವನ್ನು ಪಡ್ಕೊಂಡ್ರು. ಇಟ್ ಈಸ್ ಕ್ರೈಸ್ಟ್ ಅಲೋನ್. ಯೇಸು ಮಾತ್ರವೇ ದೇವರ ಸಕಲ ಕೃಪೆಗಳಿಗೂ ಮೂಲ. ಆದ್ರಿಂದ ಈ ರೀತಿ ಟೈಟಲ್ನ ಉಪಯೋಗಿಸಿ ನೀವು ಜನರನ್ನು ಮಿಸ್ಗೈಡ್ ಮಾಡಬೇಡಿ ಅಂತ, ಈ ರೀತಿ ಮಿಸ್ಗೈಡ್ ಮಾಡುವ ಕೆಲವೊಂದು ಕರಿಸ್ಮ್ಯಾಟಿಕ್ ಬೋಧಕರು ಅನೇಕರಿದ್ದಾರೆ. ಅವರಿಗೊಂದು ಪಾಠ, ಒಳ್ಳೆಯ ಪಾಠ ಆಯ್ತಾ? ಸೊ ಈಗ ಕೆಲವ್ರು ಹೇಳ್ತಾರೇನೋ, ಈ ಕರಿಸ್ಮ್ಯಾಟಿಕಲ್ ಇದ್ದವರು ಪೋಪು ಕೂಡ ಪ್ರೊಟೆಸ್ಟೆಂಟ್ ಆಗಿಬಿಟ್ರು ಅಂತ. ಈಗಾಗಲೇ ಅದು ಕೆಲವ್ರು ಹೇಳಿದ್ದಾರೆ, ಪೋಪ್ ಎಲ್ಲ ಪ್ರೊಟೆಸ್ಟೆಂಟ್ ಆಗಿಬಿಟ್ಟಿದ್ದಾರೆ, ಕಲ್ಟ್ ಗ್ರೂಪಿಗೆ ಅವರು ಸೇರ್ಕೊಂಡಿದ್ದಾರೆ ಥರ ಕೆಲವರು ಕಮೆಂಟ್ಸ್ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾರೆ, ಅದು ಹಾಕ್ತಾ ಇರ್ತಾರೆ. ನೋಡಿ, ದೇವರ ಆ ಸಭೆ ಯಾರ್ದು? ಇಲ್ಲಿ ಯೇಸು ಹೇಳ್ತಾರಲ್ಲ, ಐ ವಿಲ್ ಬಿಲ್ಡ್ ಮೈ ಚರ್ಚ್ ಆ್ಯಂಡ್ ಯು ಆರ್ ದ ಕೇರ್ ಟೇಕರ್ ಆಫ್ ದಟ್ ಚರ್ಚ್. ಯಾರು? ಕೋವರ್ಕರ್ಸ್. ಈಗ ಪೋಪ್ ಲಿಯೋ ನಿಜವಾದ ಒಬ್ಬ ಕೋವರ್ಕರ್ ಆಗಿ ಅವರು ಆ ಮಾತನ್ನು ಹೇಳಿದ್ದಾರೆ. ಯಾರೂ ಬಂದು ಏನೂ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನೇ ಈ ದಿನದ 2ನೇ ವಾಚನದಲ್ಲಿ ಮುಂದುವರೆದು ಆ ವಾಚನದ ಆ ರೀಡಿಂಗ್ಸನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೇರೆ ಕಡೆ ಹೋಗೋದು ಬೇಡ ಅಂತ ಒಂದು ಕನ್ಕ್ಲೂಷನ್ ಬರುತ್ತೆ. ಆವಾಗ 10ನೇ ವಾಕ್ಯದಲ್ಲಿ ಹೇಳ್ತಾರಲ್ವಾ, ದೇವರು ನನಗಿತ್ತ ವರದಾನಗಳಿಗೆ ಅನುಗುಣವಾಗಿ ನಾನು ಚತುರಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆ. ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ. ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದ ಇರಲಿ. ನೋಡಿ, ಸಭೆ ಯಾರ್ದು? ಸಭೆ ಯೇಸುದು. ಅದು ಯಾವುದೇ ಸಭೆ ಇರಲಿ, ಎನಿ ಚರ್ಚ್ ಅಂದರೆ ಲೋಕಲ್ ಚರ್ಚ್. ಅಲ್ಲೊಂದು ಚರ್ಚ್ ಇದೆ, ಆ ಊರಿನ ಚರ್ಚ್, ಈ ಊರಿನ ಚರ್ಚ್, ಆ ಹೆಸರಿನ ಚರ್ಚ್, ಈ ಹೆಸರಿನ ಚರ್ಚ್, ವಾಟ್ ಎವರ್ ಇಟ್ ಈಸ್, ಯಾವುದೇ ಹೆಸರಲ್ಲಿರಲಿ, ಯಾವುದೇ ಡಿನಾಮಿನೇಷನ್ ಇರಲಿ, ಕ್ರೈಸ್ತ ವಿಶ್ವಾಸಿಗಳು ಯೇಸು ಆಗಿರ್ತಕ್ಕಂಥ ಅಡಿಪಾಯದಿಂದ ಬಂದಿರತಕ್ಕಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಅಥವಾ ವಿಶ್ವಾಸಿಗಳ ಸಮೂಹ, ಚರ್ಚ್,
ಅದು ಯೇಸು ಕ್ರಿಸ್ತನದು. ಯೇಸು ಹೇಳ್ತಾರೆ, ಐ ಆಮ್ ದ ಬಿಲ್ಡರ್ ಆಫ್ ದ ಚರ್ಚ್. ಪ್ರೀಚರ್ ಈಸ್ ನಾಟ್ ದ ಬಿಲ್ಡರ್. ಪ್ರೀಚ್ ಮಾಡುವನ ಅಲ್ಲ ಬಿಲ್ಡರ್. ಪ್ರಾಫೆಟ್ ಅಲ್ಲ ಬಿಲ್ಡರ್. ಇವಾಂಜಲಿಸ್ಟ್ ಅಲ್ಲ ಬಿಲ್ಡರ್. ಇವ್ರು ಯಾರು ಬಿಲ್ಡರ್ಸ್ ಅಲ್ಲ, ಕೋ ವರ್ಕರ್ಸ್, ಸಹಕಾರ್ಮಿಕರು. ಹೂ ಇಸ್ ದ ಮಾಸ್ಟರ್ ಬಿಲ್ಡರ್, ಮೇನ್ ಬಿಲ್ಡರ್? ಮುಖ್ಯ ಕಟ್ಟುವವರು ಯಾರು? ಈ ಕನ್ಸ್ಟ್ರಕ್ಷನ್ ಮೇನ್ ಜವಾಬ್ದಾರಿ ವಹಿಸ್ಕೊಂಡಿದ್ದು ಯೇಸು ಕ್ರಿಸ್ತರು. ಇನ್ನು ಕೆಲವ್ರನ್ನ ಜವಾಬ್ದಾರಿ ವಹಿಸ್ಕೊಂಡು ನೀನ್ ಇದ್ ಮಾಡು, ನೀನ್ ಇದ್ ಮಾಡು, ನೀನ್ ಇದ್ ಮಾಡು ಅಂತ ಕೋ ವರ್ಕರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಈ ಸಭೆಯಲ್ಲಿ ಕೋ ವರ್ಕರ್ ಆಗಿ ಅನೇಕರಿದ್ದಾರೆ. ನಮ್ಮ ಕಥೋಲಿಕ ಸಭೆಯಲ್ಲಿ ಪೋಪ್ ಇದ್ದಾರೆ, ಬಿಷಪ್ಸ್ ಇದ್ದಾರೆ, ಪ್ರೀಸ್ಟ್ಗಳಿದ್ದಾರೆ, ಬೋಧಕರಿದ್ದಾರೆ. ಪ್ರೊಟೆಸ್ಟೆಂಟ್ ಸಭೆಯಲ್ಲಿ ಪಾಸ್ಟರ್ಸ್ಗಳಿದ್ದಾರೆ, ಬಿಷಪ್ಸ್ಗಳಿದ್ದಾರೆ, ಸಭೆಯಲ್ಲಿದ್ದಾರೆ. ಸಾರ್ವತ್ರಿಕ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಆಲ್ ಆರ್ ಕೋ ವರ್ಕರ್ಸ್ ವಿತ್ ಕ್ರೈಸ್ಟ್ ಜೀಸಸ್ ಹೂ ಇಸ್ ದ ಮಾಸ್ಟರ್ ಬಿಲ್ಡರ್ ಆಫ್ ದ ಚರ್ಚ್. ಸಭೆಯ ಮುಖ್ಯ ಜವಾಬ್ದಾರಿ ಶಿರಸ್ಸಾದ ಯೇಸು ಕ್ರಿಸ್ತನ ಶಿರಸ್ಸಿನೊಂದಿಗೆ ಸೇರಿ ಯೇಸು ಕ್ರಿಸ್ತನ ಸಭೆಯನ್ನ ಕಟ್ಟುತ್ತಿರುವ ಸಹಕಾರ್ಮಿಕರು ಇವರೆಲ್ಲರೂ. ಅದನ್ನೇ ಪೌಲರು ಪ್ರಾರಂಭದಲ್ಲಿ ಹೇಳಿದ್ದು, ಪೇತ್ರ ಆಗಲಿ, ಅಪೋಲೋಸನಾಗಲಿ, ಪೌಲನಾಗಲಿ, ಇವರೆಲ್ಲ ಯಾರು? ಇವರೆಲ್ಲ ಫೌಂಡೇಶನ್. ವಿ ಆರ್ ನಾಟ್ ದ ಫೌಂಡೇಶನ್. ವಿ ಆರ್ ಬಿಲ್ಡಿಂಗ್ ದ ಸ್ಟ್ರಕ್ಚರ್ ಆನ್ ದಿಸ್ ಫೌಂಡೇಶನ್ ಅಂಡ್ ಕ್ರೈಸ್ಟ್ ಇಸ್ ದ ಫೌಂಡೇಶನ್. ಯೇಸು ಕ್ರಿಸ್ತರೇ ಅಡಿಪಾಯ. ಅದನ್ನು ನಿಮ್ಗೆ ಆಲ್ರೆಡಿ ಹಾಕಿ ಆಗಿದೆ. ಈ ಅಡಿಪಾಯ ಹೇಗೆ ಹಾಕಿದ್ದು? ಅವರ ಉಪದೇಶದಿಂದ, ವಾಕ್ಯೋಪದೇಶದ ಮುಖಾಂತರ, ಥ್ರೂ ದ ಗಾಸ್ಪಲ್. ಇವತ್ತು ಅಡಿಪಾಯ ಇಲ್ಲದೆ ಇರುವ ಸಭೆಗಳು ಜಾಸ್ತಿ ಇದೆ. ದೇರ್ ಆರ್ ಮೆನಿ ಚರ್ಚಸ್ ಟುಡೇ ವಿತೌಟ್ ದಿಸ್ ಫೌಂಡೇಶನ್. ಅದಕ್ಕೇನೆ ಕಚ್ಚಾಡ್ತಾ ಇರೋದು. ಅದಕ್ಕೇನೆ ಅಲ್ಲಿ ಯಾವುದು ಶಕ್ತಿ ಇಲ್ಲ, ದೈವ ಶಕ್ತಿ ಇಲ್ಲ, ಮಿಷನರೀಸ್ ಇಲ್ಲ, ಇವಾಂಜಲೈಸೇಷನ್ ಝೀಲ್ ಇಲ್ಲ, ಸುವಾರ್ತೆ ಸಾರಬೇಕು ಅಂತಕ್ಕಂಥ ಆಸಕ್ತಿ ಇಲ್ಲ, ದೇವರ ಮಹಿಮೆಗಾಗಿ ಬದುಕಬೇಕು ಅಂತ ಆಸಕ್ತಿ ಇಲ್ಲ. ಹಬ್ಬ ಮಾಡಬೇಕು, ಏನೇನೋ ಸೆಲೆಬ್ರೇಷನ್ ಮಾಡಬೇಕು, ಈಸ್ಟರ್ ಮಾಡಬೇಕು, ಕ್ರಿಸ್ಮಸ್ ಮಾಡಬೇಕು, ಮತ್ತು ಕೆಲವೊಂದು ಬಾಹ್ಯವಾದ ಆಚರಣೆಗಳು, ಕಾರ್ಯಗಳು ಮಾಡಬೇಕು, ಈ ಆಸಕ್ತಿಗಳಿದೆ. ಬಟ್ ಕ್ರಿಸ್ತನಿಗಾಗಿ ಬದುಕಬೇಕು, ಶುಭ ಸಂದೇಶವನ್ನು ಸಾರಬೇಕು ಅನ್ನೋ ಝೀಲ್ ಇಲ್ಲ. ಪೋಪ್ ಜಾನ್ ಪಾಲ್ II ಒಂದು ಮಾತು ಹೇಳಿದರು, ಎ ಚರ್ಚ್ if it is not doing the work of evangelization, that is not at all a true church. ಒಂದು ಸಭೆ, ಒಂದು ಚರ್ಚ್ ಅಂತ ಹೇಳುವಾಗ ಅದು ಮುಖ್ಯ ಕೆಲಸ ಏನಂದ್ರೆ ಇವಾಂಜಲೈಸೇಷನ್, ಸುವಾರ್ಥ ಪ್ರಚಾರ, ಶುಭ ಸಂದೇಶ ಸಾರುವುದು. ಶುಭ ಸಂದೇಶ ಸಾರದೇ ಇರುವ ಒಂದು ಸಭೆ ಸಭೆ ಅಲ್ಲ ಅಂತ. ನಿಜ, ಅದನ್ನು ಮಾಡಲೇಬೇಕು. ಕ್ರೈಸ್ತ ವಿಶ್ವಾಸಿಯ ಕೆಲಸ ಏನು? ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಚರ್ಚ್, ವಾಟ್ ಈಸ್ ಯುವರ್ ಡ್ಯೂಟಿ? ಪ್ರೊಕ್ಲೈಮಿಂಗ್ ದ ಗಾಸ್ಪಲ್. ಇನ್ ವೇರಿಯಸ್ ವೇಸ್ ಯು ಕ್ಯಾನ್ ಪ್ರೊಕ್ಲೈಮ್ ದ ಗಾಸ್ಪಲ್. ಅನೇಕ ರೀತಿಯಲ್ಲಿ ಶುಭ ಸಂದೇಶವನ್ನು ಪ್ರಚಾರ ಮಾಡ್ಬೋದು. ಬಟ್ ಏನೇ ಮಾಡಿದ್ರು ಶುಭ ಸಂದೇಶ ಪ್ರಚಾರ ಆಗಬೇಕು, ಯೇಸು ನಾಮಕ್ಕೆ ಮಹಿಮೆ ಆಗಬೇಕು, ಜನರು ಮನಪರಿವರ್ತನೆ ಆಗಬೇಕು, ವಿಶ್ವಾಸದ ಅಡಿಪಾಯಕ್ಕೆ ಬರಬೇಕು, ಯೇಸು ಆಗಿರ್ತಕ್ಕಂಥ ಅಡಿಪಾಯದ ಮೇಲೆ ಕಟ್ಟಲ್ಪಡುವವರು ಆಗಬೇಕು. ಇದಾಗದೇ ಇದ್ರೆ ನಮ್ಮ ಶುಭ ಸಂದೇಶ ಪ್ರಚಾರ ಬೇರೆ ಏನೋ ಪ್ರಚಾರ ಆದಂಗೆ ಆಯಿತು. ಕೆಲವರು ಹೇಳ್ತಾರಲ್ವ, ಶುಭ ಸಂದೇಶ ಪ್ರಚಾರಕ್ಕೆ ಬರೀ ಬೈಬಲ್ ಹಿಡ್ಕೊಂಡು ಬೋಧನೆ ಮಾಡೋದು ಮಾತ್ರ ಅಲ್ಲ. ಐ ಅಗ್ರಿ, ಅಲ್ಲ. ಯು ಕ್ಯಾನ್ ಡೂ ದಿಸ್ ಪ್ರೊಕ್ಲಮೇಷನ್ ಥ್ರೂ ವೇರಿಯಸ್ ವೇಸ್, ವರ್ಡ್ಸ್, ಆಕ್ಷನ್ಸ್ ಆ್ಯಂಡ್ ಸಮ್ ಫೇತ್ ಪ್ರಾಕ್ಟೀಸಸ್. ಆದರೆ ಮಾತಿನಿಂದ ಮಾಡ್ಬೋದು, ಅನೇಕ ಕಾರ್ಯಗಳಿಂದ, ಪ್ರೀತಿಯ ಕಾರ್ಯಗಳಿಂದ ಮಾಡ್ಬೋದು, ಅನೇಕ ವಿಶ್ವಾಸದ ಕ್ರಿಯೆಗಳಿಂದ, ಆಚರಣೆಗಳಿಂದ, ವಿಶ್ವಾಸದ ಆಚರಣೆಗಳಿಂದ ಮಾಡಲಿಕ್ಕಾಗುತ್ತೆ. ಬಟ್ ರಿಸಲ್ಟ್ ಏನು ಬರಬೇಕು ಅಂದರೆ, ಒಬ್ಬ ಮನುಷ್ಯ ಯೇಸು ಆಗಿರ್ತಕ್ಕಂಥ ಅಡಿಪಾಯದ ಮೇಲೆ ಕಟ್ಟಲ್ಪಡುವನಾಗಬೇಕು. ಅದರ ರಿಸಲ್ಟ್, ಶುಭ ಸಂದೇಶ ಪ್ರಚಾರದ ರಿಸಲ್ಟ್. ಅದು ಬಂದರೆ ಓಕೆ. ಅದು ಬರದೇ ಇದ್ದರೆ ಸಮ್ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಆ್ಯಂಡ್ ಯು ಆರ್ ಇನ್ ದ ರಾಂಗ್ ಚರ್ಚ್. ನೀವು ತಪ್ಪಾದ ಸಭೆಯಲ್ಲಿದ್ದೀರಿ ಅಂತ ಅರ್ಥ. ತಪ್ಪಾದ ವಿಶ್ವಾಸ ಅಡಿಪಾಯದ ಮೇಲೆ ನೀವು ಬದುಕ್ತಾ ಇದ್ದೀರಿ ಅಂತ ಅರ್ಥ. ಶಿಲ್ಬೆ ನೇತು ಹಾಕೊಂಡ ತಕ್ಷಣ ಕ್ರಿಶ್ಚಿಯನ್ ಆಗಲ್ಲ. ಬೈಬಲ್ ಹಿಡ್ಕೊಂಡ ತಕ್ಷಣ ಕ್ರಿಶ್ಚಿಯನ್ ಆಗೋದಿಲ್ಲ. ಹಲ್ಲೆಲೂಯ ಹಲ್ಲೆಲೂಯ ಅಂತ ಹೇಳಿದ ತಕ್ಷಣ ಕ್ರಿಶ್ಚಿಯನ್ ಆಗೋದಿಲ್ಲ. ಬೈಬಲ್ ವಾಕ್ಯ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕ್ರಿಶ್ಚಿಯನ್ ಆಗಬೇಕು ಅಂತ ಏನೂ ಇಲ್ಲ. ಕ್ರಿಶ್ಚಿಯನ್ ಆಗಬೇಕಾದ್ರೆ ಫಸ್ಟ್ ಕಂಡೀಷನ್, ನೀನು ಈ ಫೌಂಡೇಶನ್ ಮೇಲಿದೆಯಾ? ಯೇಸು ಎಂಬ ಫೌಂಡೇಶನ್ನಲ್ಲಿ ನೀನು ಕಟ್ಟಲ್ಪಟ್ಟಿದೆಯಾ? ಹೂ ಇಸ್ ದ ಫೌಂಡೇಶನ್ ಆಫ್ ಯುವರ್ ಫೇತ್? ನಿನ್ನ ವಿಶ್ವಾಸದ ಅಡಿಪಾಯ ಏನು? ಅದ್ಭುತ, ನಾವು ಅಲ್ಲಿ ಹೋದ್ವಿ, ಅದ್ಭುತ ಆದ್ವಿ, ಅದಕ್ಕೆ ಕ್ರಿಶ್ಚಿಯನ್ ಆದ್ವಿ. ಎಲ್ಲರೂ ಕ್ರಿಶ್ಚಿಯನ್, ನಮ್ಮ ಕುಟುಂಬದಲ್ಲಿ ಅದಕ್ಕೆ ನಾವು ಕ್ರಿಶ್ಚಿಯನ್ ಆದ್ವಿ. ಇದು ಯಾವುದು ಅಡಿಪಾಯ ಅಲ್ಲ, ಇದೆಲ್ಲ ಮರಳು ಕಿತ್ತೋಗುತ್ತೆ.
ಶುಭ ಸಂದೇಶವನ್ನು ಆಲಿಸಿ ನಿನಗೆ ವಿಶ್ವಾಸ ಸಿಕ್ತು. ವಿಶ್ವಾಸದಿಂದ ನೀನು ಮಾಡಿದೆ, ನೀನು ಕನ್ಫೆಸ್ ಮಾಡಿದೆ, ಜೀಸಸ್ ಈಸ್ ಕ್ರೈಸ್ಟ್. ಯೇಸು ಏ ಕ್ರಿಸ್ತ, ಯೇಸುವೆ ರಕ್ಷಕ, ನನ್ನ ರಕ್ಷಣೆ ಮಾಡಿದ್ದಾರೆ. ದೇವರು ಅವರನ್ನ ಸಾವಿನಿಂದ ಎಬ್ಬಿಸಿದ್ದಾರೆ. ಐ ಬಿಲೀವ್. ಸಾಧಾರಣ ಅಲ್ಲ, ವಿಷಯ ಅಲ್ಲ ಅದು. ಇದಕ್ಕೆ ಗಾಸ್ಪೆಲ್ ಬೇಕೇ ಬೇಕು. ಇದಕ್ಕೆ ಸುಮ್ಮನೆ ಹೆಡ್ಡಿಂದ ಹೇಳೋಕ್ಕಾಗಲ್ಲ. ಈ ಬಯರ್ಟ್ ಮಾಡಿ ಹೇಳಿ ಅಂತ ನಾವು ಹೇಳಿಸ್ಬೋದು, ಪ್ರಯೋಜನ ಇಲ್ಲ. ಇವತ್ತು ಅನೇಕ ಪ್ರಾಟೆಸ್ಟೆಂಟ್ ಸಭೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ಅಜ್ಞಾನದಿಂದ ಮಾಡುವಂಥ ಕಾರ್ಯ ಇದು. ನಿಮ್ಗೆ ಗೊತ್ತಿರಲಿಕ್ಕೆ ಹೇಳ್ತಾ ಇರೋದು. ಯಾಕಂದರೆ ನಾವೊಂದು ಕಲಬೆರಕೆ ಕಮ್ಯುನಿಟಿಯಲ್ಲಿ ಇದ್ದೀವಿ ಇವತ್ತು. ಕಮ್ಯುನಿಟಿ ಅಂದರೆ ನಾನು ಹೇಳ್ತಾ ಇರೋದು ಈ ಪ್ರಪಂಚ. ಯಾವ್ದು ಸರಿಯಾದ ಸಭೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿ ಕನ್ಫ್ಯೂಷನ್, ಗೊಂದಲ ಅಲ್ವಾ? ಸೊ ಅದರಿಂದ ನಮಗೆ ಕೆಲವೊಂದು ಸತ್ಯಗಳು ತಿಳ್ಕೊಂಡಿರಬೇಕು. ಬಾಯಲ್ಲಿ ಸುಮ್ಮನೆ ಕನ್ಫೆಸ್ ಮಾಡಿಸಿದ್ರೆ ಸಾಕು, ಇದನ್ನು ಹೇಳಿಬಿಟ್ರೆ ಸಾಕು ರಕ್ಷಣೆ, ಆ ರೀತಿ ಇಲ್ಲಿ ಬರ್ದಿಲ್ಲ. ಬಾಯಲ್ಲಿ ಹೇಳಬೇಕು, ಹೃದಯದಲ್ಲಿ ವಿಶ್ವಾಸಿಸಬೇಕು. ಹಾಗಾದ್ರೆ ವಿಶ್ವಾಸ ಬರಬೇಕಾದ್ರೆ ಏನು ಮಾಡಬೇಕು? ಆ ಅಧ್ಯಾಯದಲ್ಲಿ ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ 9ರಿಂದ ಇರ್ತಕ್ಕಂಥ ವಾಕ್ಯ ಹೀಗೆ ಓದ್ತಾ ಬಂದರೆ 17ನೇ ವಚನ ತನಕ ಓದಿ, ಆವಾಗ ಗೊತ್ತಾಗುತ್ತೆ ಶುಭ ಸಂದೇಶದ ಬೋಧನೆ ಮತ್ತು ಬೋಧಕರು ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿ ಹೇಳ್ತಾರೆ ಸಂತ ಪೌಲರು. ಶುಭ ಸಂದೇಶದಲ್ಲಿ ವಿಶ್ವಾಸ ಇಲ್ಲದೆ ಇದ್ರೆ ಇದನ್ನು ಹೇಳೋದು ಹೇಗೆ? ವಿಶ್ವಾಸದ ನಿವೇದನೆ ಮಾಡೋದು ಹೇಗೆ? ಇದು ಪ್ರಕಟಗೊಳಿಸೋದು ಯಾರು? ಪವಿತ್ರಾತ್ಮರು ಪ್ರಕಟಗೊಳಿಸಬೇಕು. ಪೇತ್ರನಿಗೆ ಯಾರು ಪ್ರಕಟಗೊಳಿಸಿದ್ದು ಅಂತ ನೀವು ಕೇಳ್ಬೋದು. ಪವಿತ್ರಾತ್ಮರು. ಅವ್ರಿಗೆ ಯಾರು ಶುಭ ಸಂದೇಶ ಕೊಟ್ಟರು? ಅವರಿಗೆ ಶುಭ ಸಂದೇಶ ಕೊಟ್ಟರು. ಗಾಸ್ಪಲ್ ಇಸ್ ಹಿಮ್ಸೆಲ್ಫ್ ಪ್ರೀಚ್ಡ್ ಗಾಸ್ಪಲ್ ಟು ಪೀಟರ್. ಹೂ ಇಸ್ ದಟ್? ಜೀಸಸ್ ಕ್ರೈಸ್ಟ್ ಅಲ್ವಾ? ದ ಅಲ್ಟಿಮೇಟ್ ಗಾಸ್ಪಲ್. ಯೇಸುವೇ ಅವರಿಗೆ ಬೋಧನೆ ಮಾಡಿದ್ರು, ದೇವರಿಂದಲೇ ಅವರು ಬೋಧನೆ ಪಡೆಯವರು ಅಂತಿದೆಯಲ್ವಾ? ಅವರಿಗೆ ಯಾವ ಗಾಸ್ಪಲ್ ಕೇಳಿದ್ರೆ ಜೀಸಸ್ಸೇ ಗಾಸ್ಪಲ್. ಜೀಸಸ್ಸಿಂದ ಬೋಧನೆ ಕೇಳ್ಕೊಂಡ್ರು, ಪವಿತ್ರಾತ್ಮರಲ್ಲಿ ಪ್ರಕಟಪಡಿಸಿದ್ರು, ಅದನ್ನು ಅವರು ಬಾಯಲ್ಲಿ ಕನ್ಫೆಸ್ ಮಾಡಿದ್ರು. ಯು ಆರ್ ದ ಮೆಸ್ಸಾಯ, ದ ಸನ್ ಆಫ್ ಗಾಡ್. ನೀನು ದೇವರ ಪುತ್ರ, ನೀನೇ ಲೋಕೋದ್ಧಾರಕ, ರಕ್ಷಕ ಅಂತ ಯೇಸು ಹೇಳಿದ. ಐ ವಿಲ್ ಬಿಲ್ಡ್ ಮೈ ಚರ್ಚ್ ಆನ್ ದಿಸ್ ರಾಕ್. ಈ ಬಂಡೆ ಮೇಲೆ ನನ್ನ ಸಭೆ ನಾನು ಕಟ್ತೀನಿ. ಪೇತ್ರ, ಇದು ಬೇಕಾಗಿತ್ತು ನನಗೆ. ಈ ರೀತಿ ಒಂದು ಫೌಂಡೇಶನ್ ಬೇಕಾಗಿತ್ತು. ದಿಸ್ ಇಸ್ ದ ಸಾಲಿಡ್ ರಾಕಿ ಫೌಂಡೇಶನ್. ಪಾತಾಳ ಲೋಕದ ಶಕ್ತಿಗಳು ಇದನ್ನು ಯಾವತ್ತೂ ಜಯಿಸ್ಲಿಕ್ಕೆ ಆಗೋದಿಲ್ಲ. ಸೈತಾನ್ ಕಾಟ ಇಲ್ಲ. ನಿಮಗೆ ಸೈತಾನ್ ಕಾಟ ಇದೆಯಾ? ಇವತ್ತು ಕೆಲವರು ಹೇಳ್ತಾರಲ್ವಾ, ನಮ್ಮ ಸಭೆ ಒಳಗಡೆ ಸೈತಾನ ಕಾಟ ಅಂತ. ಅದು ಬೇರೆ. ಅದು ಯಾವ ಕಾಟ ಅಂತ ಹೇಳಲಿಕ್ಕೆ ಟೈಮ್ ಇದ್ದರೆ ನಾನು ಹೇಳ್ತೀನಿ ಯಾವ ಸೈತಾನ್ ಕಾಟ ಅಂತ, ಅದು ಯಾವ ರೀತಿ ಕಾಟ ಅಂತ. ಇವತ್ತಿನ ಕಾಟದ ಥರದ ಸೈತಾನ ಅಲ್ಲ. ಮೈ ಮೇಲೆ ಬರೋದು, ಕುಣಿಯೋದು, ತಕದಿಮಿ ಇದೆಲ್ಲ ಕ್ರೈಸ್ತ ಸಭೆ ಒಳಗಡೆ ಬರ್ತಾ ಇದೆ ಅಂದರೆ ಅದು ಸಭೆ ಅಲ್ಲ ಅಂತ ನಾನು ಹೇಳ್ತೀನಿ. ಕ್ರೈಸ್ತ ಕುಟುಂಬದಲ್ಲಿ ಇದೆಲ್ಲ ಬರ್ತಾ ಇದೆ ಅಂದರೆ ಕ್ರೈಸ್ತ ಕುಟುಂಬ ಅಲ್ಲ. ಕ್ರೈಸ್ತರ ಥರ ಇರುವ ಸುಣ್ಣ ಬಳಿದ ಸಮಾಧಿಗಳ ಥರ ಇರ್ತಕ್ಕಂಥ ವೈಟ್ ವಾಶ್ಡ್ ಟೂಮ್ ಥರ ಇರುವಂತಹ ಒಂದು ಕ್ರಿಶ್ಚಿಯನ್ ಅಷ್ಟೇನೆ, ಬೇರೆ ಏನಲ್ಲ. ಬಟ್ ಇಸ್ ಟ್ರೂ ಕ್ರಿಶ್ಚಿಯನ್ ಫ್ಯಾಮಿಲಿ ಬಿಲ್ಟ್ ಆನ್ ದಿಸ್ ಟ್ರೂ ಫೇತ್ ವಿಚ್ ಇಸ್ ಕ್ರೈಸ್ಟ್ ಜೀಸಸ್ ಹಿಮ್ಸೆಲ್ಫ್. ಯೇಸು ಆಗಿರ್ತಕ್ಕಂಥ ಅಡಿಪಾಯದಲ್ಲಿ ಅಥವಾ ವಿಶ್ವಾಸದಲ್ಲಿ ಶುಭ ಸಂದೇಶದ ಮುಖಾಂತರ ಕಟ್ಟಲ್ಪಟ್ಟಂಥ ಒಂದು ಕ್ರೈಸ್ತ ಸಭೆ, ಕ್ರೈಸ್ತ ಕುಟುಂಬ, ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನ್ನ ಮೇಲೆ ಸೈತಾನನಿಗೆ ಯಾವ ಅಧಿಕಾರವೂ ಇಲ್ಲ. ಸೈತಾನನ ಕಾರ್ಯಗಳಲ್ಲಿ ನಡೆಯೋದಿಲ್ಲ. ಯಾಕಂದರೆ ಬೈಬಲ್ ಇಸ್ ವೆರಿ ಕ್ಲಿಯರ್. ಲೋಕದಲ್ಲಿರುವ ದುರಾತ್ಮನಿಗಿಂತ ನೀನು ಒಳಗಡೆ ಇರುವ ಆತನು ಶಕ್ತನಾಗಿದ್ದಾನೆ. ಆದರೆ ಸೈತಾನನ ಕಾರ್ಯ ನಡೆಯೋದಿಲ್ಲ ಅಂದರೆ ಈ ರೀತಿ ಕಾರ್ಯ ನಡೆಯೋದಿಲ್ಲ. ಬೇರೆ ನಡೆಯುತ್ತಾ ಕೇಳಿದರೆ ಏನು ನಡೆಯುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಕಂಟಿನ್ಯೂ ಮಾಡೋಣ. 11ನೇ ವಾಕ್ಯ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ, ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರು ಹಾಕಲಾಗದು. ಬೇರೆ ಯಾರು ಹಾಕಲಾಗದು. ಒಂದು ವೇಳೆ ಹಾಕ್ಬಿಟ್ರೆ ಅದು ಉದುರಿ ಹೋಗುತ್ತೆ. ಅದು ಕ್ರಿಸ್ತನ ದೇಹ ಆಗೋದಿಲ್ಲ. ಯೇಸು ಕ್ರಿಸ್ತನ ದೇಹವಾದ ಸಭೆಗೆ ಅಡಿಪಾಯ ಅವರೇನೆ. ಯೇಸು ಅಡಿಪಾಯ ಅಲ್ಲದೆ ಇರತಕ್ಕಂಥ ಒಂದು ಸಭೆ ಯೇಸುವಿನ ದೇಹ ಅಲ್ಲ. ಇವತ್ತು ಅಂಥ ಸಭೆಗಳು ಹೆಚ್ಚಾಗಿ ಪ್ರಚಾರದಲ್ಲಿದೆ, ಕಾಣಲ್ಪಡ್ತಾ ಇದೆ. ಸೈತಾನನ ವಂಚನೆಗೆ ಒಳಗಾಗಬೇಡಿ. ಪೌಲರು ಹೇಳ್ತಾರಲ್ವಾ, ನಾವು ಸೈತಾನನ ಕುತಂತ್ರಗಳನ್ನು ಅರಿಯದವರಲ್ಲ. ಓಕೆ, ಅದಾದಮೇಲೆ ಈ ಅಸ್ತಿವಾರದ ಮೇಲೆ ಈಗ ಇಂಪಾರ್ಟೆಂಟ್ ಕೋವರ್ಕರ್ಸ್. ವಿ ಅಂತ ಹೇಳ್ತಾರಲ್ಲ, ಆಲ್ ಕೋವರ್ಕರ್ಸ್. ಸಭಾಪಾಲಕರುಗಳು, ಪಾಸ್ಟರ್ಸ್, ಪ್ರೀಚರ್ಸ್, ಟೀಚರ್ಸ್, ಪ್ರಾಫೆಟ್ಸ್, ಇವ್ಯಾಂಜಲಿಸ್ಟ್, ಯಾರೆಲ್ಲ ಇದಾರೋ ಆಲ್ ಆರ್ ಕೋವರ್ಕರ್ಸ್ ವಿತ್ ಕ್ರೈಸ್ಟ್ ಜೀಸಸ್, ಬಿಲ್ಡಿಂಗ್ ದ ಬಾಡಿ. ಯೇಸು ಕ್ರಿಸ್ತನ ದೇಹವಾಗಿರ್ತಕ್ಕಂಥ ಈ ಸಭೆಯನ್ನ ಕಟ್ತಾ ಇರ್ತಕ್ಕಂಥ ಕೋವರ್ಕರ್ಸ್ ಯಾರೆಲ್ಲ ಇದ್ದಿರೋ ದೇವರ ಸೇವಕರು ಅಂದ್ರೆ ಕ್ಯಾಟಗರಿ 1A ಇಂದ Z ತನಕ ಇರುವ ಎಲ್ಲರೂ, ಟಾಪ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ತನಕ ಇರ್ತಕ್ಕಂಥ ಎಲ್ಲ ದೇವರ ಸೇವಕರುಗಳು ಅಂತ ಯಾರೆಲ್ಲ ಇದ್ದೀರೋ ಎಲ್ಲರೂ ಕೂಡ ನಮಗೆ ಗೊತ್ತಿರಬೇಕಾಗಿರೋದು ಯೇಸು ಆಗಿರ್ತಕ್ಕಂಥ ಈ ಫೌಂಡೇಶನ್ ಮೇಲೆ ನಾವು ಕಟ್ತಾ ಇದ್ದೀವಿ. ಜೀಸಸ್ ಕ್ರೈಸ್ಟ್ ಇಸ್ ದ ಫೌಂಡೇಶನ್.
ಈ ಫೌಂಡೇಶನ್ ಮೇಲೆ ನಾವು ಕಟ್ಟುವಾಗ ಈ ಅಸ್ಥಿವಾರದ ಮೇಲೆ ಕೆಲವರು ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ತಾರೆ. ಮತ್ತೆ ಕೆಲವರು ಹುಲ್ಲು, ಕಟ್ಟಿಗೆ, ಜೊಂಡು ಇವುಗಳನ್ನು ಬಳಸುತ್ತಾರೆ. ಏನಿದು ನೋಡಿ, ಇದೊಂದು ಕ್ಯಾಟಗರಿ, ಅದೊಂದು ಕ್ಯಾಟಗರಿ. ಚಿನ್ನ, ಬೆಳ್ಳಿ, ರತ್ನ ಒಂದು ಗುಂಪು, ಒಂದು ಕ್ಯಾಟಗರಿ. ಇಂಗ್ಲಿಷಲ್ಲಿ ಏನಿದೆ? ಗೋಲ್ಡ್, ಸಿಲ್ವರ್, ಪ್ರೆಷಿಯಸ್ ಸ್ಟೋನ್ಸ್. ಅನದರ್ ಕ್ಯಾಟಗರಿ ವುಡ್, ಹೇ, ಸ್ಟ್ರಾ. ಹುಲ್ಲು, ಕಟ್ಟಿಗೆ, ಜೊಂಡು. ಎರಡು ಎತ್ಕೊಂಡು ಬೆಂಕಿಗೆ ಹಾಕಿದ್ರೆ ಯಾವ್ದು ಸುಟ್ಟು ಬೂದಿಯಾಗಿ ಹೋಗುತ್ತೆ? ಹುಲ್ಲು, ಕಟ್ಟಿಗೆ, ಜೊಂಡು ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಚಿನ್ನ, ಬೆಳ್ಳಿ, ರತ್ನ ಅದು ಇನ್ನೂ ಶೈನಿಂಗ್ ಬರುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಇದು ಎರಡರಲ್ಲಿ ಬೆಲೆ ಜಾಸ್ತಿ ಯಾವುದಕ್ಕೆ? ಹುಲ್ಲು, ಕಟ್ಟಿಗೆ, ಜೊಂಡಿಗೆ ಬೆಲೆನಾ? ಚಿನ್ನ, ಬೆಳ್ಳಿ, ರತ್ನಕ್ಕೆ ಬೆಲೆನಾ? ಚಿನ್ನ, ಬೆಳ್ಳಿ, ರತ್ನ. ನಾವು ವಾಕ್ಯದಲ್ಲಿ ಕೇಳಿಸ್ಕೊಂಡಿದ್ದೀವಿ, ಸಾವಿರಾರು ಚಿನ್ನ, ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ಯಾವುದು? ದೇವರ ವಾಕ್ಯ. ಹಾಗಾದರೆ ಗಾಸ್ಪೆಲ್, ಶುಭ ಸಂದೇಶ, ದೇವರ ವಾಕ್ಯದ ಮೇಲೆ ಈಗ ಆ ಸ್ಟ್ರಕ್ಚರ್ನ ಎಬ್ಬಿಸ್ಬೇಕು. ಫೌಂಡೇಶನ್ ಆಲ್ರೆಡಿ ಯೇಸುವೆ, ಅದಕ್ಕೆ ಮತ್ತೆ ಹೋಗೋದಕ್ಕೆ ನನಗೆ ಈಗ ಟೈಮ್ ಇಲ್ಲ, ಬೇಡ. ಓಕೆ, ಅದಾದ್ಮೇಲೆ ವಾಟ್ ಇಸ್ ನೆಕ್ಸ್ಟ್? ಯೇಸುವಿನಲ್ಲಿ ವಿಶ್ವಾಸ ಇಟ್ಟೆ, ಈಗೇನು ಮಾಡಬೇಕು? ಈಗ ಅಪೊಸ್ತಲರ ಉಪದೇಶಗಳು ಬೇಕು. ಅಪೊಸ್ತಲಿಕ್ ಟೀಚಿಂಗ್ ಎಲ್ಲಿ ಸಿಗುತ್ತೆ? ಬೈಬಲ್ನಲ್ಲಿ. ಎರಡು ವಿಷಯ ಬೇಕು. ಕಥೋಲಿಕ ಧರ್ಮಸಭೆ ಎರಡನ್ನ ನಂಬುತ್ತೆ. ಒಂದು ದೇವರ ವಾಕ್ಯದ ಉಪದೇಶ ಮತ್ತು ಅಪೊಸ್ತಲಿಕ್ ಟ್ರೆಡಿಷನ್. ಅಪೊಸ್ತಲರ ಸಂಪ್ರದಾಯಗಳು ಮತ್ತು ಅಪೊಸ್ತಲರ ಉಪದೇಶ, ಇದು ಎರಡನ್ನು ತೆಗೆದುಕೊಳ್ಳುತ್ತೆ. ಪ್ರಪಂಚದಲ್ಲಿರೋ ಇವತ್ತಿನ ಸಂಪ್ರದಾಯಗಳಲ್ಲ, ಅಪೊಸ್ತಲಿಕ್ ಟ್ರೆಡಿಷನ್. ವಾಟ್ ಈಸ್ ಅಪೊಸ್ತಲಿಕ್ ಟ್ರೆಡಿಷನ್? ಅಪೊಸ್ತಲರ ಸಂಪ್ರದಾಯಗಳು ಅಂದರೆ ಯಾವುದು? ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್, ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 4ನೇ ಅಧ್ಯಾಯ ಎರಡೂ ತೆಗೆದುಕೊಂಡು ನೋಡುವಾಗ ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡುವಾಗ ಕೆಲವೊಂದು ಟ್ರೆಡಿಷನ್ಸ್ ನಾವು ನೋಡೋಣ. ಸಂಪ್ರದಾಯ ಅಂದರೆ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥದ್ದು. ಎಲ್ಲಿಂದ? ಅಪೊಸ್ತಲರಿಂದ ಸಾಂಪ್ರದಾಯಿಕವಾಗಿ ಬಂದಿರೋದು. ವಾಟ್ ಆರ್ ದ ಅಪೊಸ್ತಲಿಕ್ ಟ್ರೆಡಿಷನ್? ಟ್ರೆಡಿಷನ್ ನಂಬರ್ 1 ಯಾರಾದ್ರೂ ಹೇಳ್ತೀರಾ? ಬ್ರೇಕಿಂಗ್ ಆಫ್ ಬ್ರೆಡ್, ರೊಟ್ಟಿ ಮುರಿಯೋದು. ಅದನ್ನು ನಾವು ಮಾಡ್ತಾ ಇದ್ದೀವಾ? ಮಾಡ್ತಾ ಇದ್ದೀವಿ. ಅಪೊಸ್ತಲರ ಸಂಪ್ರದಾಯ. ವಿ ಶುಡ್ ಕಂಟಿನ್ಯೂ ದಟ್. ಇನ್ನೊಂದು ಅಪೊಸ್ತಲರ ಸಂಪ್ರದಾಯ ಹೇಳಿ ನೋಡೋಣ. ಸಭೆ ಸೇರೋದು ಅಲ್ವಾ? ದೇವಾಲಯದಲ್ಲಿ ಸಭೆ ಸೇರೋದು ಅಲ್ವಾ? ದೇವರನ್ನ ಆರಾಧನೆ ಮಾಡಲಿಕ್ಕೆ ಅಥವಾ ದೇವರ ವಾಕ್ಯವನ್ನು ಕಲೀಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಸಭೆ ಸೇರುವಂಥದ್ದು. 3ನೇದು ಮನೆಗಳಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಪ್ರೈಸ್ ಅಂಡ್ ವರ್ಷಿಪ್ ಮಾಡುವಂಥದ್ದು, ಸ್ತುತಿ ಮಾಡುವಂಥದ್ದು, ಕಮ್ಮಿಂಗ್ ಟುಗೆದರ್, ಒಟ್ಟಾಗಿ ಸೇರುವಂಥದ್ದು, ಮತ್ತು ಇರುವಂಥದ್ದನ್ನು ಇರುವವರು ಇಲ್ಲದವರೊಂದಿಗೆ ಹಂಚಿಕೊಳ್ಳುವಂಥದ್ದು, ಮತ್ತು ಸಭೆಯ ಅಭಿವೃದ್ಧಿಗಾಗಿ, ಶುಭ ಸಂದೇಶ ಪ್ರಚಾರಕ್ಕಾಗಿ ಕಾಣಿಕೆಯನ್ನು ಕೊಡುವಂಥದ್ದು. ದಶಾಂಶ ಅಲ್ಲ, ಶುಭ ಸಂದೇಶ ಪ್ರಚಾರಕ್ಕಾಗಿ ನಮಗಿರ್ತಕ್ಕಂಥ, ವಿಶ್ವಾಸಿಗಿರ್ತಕ್ಕಂಥ ಒಳಿತನ್ನು ಕೊಡುವಂಥದ್ದು, ಪರಸ್ಪರ ಒಬ್ಬರೊಬ್ಬರ ಹಿತವನ್ನು ಬಯಸುವಂಥದ್ದು, ವಿಗ್ರಹಾರಾಧನೆಯಿಂದ ದೂರ ಇರುವಂಥದ್ದು, ಅನೈತಿಕ ಸಂಬಂಧದಿಂದ ದೂರ ಇರುವಂಥದ್ದು. ಇದೆಲ್ಲ ಒಂದು ಸಾಂಪ್ರದಾಯಿಕವಾಗಿ ಬಂದಿದ್ದು ಅಪೊಸ್ತಲಿಕ್ ಟ್ರೆಡಿಷನ್. ದಿನಂಪ್ರತಿ ದೇವಾಲಯದಲ್ಲಿ ಒಟ್ಟು ಸೇರ್ತಾ ಇದ್ರು, ಮನೆಗಳಲ್ಲಿ ಒಟ್ಟು ಸೇರ್ತಾ ಇದ್ರು, ದೇವರಿಗೆ ಸಂತೋಷದಿಂದ ಸಹೃದಯದಿಂದ ಸ್ತೋತ್ರ ಅರ್ಪಿಸ್ತಾ ಇದ್ರು, ಕಾಣಿಕೆ ಕೊಡ್ತಾ ಇದ್ರು ಅಪೊಸ್ತಲರಿಗೆ. ಅದನ್ನ ಅವರು ಅಗತ್ಯಕ್ಕೆ ತಕ್ಕ ಹಾಗೆ ಸಭೆಯಲ್ಲಿ ಹಂಚ್ತಾ ಇದ್ರು. ದೀಸ್ ಆರ್ ದ ಟ್ರೆಡಿಷನ್ಸ್. ವಿಶ್ವಾಸ ಇಟ್ಟು ಬಂದವರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. ಪಿತನ, ಸುತನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. ಇದೆಲ್ಲ ಸಂಪ್ರದಾಯಗಳು, ಅಪೊಸ್ತಲಿಕ್ ಟ್ರೆಡಿಷನ್ಸ್. ಒಂದದು. ಎರಡನೇದಾಗಿ ಅಪೊಸ್ತಲಿಕ್ ಟೀಚಿಂಗ್ಸ್, ಅಪೊಸ್ತಲರ ಉಪದೇಶಗಳು. ಅದು ಎಲ್ಲಿ ಸಿಗುತ್ತೆ? ಅದು ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಇದು ಏನು ಅಂದರೆ ಗೋಲ್ಡ್, ಸಿಲ್ವರ್, ಪ್ರೆಷಿಯಸ್ ಸ್ಟೋನ್, ಚಿನ್ನ, ಬೆಳ್ಳಿ ಮತ್ತು ಮುತ್ತು ರತ್ನಗಳು. ಇದರಿಂದ ಕಟ್ಟಬೇಕು ನಮ್ಮ ಈ ಒಂದು ಮನೆ, ಈ ಒಂದು ಬಿಲ್ಡಿಂಗ್. ದೇವರು ಕಟ್ಟುವ ಮಂದಿರ ನೀನಾಗಬೇಕಾದ್ರೆ ನಿನಗೆ ದೇವರ ವಾಕ್ಯದ ಅಪೊಸ್ತಲರ ಉಪದೇಶ ಬೇಕು, ಮತ್ತು ಅಪೊಸ್ತಲಿಕ್ ಟ್ರೆಡಿಷನ್ ಅಂಡ್ ಅಪೊಸ್ತಲಿಕ್ ಟೀಚಿಂಗ್, ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್, ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್ ಅಂಡ್ ಅಪೊಸ್ತಲಿಕ್ ಟ್ರೆಡಿಷನ್. ಇದು ಎರಡು ಈಕ್ವಲ್ ಆಗಿ ಹೋಗ್ಬೇಕು. ಹೋಗಿ ಏನಾಗಬೇಕು? ನಾವು ಒಂದು ಸ್ಟ್ರಾಂಗ್ ಬಿಲ್ಡಿಂಗ್ ಆಗ್ತೀವಿ. ಆ ಸಭೆ ಸ್ಟ್ರಾಂಗ್ ಆಗುತ್ತೆ.
ಆ ಕುಟುಂಬ ಸ್ಟ್ರಾಂಗ್, ಒಂದು ವಿಶ್ವಾಸಿಯ ಕುಟುಂಬ ಆಗುತ್ತೆ. ಇನ್ನು ಹುಲ್ಲು ಕಟ್ಟಿಗೆ ಜೊಂಡು ಯಾವುದು? ವಾಟ್ ಈಸ್ ವುಡ್, ಹೇ ಅಂಡ್ ಸ್ಟ್ರಾ? ಇದು ಯಾವುದು ಕೇಳಿದರೆ ಮಾನವ ನಿರ್ಮಿತ ಕಟ್ಟಳೆಗಳು, ಮ್ಯಾನ್ ಮೇಡ್ ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್. ಓಕೆ, ಮ್ಯಾನ್ ಮೇಡ್ ಟ್ರೆಡಿಷನ್ಸ್ ಆಫ್ ಗಾಡ್. ದೇವ್ರದ್ದು ಅಂತ ಹೇಳ್ತೀವಿ, ದೇವರಿಂದ ಬಂದ ಸಂಪ್ರದಾಯ ಅಂತ ಹೇಳಿಬಿಟ್ಟು ಮನುಷ್ಯ ಮಾಡಿಟ್ಟಿರೋದು. ದೇವರಿಂದ ಬಂದಿದ್ದು ಅಂತ ಹೇಳಿಬಿಟ್ಟು ಮಾಡುವಂಥ ಅನೇಕ ಆಚರಣೆಗಳು ಮನುಷ್ಯ ಮಾಡಿಟ್ಟಿರೋದು. ದೇವರಿಂದ ಬಂದ ಕಟ್ಟಳೆ ಅಂತ ಹೇಳಿ, ದೇವರಿಂದ ಬಂದ ಕಟ್ಟಳೆ ಆದರೆ ಈ ಪುಸ್ತಕದಲ್ಲಿ ಇರುತ್ತಲ್ಲ, ಇಲ್ಲಿ ಮಿಸ್ ಆಗಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡರಲ್ಲೂ ಸರ್ಚ್ ಮಾಡಿದ್ರೆ ಸಿಗ್ಬೇಕಲ್ವಾ? ಅದರಲ್ಲಿ ಈಗ ನಮಗೆ ಬೇಕಾಗಿರೋದು ಹೊಸ ಒಡಂಬಡಿಕೆ ಕಟ್ಟಳೆಗಳು. ಅದರ ಅರ್ಥ ಹಳೆ ಒಡಂಬಡಿಕೆಯನ್ನು ಅಳ್ಳಗಳೆದಲ್ಲ, ಯೇಸು ಕ್ರಿಸ್ತರು ಎಲ್ಲವನ್ನು ಹೊಸದಾಗಿಸಿದ್ದಾರೆ, ರಿನ್ಯೂ ಮಾಡಿದ್ದಾರೆ. ಹಳೆ ಒಡಂಬಡಿಕೆ ಕಟ್ಟಳೆ ಏನಿತ್ತು? ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ನೆರೆಯವರನ್ನ ಪ್ರೀತಿಸಬೇಕು ಅಂತ ಇತ್ತು. ಯೇಸು ಏನು ಹೇಳಿದರು? ಒಂದೇ ಒಂದರಲ್ಲಿ ಎಲ್ಲವನ್ನ ಮುಗಿಸ್ಬಿಟ್ರು. ನಾನು ನಿಮ್ಮನ್ನು ಪ್ರೀತಿಸಾಗೆ ನೀವೆಲ್ಲರನ್ನು ಪ್ರೀತಿಸಬೇಕು ಅಂದರು. ಯಾವ್ದು ಸುಲಭ? ಹಳೆ ಒಡಂಬಡಿಕೆ ಸುಲಭನೋ ಹೊಸ ಒಡಂಬಡಿಕೆ ಸುಲಭನಾ? ಹಳೇದೇ ಸುಲಭ. ದೇವ್ರನ್ನೂ ಪ್ರೀತಿಸಿ ನೆರೆಯವ್ರಿಗೆ ಊಟ ಬಟ್ಟೆ ಕೊಟ್ಬಿಟ್ಟಿದ್ರೆ ಆಗೋಗ್ತಾ ಇತ್ತು, ಕೆಲಸ ಮುಗಿತಾ ಇತ್ತು. ಇಲ್ಲಿ ಯೇಸು ಹೇಳಿದಾಗಲ್ಲ, ನಾನು ನಿಮ್ಮೊಂದು ಹೊಸ ಆಜ್ಞೆ ಕೊಡ್ತೀನಿ. ಅದೇನು ಅಂದರೆ, ನಾನು ನಿಮ್ಮನ್ನು ಪ್ರೀತಿಸಾಗೆ ನೀವು ಎಲ್ಲರನ್ನು ಪ್ರೀತಿಸಬೇಕು ಅಂತ. ಮೋಸ್ಟ್ ಕಾಂಪ್ಲಿಕೇಟೆಡ್ ಕಮ್ಯಾಂಡ್ಮೆಂಟ್. ಒಂದೇ ಕೊಟ್ಟರು, ಆದರೆ ನಮ್ಮನ್ನು ಅದರಲ್ಲಿ ಲಾಕ್ ಮಾಡಿ ಕೂರಿಸಿದ್ರು. ಅದನ್ನು ಇವತ್ತಿನ ತನಕ ಎಕ್ಸಿಕ್ಯೂಟ್ ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ನೀವು ಕ್ವಶನ್ ಕೇಳ್ತೀರಿ, ನೀವು ಮಾಡಿದ್ದೀರಾ ಫಸ್ಟ್, ಆಮೇಲೆ ಹೇಳಿ ನಮಗೆ ಅಂತ ಕೇಳ್ತೀರಿ ಅಲ್ವಾ? ನಾನು ಮಾಡಿಲ್ಲ ಅಂತ ನಾನು ಹೇಳ್ತೀನಿ, ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂತಲೂ ನಾನು ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಮತ್ತು ಯೇಸು ಯಾಕೆ ಹೇಳಿದರು? ಯೇಸು ಯಾಕೆ ಹೇಳಿದ್ರು ಅನ್ನೋದಕ್ಕೆ ಒಂದು ಕ್ಲಾಸ್ ತಗೊಳ್ತೀನಿ, ಅವಾಗ ಬನ್ನಿ. ಬೇಕಾದರೆ ನಿಮ್ಗೊಂದು ಅವಕಾಶ ಇದೇ ಮುಂದಿನ ವಾರದಲ್ಲಿ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿ ರಿಟ್ರೀಟ್ ಸೆಂಟರ್ನಲ್ಲಿ ನವೆಂಬರ್ 13ರಿಂದ 16ರವರೆಗೂ ಗ್ರೋತ್ ರಿಟ್ರೀಟ್ ಇದೆ. ಬರ್ನಿಂಗ್ ಬುಷ್ 6 ಅಂತ ಒಂದು ಹೆಸರಲ್ಲಿ. ಯು ಆರ್ ವೆಲ್ಕಮ್. ಅಲ್ಲಿ ಸ್ವಲ್ಪನಾದರೂ ಇದನ್ನು ತಿಳ್ಕೊಬಹುದು. ಮತ್ತು ಯಾಕೆ ಯೇಸು ಹೇಳಿದಲ್ವಾ, ಯಾಕದಿರೋ ಕೆಲಸ ಎಲ್ಲ ಯಾಕೆ ಹೇಳ್ಬೇಕು ಅವ್ರು ನಮಗೆ? ಕಣ್ ಕಿತ್ತಾಕಿ, ಕೈ ಕತ್ತರಿಸಾಕಿ, ನಿಮಗಿರೋದನ್ನೆಲ್ಲ ಬಡಬಗ್ರಿ ಕೊಡಿ, ಇರೋದು ಪೂರ್ತಿ ಕೊಟ್ಟು ನಾವೆಲ್ಲಿ ಹೋಗೋದು ಅಲ್ವಾ? ಎಷ್ಟು ಕಷ್ಟಪಡ, ಇದೆಲ್ಲ ಆಗದಿರೋ ಕೆಲಸ. ಮತ್ತು ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು? ಯಾಕೆ ಹೇಳಿದ್ರು? ಈಗ ಹೇಳಿದ್ದೀನಿ ಹೇಗೆ ನಾನು ಫುಲ್ಫಿಲ್ ಮಾಡೋದು ಅಂತ ನಮಗೆ ತಿಳ್ಕೊಬೇಕಾದ್ರೆ ದೇವರ ವಾಕ್ಯದ ಉಪದೇಶ ಕಲಿಬೇಕು. ಇಲ್ಲ ಮನೇಲೆ ನಮಗೆ ತಿಳಿಸ್ಕೊಡ್ತಾರೆ ಅಂದರೆ ತುಂಬ ಸಂತೋಷ, ಎಲ್ಲ ಖರ್ಚು ಉಳಿತು, ಅಲ್ಲೇ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ, ಹ್ಯಾಪಿ. ತಿಳ್ಕೊಂಡು ಬದುಕಿದ್ರೆ ಆಯಿತು. ಇಲ್ಲೇ ಬಂದು ತಿಳ್ಕೊಬೇಕು, ಅಲ್ಲೇ ಬಂದು ತಿಳ್ಕೊಬೇಕಾ? ಏನು ಆ ಥರ ರೂಲ್ಸ್ ಇಲ್ಲ. ಯು ಕ್ಯಾನ್ ಗೋ ಎನಿವೇರ್, ಎಲ್ಲಾದರೂ ಕಲಿಬೋದು, ಕಲಿಬೇಕಷ್ಟೇ. ರಿಸಲ್ಟ್ ಏನು? ಕ್ರಿಸ್ತನ ಅನುರೂಪಿ ಆಗಬೇಕು, ನಿತ್ಯತೆಗಿರುವ ಅಮರ ಜೀವಕ್ಕಿರುವ ಟ್ರ್ಯಾಕಲ್ಲಿ ಹೋಗ್ಲಿಕ್ಕೆ ಆಗಬೇಕು, ಕೋರ್ಸ್ ಕರೆಕ್ಷನ್ ಕರೆಕ್ಟಾಗಿ ಆಗಬೇಕು, ಅಷ್ಟೇ. ಓಕೆ, ಎನಿವೆ, ಮಾನವ ನಿರ್ಮಿತ ಸಂಪ್ರದಾಯಗಳು, ಮಾನವ ನಿರ್ಮಿತ ಆಚಾರ ವಿಚಾರಗಳು, ಮಾನವ ನಿರ್ಮಿತ ಕಟ್ಟಳೆಗಳು, ಮಾನವ ನಿರ್ಮಿತವಾದ ವಿಶ್ವಾಸ, ಮಾನವ ನಿರ್ಮಿತವಾದ ಅನೇಕ ABCD XYZ ಇವತ್ತು ಇದೆಯಾ ಕೇಳಿದ್ರೆ ಎಲ್ಲ ಕಡೆನೂ ಇದೇ ತುಂಬಿಕೊಂಡಿರೋದು. ಏನು? ಹುಲ್ಲು ಕಟ್ಟಿಗೆ ಜೊಂಡು. ಹುಲ್ಲು ಕಟ್ಟಿಗೆ ಜೊಂಡಲ್ಲಿ ಕಟ್ಟಿದ ಸಭೆಗಳು, ವಿಶ್ವಾಸಿಗಳು, ವಿಶ್ವಾಸ ಕುಟುಂಬಗಳು, ವಿಶ್ವಾಸ ಸಮೂಹಗಳು, ಕರಿಸ್ಮ್ಯಾಟಿಕ್ ಗ್ರೂಪ್ಗಳು ಇವತ್ತು ಹೆಚ್ಚಿರೋದು ಈ ಹುಲ್ಲು ಕಟ್ಟಿಗೆ ಜೊಂಡಿಂದ ಕಟ್ಟಿರೋದೆ. ಅಲ್ಲಲ್ಲಿ ಒಂದೊಂದು ಪೀಸ್ ಇಟ್ಟಿರ್ಬೋದು ಗೋಲ್ಡು. ಎಲ್ಲರೂ ಮನೆ ಕಟ್ಟಬೇಕಾದ್ರೆ ನೋಡಿ ಎಲ್ಲ ಇದು ಮಾಡಿ ಸೆಂಟ್ರಲ್ ಒಂದೊಂದು ಒಳ್ಳೊಳ್ಳೆ ಪೀಸ್ಗಳ ಥರ ಇಟ್ಟಿರ್ತಾರೆ, ಏನಾದರೂ ಒಂದು ಅಟ್ರಾಕ್ಷನ್ಗೋಸ್ಕರ ಆ ರೀತಿ ಇಟ್ಟಿರ್ತಾರೆ. ಇನ್ನೊಂದು, ಈ ಹುಲ್ಲು ಕಟ್ಟಿಗೆ ಜೊಂಡಿದೆಯಲ್ಲ, ಇದನ್ನು ಯಾರು ಬಳಸ್ತಾರೆ ಅಂತ ಹೇಳಿದ್ದು? ಕೋ ವರ್ಕರ್ಸ್ ಬಗ್ಗೆ ಹೇಳಿದ್ದು. ಸಹಕಾರ್ಮಿಕರು ನೋಡಿ, ಈ ಕೋ ವರ್ಕರ್, ಸಹಕಾರ್ಮಿಕರಾಗಿ ಕೆಲಸ ಮಾಡುವ ದೇವ ಸೇವಕರು ಒಳಗಡೆ, ಇದು ಸಭೆಯಿಂದ ಹೊರಗಡೆ ಯಾರೋ ಕೆಲಸ ಮಾಡ್ತಾರೆ ಅಂತ ಅಲ್ಲ ಈ ವಾಕ್ಯ ಹೇಳ್ತಾ ಇರೋದು. ಔಟ್ಸೈಡರ್ಸ್ ಅಲ್ಲ, ಸಭೆಯನ್ನ ಹಾಳು ಮಾಡಲಿಕ್ಕೆ, ನಾಶಪಡಿಸ್ಲಿಕ್ಕೆ, ಕುಂದಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇರೋದು ಸಭೆಯಿಂದ ಹೊರಗಡೆ ಅಲ್ಲ, ಒಳಗಡೆ. ಯಾವ ರೀತಿಯಲ್ಲಿ? ಮೈ ಮೇಲೆ ಬಂದು ದೆವ್ವ ಆಡುತ್ತಲ್ಲ ಆ ರೀತಿ ಆಡಿ ಅಲ್ಲ, ಅಥವಾ ಯಾವುದೋ ರೋಗ ಬರಸಿ ಅಲ್ಲ, ಅಥವಾ ಇನ್ನೇನು ಸೂಸೈಡ್ ಮಾಡೋದು, ಇದು ಈ ಪೈಶಾಚಿಕ ಕಾರ್ಯಗಳ ಮುಖಾಂತರ ಅಲ್ಲ, ಈ ರೀತಿಯಾದ ಪೈಶಾಚಿಕ ಕಾರ್ಯಗಳ ಮುಖಾಂತರ ಅಲ್ಲ. ಯಾವ ರೀತಿಯಲ್ಲಿ ಗೊತ್ತಾ? ಸತ್ಯ ವಿಶ್ವಾಸದಿಂದ
ಆ ಫೌಂಡೇಶನ್ ಇಂದಾನೆ ನಿನ್ನ ನಿಧಾನ ಎತ್ತಿ 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 ಮರಳಿನ ಮೇಲೆ ಶಿಫ್ಟ್ ಮಾಡೋದು. ಹೇಗೆ? ಈ ಜೊಂಡು ಕಟ್ಟಿಗೆ ಹುಲ್ಲನ್ನು ಉಪಯೋಗಿಸಿ. ಈ ರೀತಿಯ ಮಾನವ ನಿರ್ಮಿತವಾದ ದೇವರ ವಾಕ್ಯದ ಉಪದೇಶ, ಮಾನವ ನಿರ್ಮಿತ ಸಂಪ್ರದಾಯಗಳು, ಮಾನವ ನಿರ್ಮಿತ ಕಟ್ಟಳೆಗಳು, ಇದು ಮನುಷ್ಯನಿಗಿಷ್ಟ. ಇದು ಸೈತಾನನ ಒಂದು ಕುತಂತ್ರವಾಗಿ ಸಭೆ ಒಳಗಡೆ ಆದಿ ಸಭೆಯಿಂದಾನೆ ನಡೀತಾ ಇತ್ತು. ಪ್ರಾರಂಭದಿಂದಾನೆ ವಂಚಕ ಬೋಧಕರುಗಳು, ವಂಚಕ ಪ್ರವಾದಿಗಳು ಇಸ್ರಾಯೇಲ್ ಜನರಲ್ಲಿ ಇದ್ರು. ಈಗ ಕ್ರೈಸ್ತ ಸಭೆ ಒಳಗಡೆ ಇದ್ದಾರೆ ಅಂತ ಅಪೊಸ್ತಲರು ಬೋಧನೆ ಮಾಡಿದ್ದಾರೆ. ಇವತ್ತು ಅವರು ಮೆಜಾರಿಟಿ ಲೆವೆಲಲ್ಲಿ ಹೋಗ್ಬಿಟ್ಟಿದ್ದಾರೆ. ಹೆಚ್ಚು ಅವರೇ ತುಂಬಿ 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 ಎಲ್ಲ ಕಡೆ ತುಳುಕ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅದೇ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಇದನ್ನು ಸರಿಯಾಗಿ ನಾವು ಆಳವಾಗಿ ನೀವು ಸ್ವಲ್ಪ ಜೊತೆಯಲ್ಲಿ ಬರ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬರ್ತಾ ಇದ್ದೀರಲ್ವಾ? ಓಕೆ. ನಮ್ಮ ಫೌಂಡೇಶನ್ ಗಟ್ಟಿ ಮಾಡಬೇಕು, ಬಿಲ್ಡಿಂಗು ಗಟ್ಟಿ ಮಾಡಬೇಕೀಗ. ಓಕೆ, ಸೆಕ್ಯೂರ್ ಮಾಡಬೇಕೀಗ. ನಾವು ವಂಚನೆಗೆ ಒಳಗಾಗಬಾರ್ದು, ವಂಚನೆಗೆ ಒಳಗಾದವ್ರನ್ನ ಎಳೆದು ಕಾಪಾಡಲಿಕ್ಕೂ ಆಗಬೇಕು. ಅದಕ್ಕೋಸ್ಕರ ನಾವು ಇದನ್ನು ಕಲಿಬೇಕು. ಓಕೆ, ದೇವರು ಪ್ರಾರಂಭದಲ್ಲಿ ಒಂದು ತೋಟ ಮಾಡಿದರು. ಏನದ್ರ ಹೆಸರು? ಈಡನ್ ಗಾರ್ಡನ್ ಅಲ್ವಾ? ಏದೇನ್ ತೋಟ. ಹೂ ಇಸ್ ದ ಬಿಲ್ಡರ್ ಆಫ್ ಈಡನ್ ಗಾರ್ಡನ್? ಕನ್ಸ್ಟ್ರಕ್ಟರ್ ಆಫ್ ಈಡನ್ ಗಾರ್ಡನ್ ದೇವರು ಅಲ್ವಾ? ದೇವರು ಮಾಡಿದ ಆ ತೋಟದಲ್ಲಿ ದೇವರು ಯಾರನ್ನ ಇಟ್ಟರು? ಆದಮ್ ಮತ್ತು ಹವ್ವಳನ್ನ ಇರಿಸಿದರು. ದೇವರ ಮಕ್ಕಳನ್ನ ಇಟ್ಟರು. ವಿಶ್ವಾಸಿಗಳು, ಫಸ್ಟ್ ಬಿಲೀವರ್ಸ್. ಮೊದಲನೇ ಆದಿ ವಿಶ್ವಾಸಿಗಳು ಯಾರು? ಆದಮ್ ಮತ್ತು ಹವ್ವಳು. ದೇವರಲ್ಲಿ ವಿಶ್ವಾಸ ಇಟ್ಟು ಬದುಕಿದ ಮೊದಲನೇ ವಿಶ್ವಾಸಿಗಳು ಯಾರು ಕೇಳಿದರೆ ಆದಮ್ ಮತ್ತು ಹವ್ವಳು, ಆಡಮ್ ಅಂಡ್ ಈವ್. ಈಗ ಈ ಒಂದು ದೇವರು ಸೃಷ್ಟಿ ಮಾಡಿದ ದೇವರ ತೋಟದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ದೇವರು ಸೃಷ್ಟಿ ಮಾಡಿದ ಜೀವಿಗಳಲ್ಲಿ, ಪ್ರಾಣಿಗಳಲ್ಲಿ ಸರ್ಪ. ಅದಕ್ಕೆ ಮಾತಾಡೋ ಎಬಿಲಿಟಿನೂ ಇತ್ತು ಆವಾಗ. ಓಕೆ, ಏನಿವೆ ದೇವರು ಕೊಟ್ಟರು. ಅತ್ಯಂತ ಬುದ್ಧಿ ಉಳ್ಳದ್ದು, ಜ್ಞಾನ ಉಳ್ಳದ್ದು, ಅರಿವುಳ್ಳದ್ದು ಸರ್ಪ. ಆ ಏದೇನ್ ತೋಟದಲ್ಲಿ ಸೈತಾನ ಈ ಸರ್ಪದ ಒಳಗಡೆ ಸೇರ್ಕೊಳ್ತು. ಇದೆಲ್ಲ ನಿಮಗೆ ಗೊತ್ತಿರೋ ಕಥೆಗಳೇ ಅಲ್ವಾ? ಕಥೆ ಏನಂತಾನೆ ತಗೊಳ್ಳಿಕ್ಕೆ ಪರವಾಗಿಲ್ಲ ಸದ್ಯಕ್ಕೆ. ಸತ್ಯ, ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್. ಆದರೆ ಕ್ವಶನ್ ಏನು ಅಂದರೆ, ಅನೇಕರ ಕ್ವಶನ್ ಏನು ಅಂದರೆ, ದೇವರು ಯಾಕೆ ಸೈತಾನನನ್ನ ಏದೇನ್ ತೋಟದಲ್ಲಿ ಪರ್ಮಿಟ್ ಮಾಡಿದ್ರು? ವೈ ಡಿಡ್ ಗಾಡ್ ಪರ್ಮಿಟ್ ಸೈಟನ್ ಇನ್ ಈಡನ್ ಗಾರ್ಡನ್, ಗಾಡ್ಸ್ ಓನ್ ಗಾರ್ಡನ್? ದೇವರೇ ಕಟ್ಟಿದಂಥ ದೇವರ ಆ ಒಂದು ತೋಟದಲ್ಲಿ ದೇವರ ಮಕ್ಕಳಿದ್ರು, ಇಬ್ಬರು ವಿಶ್ವಾಸಿಗಳಿದ್ರು. ಅವರ ಮಧ್ಯದಲ್ಲಿ ದೇವರು ಇನ್ನೊಬ್ಬನನ್ನ ಯಾಕೆ, ಈ ಒಂದು ಪಿಶಾಚಿಯನ್ನ, ದುಷ್ಟನನ್ನ ದೇವರು ಯಾಕೆ ಅಲ್ಲಿ ಪರ್ಮಿಟ್ ಮಾಡಿದ್ರು? ವೈ ಡಿಡ್ ಗಾಡ್ ಪರ್ಮಿಟ್ ಸೇಟನ್ ಇನ್ ಈಡನ್ ಗಾರ್ಡನ್? ಆ ಒಂದು ಉದ್ಯಾನವನದಲ್ಲಿ, ಏದೇನ್ ತೋಟದಲ್ಲಿ ಸೈತಾನನಿಗೆ ದೇವರು ಯಾಕೆ ಅನುಮತಿ ಕೊಟ್ಟರು? ದೇವರ ಅನುಮತಿ ಕೊಟ್ಟಿದ್ದಕ್ಕೆ ಬಂದ ಅಥವಾ ದೇವರ ಅನುಮತಿ ಇಲ್ಲದೆ ಬಂದ? ಓಕೆ, ದೇವರ ಅನುಮತಿ ಇಲ್ಲದೆ ಬಂದಿರ್ಬೋದೇನೋ ಅಂತ ನೀವು ಹೇಳೋದಾದರೆ, ದೇವರಿಗೆ ಅದನ್ನು ಓಡಿಸ್ಬೋದಾಗಿತ್ತಾ ಅಲ್ಲಿಂದ? ದೇವರಿಗೆ ಸೈತಾನನ್ನ ಅಲ್ಲಿಂದ ಓಡಿಸ್ಬೋದು, ಎಲಿಮಿನೇಟ್ ಮಾಡಿ ಈ ತೋಟದಲ್ಲಿ ನನ್ನ ಮಕ್ಕಳು ಮಾತ್ರ ಇರಬೇಕು ಅಂತ ಹೇಳಿ ಬಿಡ್ಬೋದಾಗಿತ್ತಲ್ವಾ? ಹಾಗೆ ಬಿಟ್ಟಿಲ್ಲ. ಯಾಕೆ? ಯಾಕೆ ಅಂದರೆ ಕಾರಣ ಇದೆ. ನೀವು ಕೇವಲ ಹಳೆ ಒಡಂಬಡಿಕೆ ಯಹೂದ್ಯರಾಗಿದ್ದರೆ ಅಥವಾ ಹಳೆ ಒಡಂಬಡಿಕೆ ಮಾತ್ರ ಓದಿ ಅಷ್ಟರಲ್ಲಿ ಮಾತ್ರ ಇದ್ದರೆ ನಿಮ್ಗದೊಂದು ಯಾಕೆ ಅನ್ನೊಂದು ಪ್ರಶ್ನೆಯಲ್ಲೇ ನೀವು ಇರ್ತೀರಿ. ಇಟ್ ಈಸ್ ಅ ಮಿಸ್ಟ್ರಿ, ಅದೊಂದು ರಹಸ್ಯ. ಅದು ಎಲ್ಲಿ ಪ್ರಕಟವಾಗ್ತಾ ಇದೆ ಅಂದರೆ ಯೇಸುಕ್ರಿಸ್ತನ ಸಮಯದಲ್ಲ, ಯೇಸುಕ್ರಿಸ್ತರ ಪುನರುತ್ಥಾನದ ನಂತರ ಅಪೊಸ್ತಲರ ಸಮಯದಲ್ಲಿ, ಅಪೊಸ್ತಲರ ಮುಖಾಂತರ ಈ ರಹಸ್ಯ ದೇವರ ಆತ್ಮರು ಪ್ರಕಟಪಡಿಸಿಕೊಡ್ತಾರೆ ಸಭೆಗೆ. ಏನಂದರೆ ಮುಂದೊಂದು ದಿನ ಇದೇ ರೀತಿಯಲ್ಲಿ ಯೇಸು ಕಟ್ಟುವ ಯೇಸುವಿನ ಸಭೆ ಉಂಟಾಗ್ತದೆ. ಆ ಸಭೆ ಒಳಗಡೆ ದುಷ್ಟ ಪಿಚಾಚಿ ಈ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ವಿಶ್ವಾಸದಿಂದ ವಂಚಿಸಿ ವಿಶ್ವಾಸ ದ್ರೋಹಿಗಳಾಗಿ ಮಾಡುವಂತೆ ಸೈತಾನ ಸೇರ್ಕೊಳ್ತಾನೆ. ಹಾಗೆ ಈ ಪಿಶಾಚಿ ಸೇರ್ಕೊಳ್ಳೋದು ಯಾವುದೋ ಬುದ್ಧಿ ಇಲ್ದಿರ್ತಕ್ಕಂಥ ಕೆಲವ್ರ ಮುಖಾಂತರ ಅಲ್ಲ, ಹೈಲಿ ಟ್ಯಾಲೆಂಟೆಡ್, ಎಜುಕೇಟೆಡ್, ಇಂಟೆಲೆಕ್ಚುವಲ್ ಪೀಪಲ್ ಮುಖಾಂತರವಾಗಿ ಸೇರ್ಕೊಂಡೇನು ಮಾಡ್ತಾನೆ, ಅವ್ರದ್ದೇ ಆದಂತಹ ಡಾಕ್ಟ್ರಿನ್ಸ್ ಆಫ್ ಡೆವಿಲ್ ಅವರು ತಗೊಂಡು ಬರ್ತಾರೆ, ಟೀಚ್ ಮಾಡ್ತಾರೆ. ಈ ರೀತಿ ಜೊಂಡು, ಕಟ್ಟಿಗೆ, ಹುಲ್ಲು ಎಲ್ಲ ಹಾಕಿ ಈ ಫೌಂಡೇಶನ್ ಮೇಲೆ ಕಟ್ತಾರೆ ಎಂದು ನಮಗೆ ಅರ್ಥ ಮಾಡಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಆ ಉದಾಹರಣೆಯನ್ನು ಅಲ್ಲಿಟ್ಟರು.
ಆಗ ನಮ್ಗೆ ಉತ್ತರ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ನಾವು ಬರೀ ಅದನ್ನ ಮಾತ್ರ ಓದಿದ್ರೆ ಉತ್ತರ ಸಿಗೋದಿಲ್ಲ. ಅದು ಓದಿ ಇಲ್ಲಿಗೆ ಬಂದರೆ, ಹೊಸ ಒಡಂಬಡಿಕೆ ಈ ಸತ್ಯಕ್ಕೆ ಬಂದರೆ ನಮ್ಗೆ ಅರ್ಥ ಆಗುತ್ತೆ. ಹೌದಲ್ವಾ, ದೇವರು ಮುಂಚಿತವಾಗಲೇ ತಿಳಿಸಿದ್ರು. ಈ ರೀತಿ ದೇವರೇ ಕಟ್ಟುವಂಥ ಒಂದು ತೋಟದಲ್ಲಿ ದೇವರ ಮಕ್ಕಳ ಮಧ್ಯದಲ್ಲಿ ಒಂದು ಸ್ಪಿರಿಟ್ ಮುಂದೆ ಬರ್ತದೆ. ಅದು ಯಾರ ಮುಖಾಂತರ ಬರ್ತದೆ ಅಂದರೆ, ಯಾವುದೋ ಒಂದು ಚೀಪ್ ಆದ ವ್ಯಕ್ತಿ ಮುಖಾಂತರ ಅಲ್ಲ. ತುಂಬ ಪಾಪ್ಯುಲಾರಿಟಿ ಇರ್ತಕ್ಕಂಥ, ತುಂಬ ವಿಸ್ಡಮ್ ಇರ್ತಕ್ಕಂಥ, ಇಂಟೆಲೆಕ್ಚುವಲ್ ಆಗಿರ್ತಕ್ಕಂಥ, ಅರಿವಿರ್ತಕ್ಕಂತಹ ವ್ಯಕ್ತಿಗಳನ್ನು ಪಿಶಾಚಿ ಉಪಯೋಗಿಸ್ತಾನೆ. ಅವರ ಮುಖಾಂತರ ಆ ಸ್ಪಿರಿಟ್ ಕೆಲಸ ಮಾಡಿ ಏನು ಮಾಡುತ್ತೆ, ವಿಶ್ವಾಸದಲ್ಲಿರ್ತಕ್ಕಂಥವ್ರನ್ನ ನಾಶಪಡಿಸ್ತಾನೆ, ವಿಶ್ವಾಸ ದ್ರೋಹಿಗಳನ್ನಾಗಿ ಮಾಡ್ತಾನೆ. ಆ ರೀತಿ ಇನ್ ಎ ಡಿಸೆಪ್ಟಿವ್ ವೇ, ಕನ್ನಿಂಗ್ ವೇ, ಕ್ರಾಫ್ಟಿ ವೇ, ಆ ರೀತಿ ವಂಚನೆಯ ರೀತಿಯಲ್ಲಿ ಸೈತಾನನು ಮುಂದೊಂದು ದಿನ ಸಭೆಯೊಳಗಡೆ ಸೇರ್ಕೊಳ್ತಾನೆ ಎಂಬುದನ್ನು ತಿಳಿಸಿಕೊಡ್ಲಿಕ್ಕೇನೆ ಯೇಸು ಕ್ರಿಸ್ತ ದೇವರು ಆ ಪ್ರಾರಂಭದಲ್ಲಿ ಅಲ್ಲಿ ಪರ್ಮಿಟ್ ಕೊಟ್ಟಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತೇನಾಗಿದೆ ಅದೇ ಆಗ್ತಾ ಇದೆ. ಇದು ಪರೀಕ್ಷೆಗೊಳಗಾಗೋದು ಯಾವಾಗ? ವಿಶ್ವಾಸ ಪರೀಕ್ಷೆಯ ಸಮಯ ಬಂದಾಗ, ತೀರ್ಪಿನ ದಿನ ಬಂದಾಗ ವಾಕ್ಯ ಹೇಳುತ್ತೆ, 13ನೇ ವಾಕ್ಯ, ಅವನವನ ಕೆಲಸದ ಗುಣವು ಕಡೆಯ ದಿನ ಬಟ್ಟ ಬಯಲಾಗುವುದು. ದ ವರ್ಕ್ ಆಫ್ ಈಚ್ ಬಿಲ್ಡರ್ ವಿಲ್ ಬಿಕಮ್ ವಿಸಿಬಲ್, ಫಾರ್ ದ ಡೇ ವಿಲ್ ಡಿಸ್ಕ್ಲೋಸ್ ಇಟ್, ಬಿಕಾಸ್ ಇಟ್ ವಿಲ್ ಬಿ ರಿವೀಲ್ಡ್ ವಿತ್ ಫೈರ್, ಆ್ಯಂಡ್ ದ ಫೈರ್ ವಿಲ್ ಟೆಸ್ಟ್ ವಾಟ್ ಸಾರ್ಟ್ ಆಫ್ ವರ್ಕ್ ಈಚ್ ಹ್ಯಾಸ್ ಡನ್. ಪ್ರತಿಯೊಬ್ಬ ಯಾರು ಅಪೊಸ್ತಲರು ಅಂತಿದ್ದಾರೋ ಅಥವಾ ದೇವರ ಸೇವಕರು ಅಂತಿದ್ದಾರೋ, ನೀವು ಕಟ್ಟುತ್ತಿರುವ ಸಭೆ, ಇವತ್ತು ನನ್ನ ಸಭೆ ನನ್ನ ಸಭೆ ನನ್ನ ಸಭೆ, ನನ್ನ ಚರ್ಚ್ ನನ್ನ ಚರ್ಚ್ ನನ್ನ ಚರ್ಚ್ ಅಂತ ಕಚ್ಚಾಡ್ತಾ ಇದ್ದೀವಿ. ಚರ್ಚ್ ಯೇಸುದು, ಚರ್ಚ್ ನಂದಲ್ಲ. ಚರ್ಚಲ್ಲಿ ಇರ್ತಕ್ಕಂಥ ಈ ಸೇವಕರು ಯಾರ್ದು? ಅವ್ರು ನಿಮ್ಮದು. ಅದನ್ನು ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಏನು ಹೇಳ್ತಾರೆ? ವಾಸ್ತವವಾಗಿ ಸಮಸ್ತವೂ ನಿಮ್ಮದೇ, ಎಲ್ಲ ನಿಮ್ಮದೇ. ಎಲ್ಲ ಅಂತ ಹೇಳುವಾಗ ಯಾರು? ಪೌಲನೂ ನಿಮ್ಮವನೇ, ಅಪೋಲೋಸನು ನಿಮ್ಮವನೇ, ಕೇಫನು ನಿಮ್ಮವನೇ, ಆಯ್ತಾ? ಎಲ್ಲರೂ ನಿಮ್ಮವರೇ. ಜಗತ್ತೂ ನಿಮ್ಮದೇ, ಜೀವನೂ ನಿಮ್ಮದೇ, ಮರಣನೂ ನಿಮ್ಮದೇ, ಎಲ್ಲ ನಿಮ್ಮದೇ, ಆಯ್ತಾ? ಎವ್ರಿಥಿಂಗ್ ಯುವರ್ಸ್. ಆದರೆ ಚರ್ಚ್ ಮಾತ್ರ ನಿಮ್ದಲ್ಲ. ಚರ್ಚ್ ಯಾರ್ದು? ಇವೆಲ್ಲ ಮೇಲೆ ಹೇಳಿರೋದೆಲ್ಲ ನಿಮ್ಮದೇ. ಆದರೆ ನೀವು, ಹೂ ಇಸ್ ದಟ್ ನೀವು? ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ನಾಟ್ ಕೋವರ್ಕರ್, ಚರ್ಚ್. ಆದರೆ ನೀವು ಯೇಸುವಿಗೆ ಸೇರಿದವರು. ಸಿ ದ ವ್ಯಾಲ್ಯೂ ಆಫ್ ದ ಚರ್ಚ್. ವ್ಯಾಲ್ಯೂ ಆಫ್ ದ ಚರ್ಚ್ ಇಸ್ ಗ್ರೇಟರ್ ದ್ಯಾನ್ ದ ವ್ಯಾಲ್ಯೂ ಆಫ್ ಕೋವರ್ಕರ್ಸ್, ಬಿಕಾಸ್ ಚರ್ಚ್ ಇಸ್ ದ ಬ್ರೈಡ್ ಆಫ್ ಕ್ರೈಸ್ಟ್, ನಾಟ್ ದ ಕೋವರ್ಕರ್ಸ್. ಈಗ ನಾನು ಕೋವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ದ ಬ್ರೈಡ್, ಐ ಮಸ್ಟ್ ಬಿ ದ ಬ್ರೈಡ್, ಪಾರ್ಟ್ ಆಫ್ ದ ಚರ್ಚ್. ಆದರೆ ಇಲ್ಲಿ ಹೇಳ್ತಾ ಇರೋದು, ಸಭೆ ಕ್ರಿಸ್ತನ ದೇಹ, ಮದುವಣಿಗಿತ್ತಿ. ಆ ಮದುವಣಿಗಿತ್ತಿ ಕ್ರಿಸ್ತನಿಗೆ ಸೇರಿದವಳು. ಎಲ್ಲ ನಿಮ್ಮದೇ ಅಪ್ಪ, ಎಲ್ಲ ನಿಮ್ಮದೇ, ಆಯ್ತಾ? ಪೌಲನು ನಿಮ್ಮವನೇ, ನಿಮ್ಮದೇ. ಅಪೋಲೋಸನು ನಿಮ್ಮದೇ, ಕೇಫನು ನಿಮ್ಮದೇ. ಜಗತ್ತು, ಜೀವ, ಮರಣ ಎಲ್ಲ ನಿಮ್ಮದೇ. ವರ್ತಮಾನ ಕಾಲ, ಭೂತಕಾಲ ಎಲ್ಲ ನಿಮ್ಮದೇ. ಆದರೆ ಸಭೆ ನಿಂದಲ್ಲ. ಕೆಲವರು ಎಷ್ಟು ಅಹಂಕಾರದಿಂದ ಹೇಳ್ತಾರೆ, ಮೈ ಚರ್ಚ್, ಮೈ ಚರ್ಚ್, ಮೈ ಚರ್ಚ್, ಆರ್ ಚರ್ಚ್. ಅದನ್ನು ಹೇಳೋದು ಓಕೆ, ಅರ್ಥ ಆಗಲಿಕ್ಕೆ, ಜನಕ್ಕೆ ಅರ್ಥ ಮಾಡಿಸ್ಕೊಡ್ಲಿಕ್ಕೆ, ಕನ್ವೆ ಮಾಡಲಿಕ್ಕೆ ತುಂಬ ಚರ್ಚಸ್ಗಳು ಇರೋದ್ರಿಂದ ಓಕೆ. ಅದಲ್ಲದೆ ಗರ್ವದಿಂದ, ಅಹಂಕಾರದಿಂದ ನಾನು ಕಟ್ಟಿರೋ ಚರ್ಚ್, ನಾವು ಕಟ್ಟಿರೋ ಚರ್ಚ್, ನಾವು ಕಷ್ಟಪಟ್ಟು ಕಟ್ತಾ ಇರೋ ಚರ್ಚ್, ನೋ, ಅಲ್ಲಿ ನಾವು ಫೇಲ್ ಆಗ್ತೀವಿ, ಅಲ್ಲಿ ನಾವು ಫ್ಲಾಪ್ ಆಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಿಮ್ಮವರೇ, ನಿಮಗೆ ಸೇರಿದ್ದೆ. ಆದರೆ ನೀವು ಯೇಸುಗೆ ಸೇರಿದವರು, ಯೇಸು ದೇವರಿಗೆ ಸೇರಿದವರು. ಇದೆಲ್ಲ ಪರೀಕ್ಷೆ ಆಗೋದು ಯಾವಾಗ ಗೊತ್ತಾ? ತೀರ್ಪಿನ ದಿನ, ಆನ್ ದ ಡೇ ಆಫ್ ಜಡ್ಜ್ಮೆಂಟ್. ನಿಜವಾದ ಚರ್ಚ್, ಯೇಸು ಆಗಿರುವ ಅಡಿಪಾಯದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳಿಂದ ಕಟ್ಟಲ್ಪಟ್ಟು ಆ ಶೈನಿಂಗಲ್ಲಿ ಇರ್ತಕ್ಕಂಥ ಸಭೆ ಉಳ್ಕೊಳ್ಳುತ್ತೆ. ಜೊಂಡು ಕಟ್ಟಿಗೆಯಿಂದೆಲ್ಲ ಕಟ್ಟಿರೋದು ಸುಟ್ಟೋಗುತ್ತೆ ಪರೀಕ್ಷೆಯ ದಿವಸದಲ್ಲಿ. ತಪ್ಪಿಸ್ಕೊಳ್ಳೋದು ಯಾರು? ತಪ್ಪಿಸ್ಕೊಳ್ಳೋದು ಕಟ್ಟಿದವನೊಬ್ಬ ತಪ್ಪಿಸ್ಕೊಳ್ತಾನೆ. ಅವನೊಬ್ಬ ಬೆಂಕಿಯಿಂದ ಬೆಳೆದಾಗ ಅವನಿಗೆ ವಿಶ್ವಾಸ ಇದ್ದಿದ್ದಕ್ಕೆ ಕಟ್ಟೋದಲ್ವಾ. ಆದರೆ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ದ? ಅವನು ಏನೇನೋ ಮಾಡಿ ಕಟ್ಟಿಗೆ ಎಲ್ಲ ಉಪಯೋಗಿಸ್ದ. ಅದೇ ವಾಕ್ಯ ಹೇಳೋದು, ಅವನೇನೋ ತಪ್ಪಿಸ್ಕೊಳ್ತಾನೆ ಬೆಂಕಿಯಿಂದ ಪಾರಾದವನ ಹಾಗೆ, ಆದರೆ ಅವನು ಕಟ್ಟಿದ ಬಿಲ್ಡಿಂಗ್ ಸುಟ್ಟೋಗುತ್ತೆ. ಏನು ಪ್ರಯೋಜನ ಆಯಿತು ಇಷ್ಟೆಲ್ಲ ಕಷ್ಟಪಟ್ಟು? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವನಕ್ಕೆ ನಾವೇ ಲೆಕ್ಕ ಕೊಡಬೇಕು, ನಾವು ಒಬ್ಬೊಬ್ಬರು ಕೂಡ. ಆದ್ದರಿಂದ ನಮ್ಮ ಈ ವಿಶ್ವಾಸದ ಜೀವನವನ್ನು ನಾವು ಕಟ್ಕೋಬೇಕು. ನಮ್ಮನ್ನು ಯಾರು ಕಟ್ತಾ ಇದ್ದಾರೆ ಅಂತಲೂ ಎಚ್ಚರಿಕೆ ವಹಿಸಬೇಕು. ಜೊಂಡಲ್ಲಿ ಕಟ್ತಾ ಇದ್ದಾರಾ,
ಮರದಲ್ಲಿ ಕಟ್ತಾ ಇದ್ದಾರಾ ಅಥವಾ ಗೋಲ್ಡಲ್ಲಿ, ಚಿನ್ನದಲ್ಲಿ, ಬೆಳ್ಳಿಯಲ್ಲಿ ಕಟ್ತಾ ಇದ್ದಾರಾ? ನಮ್ಮನ್ನು ಕಟ್ಟುವವರು ಅಂತ ನೋಡ್ಕೋಬೇಕು. ಈ ಮಣ್ಣು ಮರ ಮಸಿ ಎಲ್ಲ ತಗೊಂಡು ಕಟ್ಟೋದಾದರೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅಲ್ಲಿದ್ದರೆ ನೀವು ಒಂದಿನ ಸುಟ್ಟು ಹೋಗ್ತೀರಷ್ಟೇ. ಸುಟ್ಟು ಹೋಗ್ಲಿಕ್ಕಾಗಿ ಯಾಕೆ ಬದುಕಬೇಕಲ್ವಾ? ದೇವರೇ ಕಟ್ಟುತ್ತಿರುವ ಮಂದಿರ ನಾವು ಒಬ್ಬೊಬ್ಬರು ಆಗಬೇಕು. ದೇವರು ಆರಿಸಿಕೊಂಡು, ದೇವರೇ ಅಭಿಷೇಕಿಸಿ, ದೇವರು ಕಳುಹಿಸಿರುವ ಕೋವರ್ಕರ್ಸ್, ಸಹಕಾರ್ಮಿಕರ ಮುಖಾಂತರ ಕಟ್ಟಲ್ಪಡುತ್ತಿರುವ ಮಂದಿರ ನಾವು ಒಬ್ಬೊಬ್ಬರು ಆಗಬೇಕು. ಮತ್ತು ಎಲ್ಲರೂ ಅದಾಗಬೇಕು. ನಾವು ಮಾತ್ರ ಅಲ್ಲ, ಎಲ್ಲರೂ ಅದಾಗಬೇಕು. ಅದು ದೇವರ ಇಚ್ಛೆ. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಈ ಒಂದು ದಿನ ಮರೆಯಾಗಿದ್ದ ಮನ್ನವನ್ನು ನಮಗೆ ತಿಳಿಸಿಕೊಟ್ಟು ನಮ್ಮ ಹೃದಯದಲ್ಲಿ ಶುಭ ಸಂದೇಶದ ಬೆಳಕನ್ನು ತುಂಬಿಸಿದ್ದೀರಿ ಸ್ವಾಮಿ. ಯೇಸುವಾಗಿರುವ ಅಡಿಪಾಯದ ಮೇಲೆ ನಮ್ಮ ವಿಶ್ವಾಸದ ಜೀವನವನ್ನು ಕಟ್ಟಿಕೊಂಡು ಅಪಸ್ತೋಲರ ಆ ಸಂಪ್ರದಾಯಗಳನ್ನು ಮತ್ತು ಉಪದೇಶಗಳನ್ನು ಆಲಿಸುತ್ತಾ, ಅನುಸರಿಸುತ್ತಾ, ನಿತ್ಯ ಜೀವದೆಡೆಗೆ ಯೇಸುವಿನ ಅನುರೂಪಿಗಳಾಗುತ್ತಾ ಬೆಳೆಯಲು ಬೇಕಾದ ಸತ್ಯವನ್ನು ನಮಗೆ ಕೊಟ್ಟು ಒಂದು ಒಳ್ಳೆಯ ಕೋರ್ಸ್ ಕರೆಕ್ಷನ್ ನಮ್ಮ ವಿಶ್ವಾಸದ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇದರ ಮುಖಾಂತರ ಕರ್ತನೆ ಇನ್ನು ಹೆಚ್ಚಾಗಿ ನಾವು ಫಲಭರಿತರಾಗುವಂತೆ ಆಗಲಿ ಅಪ್ಪ. ಈ ಶುಭ ಸಂದೇಶ ಸಕಲ ಜನರಿಗೂ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್.